ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲೇ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ. ಮುಂಚೆಯಿಂದ ನನಗೆ ಪ್ಲೇಬ್ಯಾಕ್ ಸಿಂಗರ್ ಆಗಬೇಕನ್ನೋದಿತ್ತು. ಹೌದಾ? ಮುಂಚೆಯಿಂದ ನನ್ನ ಮನಸ್ಸಲ್ಲಿ ಹೌದು, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು. ನನಗೆ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು ಗೊತ್ತಾ, ಎಲ್ಲ ಕೇಳಿ ನಗ್ತಾರೇನೋ, ಮದುವೆ ಆಗಬೇಕು, ಬೆಂಗಳೂರು ಹುಡುಗ ಆಗಿರಬೇಕು, ಯಾರಾದರೂ ಓಕೆ, ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು, ಸೆಟ್ಲ್ ಆಗಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು. ನಮ್ಮ ಅಪ್ಪಗೆ ಅದನ್ನೇ ಹೇಳ್ತಿದ್ದೆ, ಬೇಗ ಹುಡುಕು ಒಂದು ಬೆಂಗಳೂರು ಹುಡುಗನ. ಲೆಕ್ಕದ ಪ್ರಕಾರ ತಗೊಂಡ್ರೆ ಅವ್ರಿಗೂ 2 ವರ್ಷಕ್ಕೆ ಮದುವೆ ಮಾಡ್ಬೇಕಿತ್ತಲ್ಲ, ಅದೇಂಗೆ ಎಕ್ಸ್ಟ್ರಾ ಒಂದು ಇಲ್ಲ, ನಾನು ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದೆ. ನಾನು ಕಂಪ್ಲೀಟ್ ಮಾಡೆ. ಅಲ್ಲ, ನಾನೇನು ಹೆಬ್ಬೆಟ್ಟು. ಲಿರಿಕಲಿ ಎಷ್ಟು ವ್ಯಾಲ್ಯೂ ಕೊಡ್ತಿದ್ರಿ ಹಾಡ್ಬೇಕಾರೆ ಈ ಐಟಮ್ ಸಾಂಗ್ಗಳು? ರೆಕಾರ್ಡಿಂಗ್ ಹೋಗೋಕ್ಕೆ ಮುಂಚೆ ನನಗೆ ಕಳಿಸ್ತೀನಿ ಲಿರಿಕ್ಸು. ನನಗೆ ನಿಜವಾಗ್ಲೂ ಹಾಡಬಹುದು, ಓಕೆ ಅನ್ಸಿದ್ರೆ ಮಾತ್ರ ರೆಕಾರ್ಡಿಂಗ್ ಹೋಗ್ತೀನಿ. ಐಟಮ್ ಸಾಂಗ್ಸ್ ಹಾಡುವಾಗ ತುಂಬ ಮಡಿವಂತಿಕೆಯಲ್ಲಿದ್ದರೆ ಹಾಡೋಕ್ಕಾಗಲ್ಲ, ಮೈ ಚಳಿ ಬಿಟ್ಟೆ ಹಾಡಬೇಕು. ಬಿಕಾಸ್ ಅಲ್ಲಿ ನಮ್ಮ ವಿಜುವಲ್ಸ್ ಹೇಗಿರುತ್ತೋ ಅದಕ್ಕೆ ತಕ್ಕಾಗಿ ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು ನಮ್ಮ ವಾಯ್ಸಲ್ಲಿ. ವೋಕಲ್ ಕಾರ್ಡ್ಸ್ ಅನ್ನೋದು ಒಂದು ಮಸಲ್. ಹೌದು, ನಾವು ಮಸಲ್ ಟ್ರೈನಿಂಗ್ ಅಂತ ಬಾಡಿಗೆ ಏನು ಮಾಡ್ತೀವೋ ವಾಯ್ಸ್ಗೂ ಅದೇ. ಆ ಮಸಲ್ ಮೆಮೊರಿ ಅನ್ನೋದು ಕ್ಲಾಸಿಕಲ್ಗೆ ಒಂದು ಮೆಮೊರಿ ಇಟ್ಕೊಂಡಿರುತ್ತೆ. ಅದನ್ನ ನಾವು ಶಿಫ್ಟ್ ಮಾಡಬೇಕು ಅಂದರೆ ಮೈಂಡಲ್ಲಿ ಒಂದು ಸ್ವಿಚ್ ಇರಬೇಕು, ಅಷ್ಟು ತಯಾರಿನೂ ಇರಬೇಕು, ಅದಕ್ಕೆ ಎಲ್ಲಾನು ನಾವು ರುಚಿ ತೋರಿಸಿರ್ಬೇಕು. ಇವಾಗ ಯಾರಾದ್ರೂ ಒಬ್ರು ನಿಮ್ಮ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ ದಟ್ಸ್ ನಾಟ್ ಅ ಕಾಂಪ್ಲಿಮೆಂಟ್. ಒಳ್ಳೆ ವಾಯ್ಸ್ ದೇವ್ರು ತುಂಬಾ ಜನ ಕೊಟ್ಟಿರ್ತಾನೆ, ಅದನ್ನ ಕಲ್ಚರ್ ಮಾಡ್ಕೋಬೇಕು. ಇವಾಗ ನೀವು ಕ್ಲಾಸಿಕಲ್ ಕಲ್ತವರೆಲ್ಲ ಫಿಲ್ಮ್ ಸಾಂಗ್ಸ್ನ ಈಸಿಯಾಗಿ ಹಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಫಿಲ್ಮ್ ಸಾಂಗ್ಸ್ ಕಲ್ತವರೆಲ್ಲ ಫೋಕ್ ಹಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ, ಫೋಕ್ ಹಾಡ್ದವರು ಗಜಲ್ ಹಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಅದರದ್ದೇ ಆಗಿರೋ ತಯಾರಿ ಬೇಕು, ಪ್ರಾಕ್ಟೀಸ್ ಬೇಕು, ಡೆಡಿಕೇಶನ್ ಬೇಕು. ಎಲ್ಲದನ್ನು ಕಲೀರಿ, ಎಲ್ಲದರಲ್ಲೂ ಸ್ವರದೇವತೆ ಇರ್ತಾರೆ. ಸಿಂಗರ್ಗೂ ಕಲಾವಿದನಿಗೂ ವ್ಯತ್ಯಾಸ ಇದೆ. ಸಿಂಗರ್ ಏನು, ಒಬ್ರು ಕೊಟ್ಟಿದ್ದನ್ನು ಹಾಡಿ ಒಪ್ಸೋನು ಸಿಂಗರ್. ಕಲಾವಿದ ಯಾರು, ತನ್ನ ಕಲಾವಂತಿಕೆ ಆಚೆ ಹಾಕುವ. ಹೌದು, ಮನೋಧರ್ಮ ಅನ್ನೋದೇ ಅದು. ನನ್ನ ಮನೋಧರ್ಮ, ನನ್ನ ಮನಸ್ಸಿನಿಂದ ಆ ಮೊಮೆಂಟ್ ಅಲ್ಲಿ ಏನ್ ಬರುತ್ತೋ ಮನೋಧರ್ಮ. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಾಯ್, ಹಲೋ, ನಮಸ್ಕಾರ. ನನ್ನ ಸ್ಟೈಲಲ್ಲಿ ನಮಸ್ಕಾರ ಗುರು. ನಾನು ನಿಮ್ಮ ಮಯೂರ ರಾಘವೇಂದ್ರ. ವೆಲ್ಕಮ್ ಟು ಗೋಲ್ಡ್ ಕ್ಲಾಸ್. ಕಳೆದ ವರ್ಷ ಇದೇ ಟೈಮಲ್ಲಿ ಏಪ್ರಿಲ್ 22-24 ಟೈಮಲ್ಲಿ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಒಂದು ಸೂಪರ್ ಆಗಿರುವಂಥ ವಿಭಿನ್ನವಾಗಿರುವಂಥ ಒಂದು ಸಂಚಿಕೆ ಅಥವಾ ಎಪಿಸೋಡ್ ಮಾಡಿದೆ. ಅದೇ ಅಫ್ಕೋರ್ಸ್ ಗೊತ್ತಿರೋ ಹಾಗೆ ನಮ್ಮ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬಕ್ಕೆ ಒಂದು ಸ್ಪೆಷಲ್ ಮಾಡಿದ್ವಿ. ಈ ವರ್ಷ ಏನು ಮಾಡೋಣ ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ಇದೇ ಏಪ್ರಿಲ್ 25ನೇ ತಾರೀಕು ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ದ್ವಯಂ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇದೆ. ನಾನೇ ಹೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಂಥ ಒಂದು ಟೈಮಲ್ಲಿ ಇವರಿಬ್ಬರಿಗಿನ್ನ ಈ ಥರ ಒಂದು ಶೋ ಬಂದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಒಂದು ಸ್ಪೆಷಲ್ ಶೋನ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಐಡಿಯಾ ಬಂತು. ಸೊ ಹಾಗಾಗಿ ಇಬ್ಬರು ಕೂಡ ಬಂದಿದ್ದಾರೆ. ಎಸ್, ದ ಲೆಜೆಂಡ್ಸ್ ಲಕ್ಷ್ಮೀ ನಾಗರಾಜ್ ಹಾಗೂ ಇಂದು ನಾಗರಾಜ್ ಅವರು ಬಂದಿದ್ದಾರೆ. ನಮಸ್ಕಾರ ಗುರು. ನಮಸ್ಕಾರ ಗುರು. ವಿ ಫೀಲ್ ಸೋ ಆನರ್ಡ್. ಹೌದು, ಅಣ್ಣ ಅವರು ಮತ್ತೆ ಜಾನಕಿ ಅಮ್ಮ ಅವರ ಸ್ಪೆಷಲ್ ಎಪಿಸೋಡ್ ಬರೋದು ವಿ ಫೀಲ್ ಬ್ಲೆಸ್ಡ್. 100%. ರೀಸನ್ ಏನಂದ್ರೆ, ನನಗೆ ಒಂದು 10 ವರ್ಷದ ಕೆಳಗಡೆ ನಾನು ರೇಡಿಯೋದಲ್ಲಿ ಅನ್ಪ್ಲಗ್ ಶೋ ಮಾಡ್ತಿರ್ಬೇಕಾದ್ರೆ ಸಾಕಷ್ಟು ಬಾರಿ ಎಷ್ಟೊಂದು ಸ್ಪೆಷಲ್ ಥಿಮ್ಯಾಟಿಕ್ ಶೋಸ್ನಲ್ಲಿ ಯು ಬೋತ್ ಹ್ಯಾವ್ ಕಮ್. ಸೊ ಆಫ್ ಕೋರ್ಸ್ ವಿಲ್ ಟಾಕ್ ಅಬೌಟ್ ದ ಹೋಲ್ ಜರ್ನಿ ಅವೆಲ್ಲ. ಸೊ ನನಗೇನು ಅನಿಸ್ತಿತ್ತು ಅಂತಂದ್ರೆ, ಈ ಥರ ಒಂದು ಸ್ಪೆಷಲ್ ಟ್ರಿಬ್ಯೂಟ್ ಬಂದಾಗ ಜೊತೆಗೆ ಏಪ್ರಿಲ್ 25ನೇ ತಾರೀಕು ಕೂಡ ನಿಮ್ಮದೇ ಒಂದು ಫಸ್ಟ್ ಎವರ್ ಶೋ ಅಂತಲೇ ಹೇಳ್ಬೋದು. ಅಂದರೆ ಫಸ್ಟ್ ಎವರ್ ಶೋ ಅಂತಲೇ ಸಾಕಷ್ಟು ವರ್ಷದಿಂದ ಶೋ ಮಾಡಿದ್ದೀರಾ. ಬಟ್ ಈ ರೀತಿ ಇಬ್ಬರು ಬಂದು ನಿಮ್ಮದೇ ಆದಂಥ ರೀತಿಲಿ ಯು ಆರ್ ಪ್ರೆಸೆಂಟಿಂಗ್ ದ ಶೋ. ಸೊ ಯು ಆರ್ ಪುಟ್ ಇನ್ ಲಾಟ್ ಆಫ್ ಎಫರ್ಟ್ಸ್ ಫಾರ್ ದಿಸ್ ದ್ವಯಂ ಅಂತ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಿದು ದ್ವಯಂ ಅಂದರೆ ಏನು? ಟೈಟಲ್ ದ್ವಯಂ ಅಂದರೆ ಸಂಸ್ಕೃತದಲ್ಲಿ ದ್ವಯಂ ಅಂದರೆ ದ್ವಯ ಅಂದರೆ ಕನ್ನಡದಲ್ಲೂ ಎರಡು ಅಂತ, ಪೇರ್ ಆಫ್ ಟೂ ಅಂತ. ಸೊ ಅದು ನಾವಿಬ್ರು. ಸೊ ಅದಕ್ಕೆ ನಾವು ಟ್ಯಾಗ್ಲೈನ್ ಸಿಂಫನಿ ಆಫ್ ಸಿಸ್ಟರ್ಹುಡ್. ಇಬ್ಬರು ಯಾವಾಗಲೂ ಒಟ್ಟಿಗೆ ಹಾಡ್ತಿರ್ತೀವಿ, ದಟ್ ಸಿಂಫನಿ. ಆ್ಯಂಡ್ ಈ
ನಾವು ಅಫ್ಕೋರ್ಸ್ ಬೇರೆ ಬೇರೆ ಕಡೆ ಪ್ರೋಗ್ರಾಮ್ಸ್ ಕೊಡ್ತಾ ಇರ್ತೀವಿ, ಹಾಡ್ತಾ ಇರ್ತೀವಿ. ಇದು ನಾವು ಯಾಕೆ ಮಾಡಬೇಕು ಅನಿಸ್ತು ಅಂದರೆ, ಎಲ್ಲ ಕಡೆ ಹೋದಾಗೆಲ್ಲ ಜನಕ್ಕೆ ಏನು ಬೇಕು, ಅವ್ರ ಇಷ್ಟವಾದ ಪಾಪ್ಯುಲರ್ ಹಿಟ್ಸ್ ಹಾಡ್ತಾನೆ ಇರ್ತೀವಿ. ಬಟ್ ಈ ಶೋನಲ್ಲಿ ನಮಗೆ ಕೆಲವು ನಮಗೆ ಕ್ಲೋಸ್ ಟು ಹಾರ್ಟ್, ಇಂಥದನ್ನು ನಾವು ಜನಕ್ಕೆ ಹಾಡಲೇಬೇಕು, ಇಂಥದನ್ನು ಪರ್ಫಾರ್ಮ್ ಮಾಡಲೇಬೇಕು ಅನ್ನೋವಂಥ ಡಿಫ್ರೆಂಟ್ ಜಾನ್ರಸ್ ಏನೇನಿದೆ, ನಾವು ಚಿಕ್ಕ ವಯಸ್ಸಿಂದ ಬೇರೆ ಬೇರೆ ರೀತಿ ಹಾಡುಗಳನ್ನು ಟ್ರೈ ಹಾಡ್ಕೊಂಡು ಬಂದಿದ್ದೀವಿ. ಅದನ್ನೆಲ್ಲ ಒಂದು ಶೋನಲ್ಲಿ ಯಾಕೆ ಮಾಡಬಾರ್ದು ಅನ್ನೋ ಒಂದು ಆಸೆ. ಕಾನ್ಸೆಪ್ಟ್. ಎಸ್. ಅಂಡ್ ಇಂದು ಅವರೇ, ಹಾ ಸೊ ನಂಗೆ ಆಫ್ ಕ್ಯಾಮ್ರಲ್ಲಿ ತುಂಬಾ ಕಾಮಿಡಿ ಮಾಡ್ಕೊಂಡು ನಕ್ಕು ಇವರು ಫಸ್ಟ್ ಪ್ರಶ್ನೆ ಏನ್ ಕೇಳ್ತೀರಾ ಅಂತ ಬೇರೆ ನನಗೆ ಕೇಳಿದ್ದಾರೆ. ಹೌದು. ನನಗೆ ಇಂದುವರೆಗೆ ಫಸ್ಟ್ ಪ್ರಶ್ನೆನೇ ಒಂದು ಬೌನ್ಸರ್ ಹಾಕೋಣ ಅಂತ. ಓಕೆ. ಸೊ ಇದ್ರಲ್ಲಿ ಐಟಮ್ ಸಾಂಗ್ಸ್ಗಳಿರುತ್ತಾ ಈ ಕಾನ್ಸರ್ಟ್ ಅಲ್ಲಿ? ಐಟಮ್ ಸಾಂಗ್ಸ್ ಅಂದ್ರೆ ನಾನು ಹಾಡಿರುವಂಥ ಹಾಡುಗಳಲ್ಲಿ ಹಿಟ್ ಸಾಂಗ್ಸ್ ಏನಿರುತ್ತೆ ಆ ಒಂದು ಸೆಟ್ ಆಫ್ ಸಾಂಗ್ಸ್ ಇಟ್ಕೊಂಡಿರ್ತೀವಿ. ಸೊ ಲಕ್ಷ್ಮಿ ಅವ್ರು ಹೇಳ್ದಾಗೆ ದ್ವಯಂ ಅಂತಂದ್ರೆ 2 ಕಂಠದಿಂದ ಒಂದು ಧ್ವನಿ, ಆ ಥರ. ಏನಿದು ಒಂದು ಲೈನಲ್ಲಿ ಹೇಳ್ಬಿಟ್ರು ನೀವು, ಇಷ್ಟು ಒಂದು ಪ್ಯಾರಾಗ್ರಾಫ್ ಅಲ್ಲಿ ಹೇಳಿದ್ದನ್ನ ಒಂದು ಲೈನಲ್ಲಿ 2 ಧ್ವನಿಯಲ್ಲಿ ಬರುವಂತ ಏನು, 2 ಕಂಠದಿಂದ ಬರುವ ಒಂದು ಧ್ವನಿ, ಅದೇ ದ್ವಯಂ. ಅಂಡ್ ಈ ಹೆಸರು ಹೇಗೆ ಉಟ್ಕೊಂಡಿದ್ದು? ತುಂಬಾ ರಿಸರ್ಚ್ ಮಾಡಿದೀವಿ ಆಕ್ಚುಲಿ. ಸೊ ಆಕ್ಚುಲಿ ಏನ್ ಗೊತ್ತಾ ಮಯೂರ್, ನಂಬೇಡಿ, ಏನ್ ನಂಬೇಡಿ ಏನು ಅಂದ್ರೆ ಎಲ್ಲ ಹೇಳೋದೆಲ್ಲ. ಆಕ್ಚುಲಿ ಏನ್ ಗೊತ್ತಾ, ಮೊದಲು ಬಂದಿದ್ ಹೆಸರೇ ದ್ವಯಂ ನಮ್ಗೆ ಶೋ ಮಾಡ್ಬೇಕು. ಆಮೇಲೆ 1000 ಹೆಸರುಗಳು ಹುಡ್ಕೊಂಡು ಯೋಚನೆ ಉಳ್ಕೊಂಡಿದ್ದು ದ್ವಯಮ್ಮೆ. ಬಟ್ ಹುಡುಕಿದೀವಿ ತಾನೆ, ಹುಡುಕಿದೀವಿ. ಮತ್ತೆ ಹೆಂಗ್ ನಂಬೇಡಿ ಅಂತ ಹೇಳೋದು? ಕಷ್ಟಪಟ್ಟಿರೋದು ತುಂಬಾ ಕಷ್ಟ ಆಯ್ತು ಅಂದ್ರೆ. ಅಲ್ಲ ಕಷ್ಟ ಅಂತಲ್ಲ, ತುಂಬಾನೇ ಹುಡುಕಿದ್ವಿ. ಬಟ್ ಫಸ್ಟ್ ಸಿಕ್ಕಿದ್ದೆ ಇದೇ ಒಂದು ಪದ. ಸೊ ಫಸ್ಟ್ ಇಸ್ ಬೆಸ್ಟ್ ಅನ್ನೋ ತರ ಅದು ರೆಲೆವೆಂಟ್ ಅನ್ಸ್ತು. ಜಸ್ಟ್ ಟು ರೀಕ್ಯಾಪ್, ನಿಮ್ಮ ಜರ್ನಿ ಶುರು ಆಗಿದ್ದು ಅಂತಾನೆ, ಅಫ್ಕೋರ್ಸ್ ಇಬ್ರು ಕೂಡ ಮೈಸೂರಿನವರೇ ಆ್ಯಂಡ್ ಚಿಕ್ಕ ವಯಸ್ಸಿಂದನೇ ಶಾಸ್ತ್ರೀಯ ಸಂಗೀತವನ್ನು ಕಲಿಯಕ್ಕೆ ಶುರು ಮಾಡಿರುವಂಥದ್ದು. ಅದು ಸಾಕಷ್ಟು ಬಾರಿ ಎಲ್ಲ ಗೊತ್ತಿರೋಂಥದ್ದು ನಮಗೆ. ಬಟ್ ಈ ಬೆಳಕಿಗೆ ಬಂದಿದ್ದು ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಇಂದನೇನಾ? ಎದೆ ತುಂಬಿ ಹಾಡುವೆನು. ಕರೆಕ್ಟ್. ಎದೆ ತುಂಬಿ ಹಾಡುವೆನು ಸೀಸನ್ 1 ಅಲ್ಲಿ ಇವ್ರು ವಿನ್ನರು, ಸೀಸನ್ 2 ಅಲ್ಲಿ ನಾನು ವಿನ್ನರು. ಓ, ಸೀಸನ್ 1 ನೀವು ವಿನ್ನರು, ಸೀಸನ್ 2 ಅರೆ ವಾ. ಓಕೆ. ಇವ್ರು HDFC, ನಾನು ಕೆನರಾ ಬ್ಯಾಂಕ್. ಈವನ್ ನನಗೆ ಅಲ್ಲಿ ಜಾಬ್ ಕೂಡ ಸಿಕ್ಬಿಟ್ಟಿತ್ತು, ಫಸ್ಟೇ ಶುರು ಮಾಡ್ಬಿಟ್ಟಿದ್ರು. ಹೌದಾ? ಡಿಗ್ರಿ ಆದ ತಕ್ಷಣ ಬ್ಯಾಂಕ್ ಎಂಪ್ಲಾಯಿ ಆಗ್ಬೋದು ಅಂತ. ಸೊ ಆ ಥರ ಬ್ಯಾಂಕ್ ಎಂಪ್ಲಾಯಿ ಆಗಕ್ಕೆ ಇಷ್ಟೆಲ್ಲ ಕಷ್ಟಪಟ್ಟು ಸಂಗೀತ ಸಾಧನೆ ಮಾಡ್ಬೇಕೆ? ಸೊ ಹೌದಾ, ನಂಗೆ ಇದು ಗೊತ್ತಿರ್ಲಿಲ್ಲ ಜಾಬ್ ಆಫರ್ ಎಲ್ಲ ಕೊಟ್ಟಿದ್ರು ಅಂತ. ಹೌದು. ನಾನು ಮತ್ತೆ ವಿಜಯವಾಡದಲ್ಲಿ ಒಬ್ರು ಸಿಂಗರ್ ಇದ್ದಾರೆ, ಶ್ರೀಕೃಷ್ಣ ವಿಷ್ಣು ಭೋಸ್ಲಾ ಅಂತ ಅವರಿದ್ದಾರೆ. ಮೇಲ್ ಕೆಟಗರಿಲಿ ಅವರು, ಫೀಮೇಲ್ ಅಲ್ಲಿ. ಓ, ಮೇಲ್ ಸೆಪರೇಟ್ ಫೀಮೇಲ್ ಸೆಪರೇಟ್. ಅದ್ರಲ್ಲಿ ತುಂಬಾ ಯಂಗೆಸ್ಟ್ ಸಿಂಗರು. ನಾನು ಅವಾಗ ಇನ್ನೂ 10th ಸ್ಟ್ಯಾಂಡರ್ಡ್ ಇದ್ದೆ, ಎಲ್ಲರಿಗಿಂತ ವಯಸ್ಸಲ್ಲಿ ತುಂಬಾ ಚಿಕ್ಕವಳು. ಬಟ್ ಆದ್ರೂ ನಾನು ಹಾಡೋದವ್ರಿಗೆ ಇಷ್ಟ ಆಗ್ಬಿಟ್ಟು ಆಡಿಷನಲ್ಲಿ ಡೈರೆಕ್ಟ್ ಸೆಲೆಕ್ಟ್ ಮಾಡಿದ್ರು. ಅಂಡ್ ನೀವು ಸೀಸನ್ 1 ವಿನ್ನರ್. ಸೀಸನ್ 1. ಓ, ಇವರೆಲ್ಲೇ ಹೋದ್ರು ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಸೀಸನ್ 1 ವಿನ್ನರ್. ಹೌದು. ಎದೆ ತುಂಬಿ ಹಾಡುವೆನು ಸೀಸನ್ 1 ವಿನ್ನರ್. ನಮ್ದು ಆಕ್ಚುಲಿ ಇನ್ನೂ ದೊಡ್ಡ ಫಿನಾಲೆ. ಇನ್ಫ್ಯಾಕ್ಟ್ 4 ಫೈನಲ್ಸ್ ಅಲ್ಲಿ ಇದ್ದವರನ್ನೆಲ್ಲ ಸೇರಿಸಿ ಒಂದು ಫಿನಾಲೆ ಮಾಡಿದ್ರು. ಓಕೆ. ಸೊ ದಟ್ ವಾಸ್ ಮೆಗಾ ಫೈನಲ್ಸ್ ಅಂತಾನೆ ಅವ್ರು ಕರೆದಿದ್ದು ಅದರದ್ದು. ಎಸ್. ಸೊ ಅಮೇಜಿಂಗ್. ಇವಾಗ ಆ ಸೀಸನ್ ಅಲ್ಲಿ ಬಂದವರೇ ತುಂಬಾ ಜನ ಇಂಡಸ್ಟ್ರಿಯಲ್ಲಿ ಇರೋದು. ಆಕ್ಚುಲಿ ಟು ಬಿ ಆನೆಸ್ಟ್, ಆ ಟೈಮಲ್ಲಿ ಎಲ್ಲರೂ ಬಂದಿದ್ದು ಆ ಟೈಮಲ್ಲಿ. ಹೌದು. ಅರೌಂಡ್ 2006-7 ಆ ಟೈಮಲ್ಲಿ. 2005 ಆಕ್ಚುಲಿ ನನ್ನ ಸೀಸನ್. ನಂದು 6 ಅನ್ಸುತ್ತೆ. ಆಮೇಲೆ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ 2008-9. ನಮಸ್ಕಾರ, ನಾನು ಲಕ್ಷ್ಮೀ ನಾಗರಾಜ್. ನಾನು ಮೂಲತಃ ಮೈಸೂರಿನವಳು. ನಾನು ವಿದ್ವಾನ್ ಯಾರ ಬಳಿ ಕಲಿತಿದ್ರಿ? ತಂದೆ. ಅಲ್ಲ, ಕರೆಕ್ಟ್ ಅದೇ ಅವ್ರ ಹೆಸರು. ವಿದ್ವಾನ್ CA ನಾಗರಾಜ್ ಅವರ ಬಳಿ ಶಾಸ್ತ್ರೀಯ ಸಂಗೀತವನ್ನು ಸುಮಾರು ಇಷ್ಟು ವರ್ಷದಿಂದ ಕಲಿತಿದ್ದೀನಿ. ನಾನು ಹಾಡುತ್ತಿರುವಂತ ಹಾಡು ಹೌದು, ಫಸ್ಟ್ ಎಪಿಸೋಡ್ ಅಲ್ಲಿ ಫಸ್ಟ್ ಹೌದು ಲೈನ್ ದ್ವಿತೀಯ PUC ಓದ್ತಾ ಇದ್ದೀನಿ ಅಂತೆಲ್ಲ ಹೇಳಿದ್ದೆ ನಾನು. ಒಂದು ಫಾರ್ಮ್ಯಾಟ್ ಟೆಂಪ್ಲೇಟ್ ಇತ್ತಲ್ಲ, ಅದು ಆಕ್ಚುಲಿ ಅದೊಂದು ಶಿಸ್ತು ಅವಾಗಿದ್ದು. ಅಂಡ್ ಸಾಕಷ್ಟು ಬಾರಿ ನನಗೆ ನೆನಪಿರೋ ಹಾಗೆ, ನಾನು ಸಾಧನಾ ಸ್ಕೂಲ್ ಆಫ್ ಮ್ಯೂಸಿಕ್ ಅಂತ ಒಂದು ತುಂಬಾ ಜನ ಸ್ಟೂಡೆಂಟ್ಸ್ ಲೈಕ್ ಈ ಮಂಜುಳಾ ಗುರಾಜ್ ಮೇಡಮ್ ಅವರ ಸ್ಕೂಲಿಂದ ಸಾಕಷ್ಟು ಜನ ಹೇಳ್ತಿದ್ರು. ಲೈಕ್ ವಾವ್. ಸೊ ಈ ಸೀಸನ್ 1 ವಿನ್ನರ್ ಆದ್ಮೇಲೆ ನೆಕ್ಸ್ಟ್ ಜರ್ನಿ ಹೆಂಗಾಯ್ತು ಶುರು ಆಗಿದ್ದು? ಆಕ್ಚುಲಿ ಹೇಳ ಮಯೂರ್, ನಂದು
ಕಾಂಪಿಟೇಷನ್ ಆದ್ಮೇಲೂ ವಾಟ್ ನೆಕ್ಸ್ಟ್ ಅಂತ ನಂಗೆ ಗೊತ್ತಿರಲಿಲ್ಲ. ಓಕೆ ಕಾರಣ ಏನು ಅಂದರೆ ನನಗೆ ಕ್ಲಾಸಿಕಲ್ ಮ್ಯೂಸಿಕ್ ತುಂಬ ಇಷ್ಟ ಓಕೆ ಚಿಕ್ಕ ವಯಸ್ಸಿಂದನೂ. ಬಟ್ ಏನಂದರೆ ಈ ಥರ ಕಾಂಪಿಟೇಷನ್ಸಲ್ಲೆಲ್ಲ ಫಿಲಮ್ ಸಾಂಗ್ಸು ಭಾವಗೀತೆಗಳು ಕಲಿತು ಹಾಡಿ ಹಾಡಿ ಫೈನಲ್ಸಲ್ಲಿ ಗೆದ್ಬಿಡ್ಬೇಕು ಅನ್ನೋದೊಂದು ಆಸೆ. ಸೊ ಒಂದಷ್ಟು ವರ್ಷ ನನಗೆ ಆಗ್ತಾನೆ ಮದುವೆನೂ ಆಗಿತ್ತು. ನನ್ನ ಫ್ಯಾಮಿಲಿ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಮುಂಚೆನೆ ಫಿನಾಲೆ ಟೈಮ್ ಫಿನಾಲೆ ಟೈಮ್ ಅಲ್ಲೇ 2009 ಸೊ ಮದುವೆ ಫುಲ್ ಆಗಿ ಕ್ಲೆವರ್ ಆಗ್ಬಿಟ್ರು. ಇನ್ನು ಸುಮ್ಮನೆ ಇದಾದ್ಮೇಲೆ Child marriage. ಎಷ್ಟು ವರ್ಷ ಇದ್ರಿ ಅವಾಗ ಲಕ್ಷ್ಮಿ? ಸುಮ್ಮನೆ ಯಾಕೆ ಇವೆಲ್ಲ ಯಾಕೆ ಹೇಳ್ಬೇಕು, ನನ್ನ ಏಜ್ ಗೊತ್ತಾಗುತ್ತೆ ಅಂತ, ಕ್ಯಾಮ್ರಾ ಮುಂದೆ ಬೇಡ ಅಂತ. ಅವ್ರವ್ರಿಗೆ ಎಷ್ಟು ಅನ್ಸುತ್ತೋ ಅಷ್ಟು ಅಂದ್ಕೊಳ್ಳಿ ನನ್ನ ವಯಸ್ಸು. ಓಕೆ ಬಟ್ ಸೊ ನಾನು ಸದಾ ಇಂದು ಗೊತ್ತು ಯಾವಾಗಲೂ ಬರೀ 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 ನನಗೆ ಸ್ವಲ್ಪ ಹ್ಯಾಂಡ್ ರಿಟನ್ ಸ್ಕ್ರಿಪ್ಟ್ಸ್ ಅಂದರೆ ತುಂಬ ಇಷ್ಟ. ತುಂಬ ಇಷ್ಟ. ಈಗಲೂ ನಾನು ಕೈಯಲ್ಲಿ ಬರ್ಕೊಂಡೆ ಅದನ್ನ ಐಪ್ಯಾಡಲ್ಲಿ ಫೋಟೋ ತೆಕ್ಕೊಂಡು ನಾನು ಲಿರಿಕ್ಸ್ ಇಟ್ಕೊಳ್ಳೋದು. ನಾವು ಅಷ್ಟೇ ಒಂಥರ ನಮ್ಗೆ ಅದೇ ಅಭ್ಯಾಸ, ಅದೇ ಇಷ್ಟ. ಈಗಲೂ ಪ್ರಿಂಟೆಡ್ ಲಿರಿಕ್ಸ್ ಓದಕ್ಕೆ ಸ್ವಲ್ಪ ಏನೋ ಹಿಂಸೆ. ಅದ್ರ ಮೇಲೆಲ್ಲ ನಮ್ದು ಸಿಗ್ನೇಚರ್ಗಳು, ಮೇಲ್ ಸ್ವರಗಳು ಚುಕ್ಕಿ ಕೆಳಗಡೆ ಚುಕ್ಕಿ ಅದೆಲ್ಲ ಇರಬೇಕು. ದೀರ್ಘಾಕ್ಷರಗಳು ಅದೆಲ್ಲ ಇದ್ರೆ ಸೊ ಹಾಗೆ. ಸೊ ಒಂದಷ್ಟು ವರ್ಷ ಚೆನ್ನಾಗಿ ಕೂತ್ಕೊಂಡು ಮನೇಲಿ ಪ್ರಾಕ್ಟೀಸ್ ಮಾಡಿದೆ. ಒಂದಷ್ಟು ವರ್ಷ ಒಂಥರ ಬ್ರೇಕೇ ಆಯಿತು ಅನ್ಬೋದು. 2 ಮಕ್ಕಳು ನನಗೆ, ಮದರ್ ಆಫ್ 2. ಸ್ವಲ್ಪ ಫ್ರೀ ಆಯಿತು ಅಂದಮೇಲೆ ಮತ್ತೆ ಐ ರೆಸ್ಯೂಮ್ಡ್ ಮೈ ವರ್ಕ್. ಬಟ್ ಈ ಒಂದು ರಿಯಾಲಿಟಿ ಶೋ ಗೆದ್ದಾದ್ಮೇಲೆ ಈಗ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಅಲ್ಲಿ ಇಬ್ರು ಕೂಡ ಇದ್ರಿ ಅಲ್ವಾ? ಹೌದು. ಸೊ ಶಿ ಒನ್ ಅಂಡ್ ನೀವ್ ಯಾವ ಪೊಸಿಷನ್ ಅಲ್ಲಿ ಬಂದಿದ್ದ ಟೈಮಲ್ಲಿ? ನಾನು ಐ ಥಿಂಕ್ ಕ್ವಾರ್ಟರ್ ಫೈನಲ್ಸ್ ಹೌದಾ ಸೆಮಿಫೈನಲ್ಸ್ ತನಕ ಬಂದಿದ್ದೆ. ಮನೆ ಒಳಗಡೆ ಕಾಂಪಿಟೇಷನ್ ಅಲ್ವಾ ಇದು? ಬಟ್ ಆಕ್ಚುಲಿ ನಮಗೆ ಮುಂಚೆಯಿಂದ ಆ ಥರ ಕಾಂಪಿಟೇಷನ್ ಅಥವಾ ಆ ಥರ ಕಾಂಪಿಟೇಟಿವ್ ಮೈಂಡ್ ಸೆಟ್ ಬಂದಿಲ್ಲ, ನಮ್ಮಿಬ್ಬರ ಒಳಗಡೆ ಬಂದಿಲ್ಲ. ಆ್ಯಂಡ್ ಇವ್ರು ಫಿನಾಲೆಗೆ ಹೋದಾಗ ನನಗೆ ಭಾಳನೇ ಖುಷಿಯಾಗಿತ್ತು. ಆಬ್ವಿಯಸ್ಲಿ ನಾನು ಫಿನಾಲೆಗೆ ಹೋಗ್ಲಿಲ್ವಲ್ಲ ಅನ್ನೋದೊಂದು ಬೇಜಾರಿತ್ತು. ಬಟ್ ಇಟ್ಸ್ ಓಕೆ. ಹೆಂಗಿರ್ತಿತ್ತಲ್ಲ ಫಿನಾಲೆಗೆ ಹೋಗ್ಬಿಟ್ಟು ಲಾಸ್ಟ್ ಅಲ್ಲಿ 1 or 2 ಅಂತ ಅಕ್ಕ ತಂಗಿರ ಮಧ್ಯೆ ಒಂದು ಜುಗಲ್ಬಂದಿ ಕಾಂಪಿಟೇಷನ್ ಇಟ್ಬಿಟ್ಟು ಈ ಪರ್ವದಲ್ಲಿ ಸ್ಟೇಜ್ ಮೇಲೆ ನಿಂತ್ಕೊಂತಾರೆ. ತುಂಬಾ ಜನ ರೇಕ್ಸೋರು ಗೊತ್ತಾ, ವಿನ್ನರೀಸ್ ಅಂತ ಹಿಂಗೆ ಆ ಕಡೆ ಇಂದು ಆ ಕಡೆ ಲಕ್ಷ್ಮಿ ಹೆಂಗಿರ್. ಹಾಗಾದ್ರೆ ಇಬ್ರು ಬಿಗ್ ಬಾಸ್ ಮನೆ ಕಳ್ಸ್ಕೊಳ್ಳೋಣ. ಅಲ್ಲ ನೀವ್ ಹೇಳ್ತಿರೋ ಕಾನ್ಸೆಪ್ಟ್ ಬರೀ ಬಿಗ್ ಬಾಸ್ ಅಲ್ಲಿ ಮಾತ್ರ ಸಾಧ್ಯ. ಈ ಕಡೆ ನಿಂತ್ಕೊಂಡು ವಿನ್ನರೀಸ್ ಅಂದ್ಬಿಟ್ಟು ಕೈ ಹಿಡ್ಕೊಳ್ಳೋದು ಇನ್ನೆಲ್ಲೂ. ಬಟ್ ಆಕ್ಚುಲಿ ನಮ್ಮಿಬ್ರ ಮಧ್ಯ ಆ ಥರದ್ದು ಕಾಂಪಿಟೇಷನ್ ಅಂತ ಬಂದಿಲ್ಲ. ಬಿಕಾಸ್ ಒಟ್ಟಿಗೆ ಹಾಡ್ಕೊಂಡ್ ಬಂದಿದೀವಿ. ವಿ ಹ್ಯಾವ್ ಆಲ್ವೇಸ್ ಟ್ರೈಡ್ ಟು ಬಿ ಕಾಂಪ್ಲಿಮೆಂಟರಿ. ಹೌದು, ದಟ್ ಈಸ್ ಹೌ ಇಟ್ ಈಸ್. ಆ್ಯಂಡ್ ಶಿ ಹ್ಯಾಸ್ ಬಿನ್ ವೆರಿ ಸಕ್ಸಸ್ಫುಲ್ ಇನ್ ಪ್ಲೇ ಬ್ಯಾಕ್ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ. ನಾನು ಯಾವತ್ತೂ ಅಯ್ಯೋ ನಾನು ಪ್ಲೇ ಬ್ಯಾಕ್ ಅಲ್ಲಿ ಅಷ್ಟು ಹಾಡ್ಬೇಕು ಅದು ಬಂದೇ ಇಲ್ಲ ಇವ್ರ ಮೈಂಡಲ್ಲಿ. ಐ ಥಿಂಕ್ ಯು ಗಾಟ್ ಶಿ ಕಂಪ್ಲೀಟ್ಲಿ ನಾನು ಕ್ಲಾಸಿಕಲ್ ಆಗಿ ಏನಿರುತ್ತೋ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಅಂತ. And her timbre and her voice texture, where was that shift to playback again? ನಾನು ನನ್ನ ಜರ್ನಿ ಹೇಳ್ಬೇಕಂತಂದ್ರೆ ನನಗೆ ಮುಂಚೆಯಿಂದ ನನಗೆ ಪ್ಲೇಬ್ಯಾಕ್ ಸಿಂಗರ್ ಆಗ್ಬೇಕನ್ನೋದಿತ್ತು. ಹೌದಾ? ಮುಂಚೆಯಿಂದ ನನ್ನ ಮನಸ್ಸಲ್ಲಿ ಹೌದು, ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು. ನನಗೆ ಚಿಕ್ಕ ವಯಸ್ಸಲ್ಲಿ ಹೇಗಿತ್ತು ಗೊತ್ತಾ, ಎಲ್ಲ ಕೇಳಿ ನಗ್ತಾರೇನೋ, ಮದುವೆ ಆಗಬೇಕು, ಬೆಂಗಳೂರು ಹುಡುಗ ಆಗಿರಬೇಕು, ಯಾರಾದರೂ ಓಕೆ, ನಾನು ಬ್ಯಾಂಗ್ಳೂರಿಗೆ ಹೋಗಬೇಕು, ಸೆಟ್ಲ್ ಆಗಬೇಕು, ಪ್ಲೇಬ್ಯಾಕ್ ಸಿಂಗರ್ ಆಗಬೇಕು. ನಮ್ಮ ಅಪ್ಪಂಗೆ ಅದನ್ನೇ ಹೇಳ್ತಿದ್ದೆ, ಬೇಗ ಹುಡುಕು ಒಂದು ಬೆಂಗಳೂರು ಹುಡುಗನ. ನನಗೆ ಏನಾಗ್ತಾ ಇತ್ತು, ನಾವು ಕಾಂಪಿಟೇಷನ್ಗೆ ನಿಮ್ಗೆ ಗೊತ್ತಿರೋ ಹಾಗೆ ಮೈಸೂರಿಂದ ಓಡಾಡ್ತಾ ಇದ್ವಿ. ರೆಕಾರ್ಡಿಂಗ್ಸ್ ಅಂದರೆ ಒಂದೊಂದ್ಸಲ ಇವಾಗ ಬನ್ನಿ ಇನ್ನು 2 hours ಸ್ಟಾರ್ಟ್ ಆಗುತ್ತೆ, ಹಾಗೆ ಇರೋದು ಒಂದೊಂದ್ಸಲ, ಏನೂ ಮಾಡೋಕ್ಕಾಗಲ್ಲ. ನಾನು ಅಲ್ಲಿಂದ ಬರ್ತಾಯಿದ್ದೀನಿ ಅಂತಂದರೆ ಓ ಹೌದಾ, ನೀವು ಬ್ಯಾಂಗ್ಳೂರಲ್ಲಿಲ್ವಾ, ಓಕೆ ಹೇಳ್ತೀವಿ ನೆಕ್ಸ್ಟ್ ಟೈಮ್ ಅಂತ ತುಂಬಾ ಆಪರ್ಚುನಿಟೀಸ್ ನನಗೆ ಮಿಸ್ ಆಗ್ತಾಯಿತ್ತು. ಆವಾಗ ಬ್ಯಾಂಗ್ಳೂರಿಗೆ ಆದಷ್ಟು ಬೇಗ ಬಂದುಬಿಡ್ಬೇಕಂತ. ಬಟ್ ನನಗೆ ಮುಂಚೆ ನಾನು ಕಾಂಪಿಟೇಷನಲ್ಲಿ ಇದ್ದಾಗಲೂ ಫಾಸ್ಟ್ ನಂಬರ್ಸ್ ನಂಗೆ ಹಾಡೋಕ್ಕೆ ಭಾಳ ಇಷ್ಟ ಆಗ್ತಾಯಿತ್ತು. ನನಗೆ ಗೊತ್ತಿಲ್ಲದೆ ಹಾಡುಗಳನ್ನು ಕಲಿತಾ ಇದ್ದೆ, ಮನೇಲೆಲ್ಲ ಹಮ್ ಮಾಡ್ತಾ ಇದ್ದೆ. ಅಪ್ಪ ಓಕೆ ಇದ್ರಾಗ? ವೆರಿ ಮಚ್ ಓಕೆ. ಅಂಡ್ ಅಪ್ಪಂಗೆ ಏನ್ ಗೊತ್ತಾ, ಸಾರಿ ಐ ಆಮ್ ಇಂಟರಪ್ಟಿಂಗ್, ಇಟ್ಸ್ ಓಕೆ, ಇದ್ದಿದ್ದೆ ಅಭ್ಯಾಸ ಆಗೋಗಿದೆ. ಮಯೂರ್ ಏನೋ ಹೇಳ್ಬೇಕು ಅಂತಿದೆ, ಇವ್ರು ಏನ್ ಹೇಳಕ್ ಹೊರಟಿದ್ದಾರೆ ಅಂದ್ರೆ, ಅಲ್ಲ ಇವ್ರು ಹೇಳ್ತಾ ಇರೋದು ಅರ್ಥ ಏನಂತಂದ್ರೆ ಅಂತ ಸ್ಟಾರ್ಟ್ ಮಾಡ್ಬಿಡಲ್ಲ. ಕಂಟಿನ್ಯೂ, ಇಟ್ಸ್ ಓಕೆ, ಬಿಟ್ಕೊಟ್ಬಿಟ್ಟಿದ್ದೀನಿ ಮಯೂರ್, ಬಿಟ್ಕೊಟ್ಬಿಟ್ಟಿದ್ದೀನಿ ಎಲ್ಲದ್ರಲ್ಲೂ. ಓಕೆ, ನೀನ್ ಮುಂದೆ ಹೋಗು, ನಾನು ಹಿಂದೆ ಬರ್ತೀನಿ. ಓ ಗಾಡ್, ಹಾಗಾದ್ರೆ ಕಾನ್ಫಿಡೆನ್ಸ್ ಸ್ಟಾರ್ ಸಿಂಗರ್ ಸೀಸನ್ 1 ವಿನ್ನರ್ ಯಾಕೆ ಅಂತ ಇವಾಗ ಗೊತ್ತಾಯ್ತು. ಏನ್ ಮಾಡ್ಲ, ಒಂದೊಳ್ಳೆ ಮೆಮೊರಿ ಹೇಳಕ್ ಬಂದೆ ನಾನು ಈ ವಿಷಯಕ್ಕೆ. ಚಿಕ್ಕ ವಯಸ್ಸಿಂದ ಇಂದುಗೆ ಸ್ವಲ್ಪ ಟು ಗೆಟ್ ಡ್ರೆಸ್ಡ್ ಅಪ್ ಅದೆಲ್ಲ ತುಂಬಾ ಇಷ್ಟ. ಕನ್ನಡಿ ಮುಂದೆ ನಿಂತ್ಕೊಳ್ಳೋದು, ಚೆನ್ನಾಗಿ ಡ್ರೆಸ್ ಮಾಡ್ಕೊಳ್ಳೋದು, ಹಿಂಗೆ ಇರ್ಬೇಕು ಬಳೆ.
ನಾನು ಯಾವತ್ತೂ ಅದಕ್ಕೆಲ್ಲ ತಲೆನೇ ಕೆಡಿಸ್ಕೊಂಡಿಲ್ಲ. ನೀವು ನಂಬಲ್ಲ, ಹೆಂಗೆ ಅಂದ್ರೆ ಹಂಗೆ ಆಚೆ ಬರ್ತೀನಿ. ಇನ್ಫ್ಯಾಕ್ಟ್ ಇಂದು ಹ್ಯಾಸ್ ಅ ಮೇಜರ್ ರೋಲ್. ನನ್ನೊಂದು ಸ್ವಲ್ಪ ಚೆನ್ನಾಗಿ ಬಾರೆ ಆಚೆ ಬರೋವಾಗ, ನೀಟಾಗಿ ಬಾ, ಹಿಂಗೆಲ್ಲ ಬರಬೇಡ, ಸಿಂಗರ್ ಅಂತ ಗುರ್ತಿಡಿತಾರೆ, ಹಿಂಗಿದ್ದಾರೆ ಅಂತಂದ್ಬಿಡ್ತಾರೆ. ಅದೆಲ್ಲ ಇಂದು ಹ್ಯಾಸ್ ಗ್ರೂಮ್ಡ್ ಮೀ ಅಪ್. ಚಿಕ್ಕ ವಯಸ್ಸಲ್ಲಿ ಏನು ಮಾಡೋರು, ಟಿಪಿಕಲ್ ಬ್ರಾಹ್ಮಿನ್ ಫ್ಯಾಮಿಲಿ ನಮ್ದು. ಅಪ್ಪ ಸಂಧ್ಯಾ ವಂದನೆ ಮಾಡ್ಕೊಂಡು ಕೂತಾಗ ಇಂದು ಅಪ್ಪನ ಬೆನ್ ಮೇಲೆ ಮುಕ್ಕಾಲ ಫೋಟೋ ಇದೆ ಹಾಡ್ತಿದ್ದೆ ಅದು. ಮುಖಾಲ ಮುಕ್ಕಾಬೆಲ್ಲ ಚಿಕ್ಕ ಮಗು ಗೊತ್ತಾ, ಅವಾಗೆಲ್ಲ ಏನ್ ಟಿವಿಲಿ ಏನೋ ಓಡ್ತಾ ಇದೆ, ಹಾಡು ಬಾಯಿಗೆ ಬಂದ್ಬಿಟ್ಟಿದೆ. ಏನು ಅಂಡ್ ಈವನ್ ಇದುವೆ ಅಮೇರಿಕಾ, ಆಸ್ಟ್ರೇಲಿಯಾ, ಸೌತ್ ಆಫ್ರಿಕಾ, ಮೇಡ್ ಇನ್ ಇಂಡಿಯಾ. ಸೊ ಚಿಕ್ಕ ಮಗುವಿಂದಾನೆ ತುಂಬಾ ಹಾಡ್ತಾ ಇದ್ದೆ. ಫಾಸ್ಟ್ ನಂಬರ್ಸ್. ಅದಕ್ಕೆ ಕಾಂಟ್ರರಿ ಏನ್ ಗೊತ್ತಾ, ಬೆಳಗ್ಗೆ ಹೊತ್ತು ಆಕಾಶವಾಣಿ ಹಾಕಿರ್ತಾ ಇದ್ರು ನಮ್ ತಾತ. ಅವರು ಸಂಧ್ಯಾ ವಂದನೆ ಮಾಡ್ಕೊಂಡು ಕೂತಿರೋರು. ಅಪ್ಪ ಇಂಗ್ಲಿಷ್ ಲೆಕ್ಚರರು. ಬೆಳಗ್ಗೆ ಅವ್ರು ಕಾಲೇಜಿಗೆ ರೆಡಿ ಆಗೋರು. ಆ ಟೈಮಲ್ಲಿ ದೊಡ್ಡ ದೊಡ್ಡ ಮ್ಯೂಸಿಷಿಯನ್ಸು, ಕಾಂಬೋಜಿ ರಾಗ, ಶಂಕರಾಭರಣ ಅದೆಲ್ಲ ಬರೋದು. ನನ್ನ ಕಿವಿ ಯಾವಾಗಲೂ ಆ ಕಡೆ. ಯು ವಾಂಟ್ ಬಿಲೀವ್, ನನಗೆ ಆ ವೇಗ್ ಮೆಮೊರೀಸ್ ಇದೆ. ಆ ವೈಲಿನ್ನು, ಪಕ್ವಾದ್ಯ, ಮೃದಂಗ, ತನಿ ಅದೆಲ್ಲ ಕಿವಿಗೆ ಬೀಳ್ತಾ ಇರಬೇಕು ಬೆಳಗ್ಗೆ ಹೊತ್ತು ಸ್ಕೂಲಿಗೆ ನಾವು ರೆಡಿ ಆಗೋವಾಗ. ಅನ್ನೋಯಿಂಗ್ಲಿ ಅದು ನನ್ನ ಕಿವಿಗೆ ಬೀಳ್ತಾ ಇತ್ತು. ಇಂದುಗ ಅದಕ್ಕೆ ಸೊ ಅಲ್ಲೇ ಡಿಸೈಡ್ ಆಗೋಗ್ಬಿಟ್ಟಿದೆ. ಹೌದು, ನಂಗೆ ಅಲ್ಲ, ಬಟ್ ಚಿಕ್ಕ ವಯಸ್ಸಿಂದಾನೇ ಬಿಡೆ ಮಾತಾಡಕ್ಕೆ ಬಿಡೆ ಬಿಡೆ ಹೇಳಿ ಇಂದು ಅವರೇ ಹೇಳಿ. ಇಲ್ಲ, ನಾನು ಹೋಗ್ಬಿಡ್ತೀನಿ ಸುಮ್ಮನೆ. ನನ್ಗೆ ಎಲ್ಲೆಲ್ಲಿ ಇರುತ್ತೋ ಕೊಟ್ಬಿಡ್ತೀನಿ ಬೈಟ್ಸು, ಸೇರ್ಸ್ಕೊಟ್ಬಿಡಿ, ನನ್ನ ಇಮೇಜ್ ಒಂದು ಇಟ್ಬಿಟ್ಟು ಅಷ್ಟೇ. ಚಿಕ್ಕ ವಯಸ್ಸಿಂದ ಫಿಲ್ಮ್ ಸಾಂಗ್ಸ್ ಆಗಿರ್ಬೋದು, ಫಾಸ್ಟ್ ನಂಬರ್ ಹಾಡಕ್ಕೆ ಬಹಳ ಇಷ್ಟ ಆಯ್ತು. ಆಕ್ಟಿಂಗ್ ತುಂಬಾ ಇಷ್ಟ ನನಗೆ ಮಯೂರ್. ಓಹೋ, ನನಗೆ ಚಿಕ್ಕ ವಯಸ್ಸಿಂದ ಈಗಲೂ ಇಷ್ಟ, ಬಟ್ ಹೋಗಕ್ಕಾಗ್ತಿಲ್ಲ ಬಿಕಾಸ್ ಇದ್ರಲ್ಲೇ ಬಹಳ ಬ್ಯುಸಿ ಇರೋದ್ರಿಂದ. ಹಾಗಾಗಿ ಜೀವನದಲ್ಲೇ ಈಗ ಜೀವನ ಅನ್ನೋ ಒಂದು ಏನಂತೀರಾ ವೇದಿಕೆ ಮೇಲೆ ನಾನು ನಾಟಕ ಇಲ್ಲೇ ಒಂದು ಪಾತ್ರಧಾರಿಯಾಗಿ ಮಾಡ್ತಿದ್ದೀನಿ ಅಂತ ಶೇಕ್ಸ್ಪಿಯರ್ ಡೈಲಾಗ್ ಎಲ್ಲ ಹೊಡಿಬೇಡಿ. ಹಾಗೆ ಏನಾಯ್ತು, ಸ್ಟಾರ್ ಸಿಂಗರ್ಗಿಂತ ಮುಂಚೆನೆ ಒಂದು ಇದು ಬರ್ತಾ ಇತ್ತು ವೀಕೆಂಡ್ಸ್, ಎಂದೂ ಮರೆಯದ ಹಾಡು ಅಂತ, ರವಿ ಬೆಳಗೆರೆ ಅವ್ರದ್ದು. ಅದ್ರಲ್ಲಿ ನಾನು ಹಾಡಿದ್ದೆ ಫ್ಯೂ ಎಪಿಸೋಡ್ಸ್. ಉಡುಗಣ ವೇಷ್ಟಿತ ಚಂದ್ರ ಸುಶೋಭಿತ ಇಂಥ ಹಾಡುಗಳು ಸುಮಾರು ಹಾಡಿದ್ದೀನಿ. ಆಮೇಲೆ ನನ ಶಿವಗುಣ ನುಡಿ ಮನ ಶಿವಗುಣ ಸಂಕೀರ್ತನ, ಈ ಒಂದು ಎಪಿಸೋಡ್ಗೆ TN ಸೀತಾರಾಮ್ ಸರ್ ಬಂದಿದ್ರು. ಆ್ಯಂಡ್ ಆ ಎಪಿಸೋಡ್ ನೋಡಿಬಿಟ್ಟು ಟಿ ವಿಯಲ್ಲಿ ಚಾನೆಲ್ ಅವ್ರ ಹತ್ರ ನನ್ನ ನಂಬರ್ ತೊಗೊಂಡ್ರು. ಆವಾಗ ಮಿಂಚು ಅಂತ ಒಂದು ಸೀರಿಯಲ್ ಸ್ಟಾರ್ಟ್ ಮಾಡ್ತಾಯಿದ್ರು. ಆ ಸೀರಿಯಲಲ್ಲಿ ಒಂದು ಫ್ಯಾಮಿಲಿಯಲ್ಲಿ ಕೊನೆ ಮಗಳು, ಅದಕ್ಕೆ ಸಿಂಗರ್ ರೋಲ್ ಬೇಕಿತ್ತು. ಅದಕ್ಕೆ ಸೇಮ್ ಔಟ್ಫಿಟ್ಟು, ನಾನು 2 ಜಡೆ. ಅವಾಗೆಲ್ಲ ನಾನು ಎದೆ ತುಂಬಿ ಹಾಡುವೆನು ಇಂದ 2 ಜಡೆ ಹಾಕ್ತಾಯಿದ್ದೆ. ಇವನ್ ಆ ಒಂದು ಎಪಿಸೋಡ್ಸ್ಗೂ ಆ ಶೂಟ್ಗಳಿಗೂ ಹಾಗೆ ಹೋಗಿದ್ದೆ. ಅದನ್ನು ನೋಡಿ ನನಗೆ ಇದೇ ಹುಡುಗಿ ಬೇಕು, ಇದೇ ಥರ ಅವಳದು ಔಟ್ಫಿಟ್ ಇರಬೇಕು, 2 ಜಡೆ ಇರಬೇಕು ಅಂತನೆಲ್ಲ ಹೇಳಿ ನಮ್ಮ ತಂದೆಯವ್ರನ್ನ ಒಪ್ಪಿಸಿ ಹತ್ತತ್ರ 1-1.5 ವರ್ಷ ಮಾಡಿದ್ದೀನಿ ಸೀರಿಯಲ್ನ. ಅದು ಒಂಥರ ಈಡೇರಿಸ್ಕೊಂಡ್ಬಿಟ್ಟಿದ್ದೀರಾ ಆಕ್ಟಿಂಗ್ ಮಾಡೋಂತ ಅಲ್ಲ? ಹೌದು, ಬಿಕಾಸ್ ಆಕ್ಟಿಂಗ್ ಏನು ಬ್ಯಾಕ್ಗ್ರೌಂಡೇ ಇಲ್ಲ ನನಗೆ. ಅಪ್ಪ ಒಪ್ಕೊಂಡಿದ್ರು. ಸೊ ಅಪ್ಪ ಇಸ್ ವೆರಿ ಆ ವಿಷಯದಲ್ಲಿ ಸಖತ್ ಓಪನ್ ಮೈಂಡೆಡ್ ಇದ್ರು. ಎಲ್ಲಾನು ಒಂದು ಕಲೆನೇ ಅಲ್ವಾ ಮಯೂ? ವೆರಿ ಓಪನ್ ಅನ್ನೋದಕ್ಕೂ ಅಲ್ಲಿ ದೇರ್ ಇಸ್ ಅ ಏನಂತೀರಾ, ಒಂದು ರೇಖೆ, ಥಿನ್ ಲೈನ್ ಇರುತ್ತೆ, ಅದು ಇಟ್ಕೊಂಡು ಹಿ ವಾಸ್ ಓಕೆ. ಅದಕ್ಕೆ TNS ಸೀರಿಯಲ್ ಅಂತ. ಹೌದು ಹೌದು ಹೌದು. ಆಕ್ಚುಲಿ ಸೀತಾರಾಮ್ ಸರ್ ಇಂದುದು ಅದೇ ಇಂದುನ ರೋಲ್ಗೆಲ್ಲ ತಗೊಂಡು ಒಂದ್ಸತಿ ಸ್ಕ್ರೀನ್ ಟೆಸ್ಟಿಗೆ ಬಾಮ ಅದೆಲ್ಲ ಆದಮೇಲೆ ನನ್ನನ್ನು ಕರೆದ್ರು. ಎದೆ ತುಂಬಿ ಹಾಡುವೇನು ನಡೀತಾ ಇತ್ತು, ಬಾಮ. ಅವಾಗೆಲ್ಲ ನಾನು ಈ ಥರ ಉದ್ದ ತಿಲಕ ಎಲ್ಲ ಹಾಕುತ್ತಾ ಇದ್ದೆ. ಸ್ವಲ್ಪ ಜೋರ್ ಪಾತ್ರ ಮಾಡ್ತೀನಮ್ಮ ಅಂತ ಕೇಳಿದ್ರು ಸರ್. ಅಪ್ಪ ಮಾಡ್ತಾರೆ ಸರ್. ಆಮೇಲೆ ಮೇ ಬಿ ಆಯ್ತಾ ಇಲ್ವಾ? ಇಲ್ಲ ಅದಾಗಲಿಲ್ಲ. ಬಟ್ ಅಂದ್ರೆ ಅವ್ರಿಗೆ ಇಂಪ್ರೆಷನ್ ನನ್ನ ಮೇಲೆ ಬಂದಿದ್ದು. ಇದ್ಯಾಕೋ ಉಲ್ಟಾ ಅನಿಸ್ತಿದೆ ನನಗೆ. ಇಲ್ಲ ಮಯೂ, ಈ ಗುಂಗುರು ಕೂದ್ಲಿಗೆ, ನೀವು ಗುಂಗುರು ಕೂದಲು ನೋಡಿ ಮೋಸ ಹೋಗ್ಬೇಡಿ. ಆ ಗುಂಗುರು ಕೂದಲು ಒಳಗಡೆ ಇರೋ ಮನಸ್ಸನ್ನ ನೋಡ್ಬೇಕು ನೀವು.
ಒಂದು ಮೊಬೈಲ್ ಅಂತೀನಿ ಗನ್ನು. ಈ ಒಂದು ಸ್ಟ್ಯಾಂಡರ್ಡ್ ಟ್ರೇಡ್ಸ್ ಇರುತ್ತೆ ಗೊತ್ತಾ, ಈಗಿನ ಕಾಲದಲ್ಲಿ ಬರುವಂತ ಸೀರಿಯಲ್ಗಳಲ್ಲಿ ಒಂದು ಲೇಡಿ ಡಾನ್ ಇರ್ತಾರೆ, ಆಮೇಲೆ ಆ ಮನೆ ತುಂಬಾ ಒಂದು 15 ಜನ ಇರ್ತಾರೆ, ಓವರ್ ಡ್ರೆಸ್ಡ್ ಅಪ್ ತುಂಬಾ ಚೆನ್ನಾಗಿ ಮೇಕಪ್ ಮಾಡಿರ್ತಾರೆ, ತುಂಬಾ ಚೆನ್ನಾಗಿ. ಆಮೇಲೆ ಶಿ ಲುಕ್ಸ್ ವೆರಿ ಹಾಟ್ ಬೈ ದ ವೇ, ಆಯ್ತಾ. ಯಾರೇ ಆ ಪಾತ್ರದಲ್ಲಿ ಮಾಡ್ತಾರೋ ಯು ಗೈಸ್ ಲುಕ್ ವೆರಿ ಹಾಟ್. ಓಕೆ, ಸೊ ಆಮೇಲೆ ಅವರು ತುಂಬಾ ಯಂಗ್ ವಯಸ್ಸಿಗೆ ತುಂಬಾ ದೊಡ್ಡ ಮಗ ಇರ್ತಾನೆ, ಆಯ್ತಾ. ಆ ಮಗನ್ಗೆ ಈಕೆನೆ ವಯಸ್ಸಿಗೆ ಸೋ ಗುಡ್. ಆಮೇಲೆ ಅವಳು ಮೋಸ ಮಾಡ್ತಾನೆ ಇರ್ತಾಳೆ ಮಗುಗೆ. ಆಮೇಲೆ ಒಬ್ಳು ಸೊಸೆ ಬರ್ತಾಳೆ, ಎಲ್ಲಿಂದನೋ ಸೊಸೆ, ಅವಳ ಮೇಲೆ ಸೀರಿಯಲ್ ಹೆಸರು, ಅವಳು ಇನ್ನೂ ಚಿಕ್ಕ ಹುಡುಗಿ ಆಗಿರ್ತಾಳೆ, ಆಯ್ತಾ. ಆಮೇಲೆ ಆ ಮನೆ ತುಂಬಾ ಅವಳಿಗೆ ಒಬ್ಬ ಇದಿರ್ತಾನೆ, ಒಬ್ಬ ಸೈಡ್ ಕಿಕ್, ಅವನು ಒಂಥರ ವಿಚಿತ್ರವಾಗಿರುವಂತ ಸೈಡ್ ಕಿಕ್. ನನ್ಗೆ ಎಲ್ಲದಕ್ಕಿಂತ ನಗು ಬರೋದ್ ಮಯೂರ್, ಒಂದೊಂದು ಸೀನ್ಗಳಿರುತ್ತಲ್ಲ ಆ ವಿಲನ್ ರೋಲ್ ಇರೋರು, ನಾನೀಗ ಏನ್ ಮಾಡ್ತೀನಿ ಅಂದ್ರೆ ಅಲ್ಲ ಅವ್ರವ್ರೇ ಅಲ್ಲಿ ಕರ್ಸಿ ಮಾಡಿ ಅಷ್ಟು ಜೋರಾಗಿ ರೂಮಲ್ಲಿ ಬಾಗ್ಲು ಹಾಕ್ತೆ ಒಬ್ಬೊಬ್ಬರೇ ಮಾತಾಡ್ಕೊಳ್ತಾ ಇರ್ತಾರೆ. ನನ್ನ ಮೊಮ್ಮಂಗೆ ಯಾವಾಗ್ಲೂ ಕೇಳ್ತೀನಿ, ಇವರು ಯಾರು ಹಿಂಗ್ ಮಾತಾಡ್ತಾರೆ, ನಾನು ಒಬ್ಬೊಬ್ನೇ ಮಾತಾಡ್ಕೊಳ್ಳೋದು ಹೆಂಗೆ ಅಂತಾರೆ. ಓಕೆ, ನಂಗೆ ಗೊತ್ತಿರುತ್ತೆ ಇದಂತರ. ನಾನಿವತ್ತು ಇವನನ್ನ ಮುಗ್ಸೋವರೆಗೂ ಬಿಡೋದಿಲ್ಲ, ಅವನನ್ನ ಕರ್ಕೊಂಡ್ ಬಂದು ಮಾಡ್ಲೇಬೇಕಾಗತ್ತೆ. ನಾನು ಮಾಡ್ತೀನಿ ಆಗುತ್ತೆ, ಅದೆಲ್ಲ ವರ್ಡ್ಸ್ ಸ್ಟ್ರೆಸ್ ಮಾಡಬೇಕು. ನಮ್ಮ ಅಜ್ಜಿ ಪ್ರಾಯಶಃ ದಿವಸಕ್ಕೆ ಒಂದು 15ರಿಂದ 16 ಸೀರಿಯಲ್ಸ್ ನೋಡ್ಬೋದು, ಆಯ್ತಾ. ಅಂದ್ರೆ ಈ ಕಲರ್ಸ್ ಅಲ್ಲಿ ಬರೋ ಒಂದಿಷ್ಟು ಮತ್ತೆ ZL ಬರೋದೊಂದಿಷ್ಟು ಇರುತ್ತೆ. ಸೊ ನಮ್ಮ ಮನೇಲಿ ಇರ್ಬೇಕಾದ್ರೆ ಅದು ಹೆಂಗ್ ಸ್ವ್ಯಾಪ್ ಮಾಡ್ತಾರೆ ಗೊತ್ತಾ, ಈ ಕಲರ್ಸ್ ಆ್ಯಡ್ ಬರುತ್ತಲ್ಲ, ಸೊ ಮೊಬೈಲಲ್ಲಿ ZL ನೋಡ್ತಿರ್ತಾರೆ. ನೆಕ್ಸ್ಟ್ ಲೆವೆಲ್ ಇದು. ಸೊ ಎಲ್ಲ ಮುಗ್ದಾದ್ಮೇಲೆ ಬಿಗ್ ಬಾಸ್ ನೋಡ್ತಿರ್ಲಿಲ್ಲ, ಓಕೆ 9:00 ಬರ್ತಾರೆ, ಆಯ್ತು ತಗೋ ರಿಮೋಟ್ ನಿನ್ಗೆ. ಸ್ಮಾಲ್ ಸ್ಕ್ರೀನ್ ಫ್ಯಾನ್ಸ್. ಆಮೇಲೆ 9:00 ನಾನು ಏನ್ ಮಾಡ್ತೀರಾ ಈಗ ಅಂದ್ರೆ ಅಲ್ಲಿಂದ ಕುತ್ಕೊಂಡು ಆ ಜಿ ಸೀರಿಯಲ್ಸ್ ಇನ್ನ ಕಂಟಿನ್ಯೂ. ಆಮೇಲೆ ತಿರ್ಗಾ ಮಧ್ಯಾಹ್ನ 1:30 2:30 ಬಿಟ್ಬಿಡಪ್ಪಿ ಅನ್ನೋರು, ಯಾಕಂದ್ರೆ ಅದು ಸುವರ್ಣ ಅಲ್ಲಿ ಬರುತ್ತೆ. ನಾನು ನೆಕ್ಸ್ಟ್ ಲೆವೆಲ್. ಕೊನೆಗೆ ಯಾವತ್ತೋ ಒಂದ್ ದಿವಸ ಇವಳು ಮನೆ ಮದ್ವೆ ಆಗೋಯ್ತಲ್ಲ, ನಾನು ಪ್ಯಾಸಿವ್ ಆಗಿ ನೋಡಿರ್ತೀನಿ ಇಂದು, ಆಯ್ತಾ. ಅಜಯ್ ಅವಳು ಕಲರ್ಸ್ ಅಲ್ಲಿ ಇರೋಳು, ಅವಳು ಬೇರೆ ಅವಳು, ಕನ್ಫ್ಯೂಷನ್ ಆಗ್ಬೇಡಿ ಅಂತ. ಇಲ್ಲ ಒಂಥರ ಲಿಟ್ರಲಿ ಬಿಸಿಬೇಳೆ ಬಾತ್ ಆಗುತ್ತೆ. ನಾವು ಚಿಕ್ಕ ವಯಸ್ಸಲ್ಲಿ ನೋಡ್ತಿದ್ವಿ ಮಯೂರ್, ಕಾವ್ಯಾಂಜಲಿ, ಬದುಕು ಬದುಕು, ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ಬದುಕು ಸ್ಟಾರ್ಟ್ ಆಗಿ ಮಳೆ ಬಿಲ್ಲು. ಮಳೆಬಿಲ್ಲು ಸಾಂಗ್ ನೆನಪಿದ್ಯಾ? ಎಸ್ ಪ್ಲೀಸ್. ಬಂದು ಹೋಗುತ್ತಿಹುದೆಲ್ಲಿ ಮಳೆ ಬಿಲ್ಲು ದಿನವು, ಬಿತ್ತಿ ನೂರು ಆಸೆ ಮಾಯ ಮತ್ತೆಲ್ಲಿ ಇಹುದು, ಎದೆಗೆ ಬರದೆ ಏಕಿಂತ ಪಯಣ, ಗುರೇ ಇರದ ಬರೆದೆಯ ನೀರ ಕುಂಚ ತಂದ ಕಾವ್ಯ ಸಾಲು, ಅಂತರಂಗ ಮೌನ ಅದರ ಬಯಲು, ಸಪ್ತವರ್ಣದಾಚೆ ಸುಪ್ತ ಬಾಳು, ಅದುವೇ ಮಳೆ ಬಿಲ್ಲು, ಮಳೆ ಬಿಲ್ಲು, ಒಂದೊಂದ್ಸಲ ಕನಸು ಮಳೆ ಬಿಲ್ಲು. ಅದಕ್ಕೂ ಕಾಯ್ತಿದ್ದೆ ನಾನು. ಒಂದೊಂದ್ಸತಿ ಗೋಡ್ಕಿಂಡಿ ಸರ್ ಹಾಡಿರೋ ವರ್ಷನ್ ಬರೋದು, ಹೌದು ಅಲ್ಲ, ಲಾಸ್ಟ್ ಅಲ್ಲಿ ಹಾಕ್ತಾ ಇದ್ರು. ಸಂಗೀತ ಕಟ್ಟಿವಿ. ಹೌದು ಕಟ್ಟಿ. ಆಮೇಲೆ ಮುಕ್ತ ಹಾಡುಗಳಾಗಿರ್ಬಹುದು ಎಲ್ಲ ಬಹಳ, ಅಂದ್ರೆ ಹಾಡುಗಳ ಕೆಳಕ್ಕೆ ಕುಟ್ಬಿಡ್ತಾ ಇದ್ವಿ. 9 ಗಂಟೆ ಅಂತ ಅಂದ ತಕ್ಷಣ ಫಸ್ಟು 2-3 ನಿಮಿಷ ಆ ಸೀರಿಯಲ್ ಟೈಟಲ್ ಸಾಂಗ್ ಕೇಳಬೇಕು ಅಂತ, ಅಷ್ಟು ಅಡಿಕ್ಷನ್. ಸಿನ್ಸ್ ಯು ಸೆಡ್ ಆಕಾಶವಾಣಿ ಅಂತಿರ್ಬೇಕಾದ್ರೆ, ಆಕಾಶವಾಣಿಲಿ ನೀವು ಕೇಳೋದಂತ ಒಂದು ನೆನಪಿರುವಂತ ಡಾಕ್ಟರ್ ರಾಜ್ಕುಮಾರ್ ಅಥವಾ ಎಸ್ ಜಾನಕಿ ಹಾಡಂದ್ರೆ? ಆವರೂಪದೊಳು ಬಂದರು ಸರಿಯೇ, ಆವವೇಶದೊಳು ನಿಂದರು ಸರಿಯೇ, ಆವರೂಪದೊಳು ಬಂದರು ಸರಿಯೇ, ಆವವೇಶದೊಳು ನಿಂದರು ಸರಿಯೇ, ನೇಸರುದಯದೊಳು ಬಹೆಯ ವಾ
ತೆರೆದಿದೆ ಮನೆ ಓ ಬಾ ಅತಿಥಿ ಹೊಸ ಬೆಳಕಿನ ಹೊಸ ಗಾಳಿಯ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ಹೊಸ ಬಾಳನು ತಾ ಅತಿಥಿ ನಿಜವಾಗ್ಲೂ ಗೂಸ್ ಬಂಪ್ಸ್. ನನಗೂ ಕೂಡ ಆಕಾಶವಾಣಿ ಟೈಮಲ್ಲಿ ಈ ಹಾಡನ್ನ ಕೇಳ್ತಿರುವಂಥದ್ದು ಅಥವಾ ಚಿತ್ರಮಂಜರಿಲಿ ನೋಡ್ತಿದ್ದಂಥ ನೆನಪುಗಳು ಹಾಗೇ ಇದೆ. ಹೌದು, ಆ ಕಿಟಕಿ ಮೂಲಕ ಅಣ್ಣವ್ರು ನಿಂತ್ಕೊಂಡು ಸರಿ ಆಮೇಲೆ ರಾತ್ರಿ ಬೆಳಗ್ಗೆ ಒಂದೇ ಮೂವಿ ಬರೋದು. ಹೌದು ಅಲ್ವಾ, ದೂರದರ್ಶನ್ ಅಲ್ಲಿ ಹಾಲಿಡೇಸ್ ಇದ್ರೆ 2 ಸಲ ನೋಡ್ತಾ ಎರಡು ಇದ್ವಿ. ಸಲ. ನಿಮ್ಗೆ ಆಕಾಶವಾಣಿಲಿ ಸಿನಿಮಾ ಆಡಿಯೋ ಕೇಳಿದ ಅಭ್ಯಾಸ ಏನಾದಿದ್ಯಾ? ನಾನು ಇದೆ. ಕೇಳಿದ್ದೀನಿ. ಬೊಬ್ಬರು ಬೊಬ್ಬರು ವಾಹನ ವಾಹನ ಬರ್ತಾ ಇತ್ತು, ಹೊಸ ಬೆಳಕು ಬರ್ತಾ ಇತ್ತು. ಹೊಸ ಬೆಳಕು. ಆಮೇಲೆ ಹೌದು. ಜೀವನ ಚೈತ್ರ ಬರೋದು ಹೌದು. ಕೇಳಿದೀವಿ. ನಾನು ಆಕ್ಚುಲಿ ಪ್ರೇಮಲೋಕ ತುಂಬಾ ಕೇಳಿದ್ದೇನೆ. ವಾವ್. ಓಕೆ, ನಾವು ಎಷ್ಟೋ ವರ್ಷ ಪ್ರೇಮಲೋಕ ಮೂವಿನೇ ನೋಡಿರ್ಲಿಲ್ಲ. ನಾವು ಅಲ್ಲಿಂದ ರವಿ ಸರ್ ಫ್ಯಾನ್. ಅಲ್ಲಿಂದ ಶುರು ಆಗಿದ್ದು. ಅದು ಹೆಂಗೋ ಡಿಸ್ಟೈನ್ ಟು ಮೀಟ್ ಹಿಮ್ ಅಂತಾರಲ್ಲ. ಬಟ್ ಐ ವೇಗ್ಲಿ ರಿಮೆಂಬರ್ ದಿಸ್. ನನಗೆ ಒಂದ್ಸಲಿ ನಾನೊಂದು ಸಿನಿಮಾ ಮಾಡ್ತಿರ್ಬೇಕಾದ್ರೆ ಸರಿತಾ ಮೇಡಮ್ ಹಾಕೊಂಡು ಮಾಡ್ಬೇಕು ಅಂತ ಪ್ಲಾನ್ ಇತ್ತು. ಸೊ ಅವತ್ತು ಕಾಂಟ್ಯಾಕ್ಟ್ ಸಿಕ್ಕಿದ್ದು. ಇವನ್ ಟುಡೇ ಶಿ ಇಸ್ ಇನ್ ಟಚ್ ವಿತ್ ಮೀ. ಸೊ ಕಾಲ್ ಮಾಡ್ಬಿಟ್ಟು ಮಾತಾಡ್ತಾ ಇದ್ದೆ. ಶಿ ಇಸ್ ಇನ್ ದುಬೈಯಲ್ಲಿ ಇದ್ದಾರೆ. ಸೊ ಅವ್ರು ಹೇಳ್ತಿರ್ಬೇಕಾದ್ರೆ ನಂಗೆ ಅವ್ರು ಮಾತಾಡ್ತಿದ್ರೆ ನನಗೆ ತಲೆಯಲ್ಲಿ ಇದೆ, ನನಗೆ ಬರ್ತಿರೋಂಥದ್ದು ಆ ತೆರೆದಿದೆ ಬಾ ಮನೆ ಬಾ ಅತಿಥಿ ಆಗಿರ್ಬೋದು ಅಥವಾ ಚಲಿಸುವ ಮೋಡಗಳದೆಲ್ಲ. ಅದು ನನ್ನ ಮೋಸ್ಟ್ ಫೇವ್ರೇಟ್ ಇಸ್ ಅನದರ್ ಯಾವ್ದು ಗೊತ್ತಾ? ಚಲಿಸುವ ಮೋಡಗಳಲ್ಲಿ ನೀನೆಲ್ಲೋ ನಾನಲ್ಲೇ. ಹೌದು. ಇಷ್ಟೊಳ್ಳೆ ಆಮೇಲೆ ಚಂದಿರ ತಂದ ಅವ್ರ ಇನ್ನೊಸೆನ್ಸು, ಆ ನಾಚಿಕೆ, ಆಮೇಲೆ ಆ ರೋಲ್ಸ್ ಬಂದಾಗ ಎಲಿಗೆನ್ಸು, My God. ಆ ಕಣ್ಣಲ್ಲೇ ಎಕ್ಸ್ಪ್ರೆಷನ್ಸ್ ಎಲ್ಲಾನು ಅಲ್ವಾ? ಅಷ್ಟು ಎಕ್ಸ್ಪ್ರೆಸಿವ್ ಅಲ್ವಾ? ವೆರಿ. ಅಂಡ್ ಐ ಡೋಂಟ್ ನೋ ಹೌ ಅಷ್ಟು ಈಗ ಸರಿತಾ ಆಗಿರ್ಬೋದು ಯಾರಾಗಿರ್ಬೋದು ಅಷ್ಟು ಜನ ಹೀರೋಯಿನ್ಸ್ಗಳು ಅಷ್ಟೇ ಎಕ್ಸ್ಪ್ರೆಸಿವ್ ಆಗಿ ಬೀಟ್. ಈಗ ಒಂದು ತೆರೆದಿದೆ ಮನೆ ಬಾ ಅತಿಥಿ, ಇಟ್ಸ್ ವೆರಿ ಸುಗಮ ಸಂಗೀತ ಸ್ಟೈಲ್ ಅನ್ಬೋದು ಹೌದು. ಸಿಂಗಿಂಗ್. ಹೌದು, ಕುವೆಂಪು ಅವ್ರದ್ದು ಕರೆಕ್ಟ್, ಸಾಹಿತ್ಯ. ಸುಗಮ ಸಂಗೀತದ್ದು. ಅಲ್ಲಿಂದ ಈಗ ನೀವು ಚಂದಿರ ತಂದ ತಗೊಂಡ್ರೆ ಒಂಥರ ಕೈಂಡ್ ಆಫ್ ಸಿಡಕ್ಟಿವ್ ಸಾಂಗ್ ಅಂತ ನಾನು ಯಾ, ಎಸ್ ಜಾನಕಿ ಅಮ್ಮ. ಐ ಡೋಂಟ್ ನೋ ಹೌ. ಯಪ್ಪ, ಅದಕ್ಕೆ ಅವರೆಲ್ಲ ಲೆಜೆಂಡ್ಸ್ ಫಾರ್ ಅ ರೀಸನ್ ನಿಜವಾಗ್ಲು. ಅಲ್ವಾ? ಅಲ್ವಾ? ಅದ್ ಹೇಗೆ ಅಂದ್ರೆ ಅಷ್ಟು ಎಕ್ಸ್ಪ್ರೆಸಿವ್. ಈ ಹಾಡಿಂದ ಈ ತರ ಹಾಡುಗಳಲ್ಲಿ ಆ ತರ ಹಾಡುಗಳಲ್ಲಿ ಎಲ್ಲ ಶತಮಾನಕ್ಕೆ ಒಬ್ಬೊಬ್ರು ಬರ್ತಾರೆ ಅಂತ. ನಿಜ. ನಿಜವಾಗ್ಲು. ಶತಮಾನಕ್ಕೆ ಒಬ್ಬೊಬ್ರು ಆತರ ಸಿಂಗರ್ಸ್ಗಳು ತಗೊಂಡು ಆತರ ಹಾಡೋಂತ ಆ ಸ್ಟ್ಯಾಕ್ಸ್ಗಳಲ್ಲಿ ಅಷ್ಟು ತಗೊಂಡು ಇಷ್ಟ ಹಾಡಿದ್ರು ಕೂಡ ಅವ್ರು ಹೇಳಿರೋಂಥದ್ರಲ್ಲಿ ಒಂದು 10% ಆದ್ರೂ ಇಫ್ ಯು ಆರ್ ಏಬಲ್ ಟು ಅಚೀವ್ ಇಟ್ ಅಂತ. ನಿಜವಾಗ್ಲು. ಅಷ್ಟೆಲ್ಲ ಆದ್ಮೇಲೂ ನಾನು ಏನು ಕಲ್ತಿಲ್ಲ ಅಂತಾರೆ ಅವರು. ಅಲ್ವಾ? ಅದಂತೂ ಅಷ್ಟು ಹಂಬಲ್ ಎಪಿಟಮಿ ಆಫ್ ಬೀಯಿಂಗ್ ಡೌನ್ ಟು ಅರ್ತ್. ಜಾನಕಮ್ಮನ್ ಮೀಟ್ ಮಾಡೋ ಅವಕಾಶ ಸಿಕ್ಕಿಲ್ಲ ಆಕ್ಚುಲಿ. ಹೌದು. ಇಬ್ರಿಗೂ ಸಿಕ್ಕಿಲ್ವಾ? ವೆರಿ ಸ್ಟ್ರೇಂಜ್. ಯಾ, ಎಷ್ಟು ಜನ ಸಿಂಗರ್ಸ್ಗಳು ಮೀಟ್ ಮಾಡಿದ್ದಾರೆ. ಹೌದು. ಆಕ್ಚುಲಿ ಅವ್ರು ಏನಾದ್ರು ನೀವಿಬ್ರು ಹಾಡೋದ ಹಾಡುಗಳನ್ನ ಕೇಳ್ಬಿಟ್ರೆ ಐ ಥಿಂಕ್ ಸೊ ಶೀಲ್ ಬಿ ಮೆಸ್ಮರೈಸ್ಡ್. ಅದೃಷ್ಟ ನಮಗ್ ಬಂದಿಲ್ಲ. ನಮಗೆ ಯೋಗ ಬರ್ಬೇಕು ಅವ್ರ ಬ್ಲೆಸ್ಸಿಂಗ್ಸ್ ತಗೊಳಕ್ಕೆ. ಬಿಕಾಸ್ ಸಾಕಷ್ಟು ಜನ ಸಿಂಗರ್ಸ್ಗಳು ಅವ್ರನ್ನ ಭೇಟಿ ಆಗೋದನ್ನ ನೋಡ್ತೀನಲ್ಲ ವಿಡಿಯೋಸ್. ಹೌದು ಹೌದು. ಅಂದ್ರೆ ಅವ್ರದ್ದು ಯಾರ್ದೋ ಹಾಡ್ತಿರೋಂಥದ್ದನ್ನ ಇದನ್ ಮಾಡ್ತಿಲ್ಲ ಅಂತ. ಬಟ್ ಹೆಂಗೆ ಇದನ್ನು ದ ವೇ ಶಿ ಕಾಂಪ್ಲಿಮೆಂಟ್ಸ್ ಹೌದು, ಇರುತ್ತಲ್ಲ, ನಿಜವಾಗ್ಲೂ. She blesses everyone. ಶಿ ಬ್ಲೆಸಸ್. ಒಂಥರ ವೆರಿ ಪ್ಯೂರ್ ಸೋಲ್ ಅಂತ ಅನ್ಸುತ್ತೆ ಹೌದು. ನನಗೆ. ಒಂಥರ ವೆನೆವರ್ ಆ ವಿಡಿಯೋಗಳು ನೋಡಿದಾಗ ಆಹಾ ಏನ್ ಚೆನ್ನಾಗಿ ಇವರು ದ ವೇ True, true. ಶಿ ಪ್ರೈಸಸ್, ದ ವೇ ಆ ವರ್ಡ್ಸ್ ಯೂಸ್ ಮಾಡೋಂಥದ್ದು, ಆ ಒಂದು ಆಶೀರ್ವಾದ ಕೊಡೋಂಥದ್ದು. ಅಲ್ಲ, ಒಂದ್ ಅಬ್ಸರ್ವ್ ಮಾಡ್ಬೋದು ನಾವು, ಲೆಜೆಂಡ್ಸ್ ಅವ್ರ ಎತ್ತರಕ್ಕೆ ಹೋದಷ್ಟು ಮಕ್ಕಳ ತರ ಆಗ್ಬಿಡ್ತಾರೆ ಅಲ್ವಾ? ನಿಜವಾಗ್ಲು. ಅದೊಂದು. ಇವಾಗ ನಾವು KJ ಯೇಸುದಾಸ್ ಅವರು, ಅಣ್ಣ ಅವರು, ಅಫ್ಕೋರ್ಸ್ ಅಣ್ಣ ಅವ್ರಾಗ್ಲಿ, ಜಾನಕಿ ಅಮ್ಮ, ಚಿತ್ರಮ್ಮ, ಯಾರನ್ನೇ ಲೆಜೆಂಡ್ಸ್ ತಗೊಂಡ್ರು ಎಲ್ರು ಹೇಳೋದು ಅವ್ರ ಮಗುವಿನ ತರ ಅಂತ. 100% ಆಟೋಮೆಟಿಕ್. ನೋಡಿ 70 ವರ್ಷದವರಾದ್ರೂ ಸರಿ, 7 ವರ್ಷದವರಾದ್ರೂ ಸರಿ, ಈ ಹಿಂಗ್ ಬರುತ್ತಲ್ಲ ಇದು ಮಾಡೋಂಥದ್ದು. ಇಟ್ ಈಸ್ ನಾಟ್ ವೆರಿ. ಅದ್ ಮೇ ಬಿ ಇನ್ನೊಂದೇನ್ ಗೊತ್ತಾ, ಸ್ಪಿರಿಚುವಲ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಎತ್ತರಕ್ಕೆ ಬೆಳೆದಷ್ಟು ನಾನು ಇನ್ನೂ ಏನು ಕಲ್ತಿಲ್ಲ ಅನ್ನೋ ಒಂದು ಆ ಹಸಿವು ಹಂಬಲ ಹೆಚ್ಚಾಗ್ತಾನೆ ಇರುತ್ತೋ ಏನೋ. ಐ ಡೋಂಟ್ ನೋ ಎನಿಥಿಂಗ್ ಅನ್ನೋ ಹಂಗೆ. ನಿಜವಾಗ್ಲು. ಅದೇ ಹೇಳ್ತಾರಲ್ಲ, ಅದೇನೋ ರಾಜ್ ಬಿ ಶೆಟ್ಟಿ ಹೇಳಿದ್ರಲ್ಲ, ಬಡತನ ಅನ್ನೋದು ಕಲಿಕೆಯಲ್ಲಿ ಇರ್ಬೇಕು ಅಂತ ಹೇಳಿದ್ರಲ್ಲ. ಯಪ್ಪ. ಸೊ ಅವಾಗ ನಾನು ಅನ್ಕೊಂಡೆ ಎಷ್ಟು ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಲ್ವಾ ಅದು ಅಂತ. ಕಲಿಕೆಯಲ್ಲಿ ಬಡತನ ಇರ್ಬೇಕು ಅಂತ. ಅಫ್ಕೋರ್ಸ್ ನಾನು ಇನ್ನ ಕಲಿತಾನೆ ಇದ್ದೀನಿ. ಆ ಹಸುವು ಇರ್ಬೇಕು. ಆ ಹಸಿವಿರ್ಬೇಕು. ಇಲ್ಲಾಂದ್ರೆ
ಪ್ರತಿ ಶೋನಲ್ಲೂ ಹೇಳ್ದಂಗೆ ಇಫ್ ಐ ಹ್ಯಾವ್ ಟೇಕ್ ಅವೇ ಮೈ ಪೀಪಲ್ ವಿಲ್ ಆಲ್ಸೋ ಹ್ಯಾವ್ ಎ ಟೇಕ್ ಅವೇ. ಹೌದು. ಸೊ ವೆನ್ ಐ ಗೆಟ್ ಆರ್ಟಿಸ್ಟ್ ಆನ್ ದ ಕೌಚ್, ಈಗ ನೀವು ಹಾಡೋದ್ರಿಂದ ಗೂಸ್ ಬಂಪ್ಸ್ ಬರ್ತಿತ್ತು, ನನ್ನ ಕ್ಯಾಮ್ರಾ ಪರ್ಸನ್ ವಾವ್ ಅಂತ. ಸೊ ಅದೇ ದಟ್ ಇಟ್ ಸೆಲ್ಫ್ ಓನ್ಲಿ ಶೋಸ್ ಲೈಕ್ ವಾವ್, ಇದೊಂಥರ ಇಟ್ ಫೀಲ್ ಸೋ ಗುಡ್ ಅಂತ ಅನ್ಸುತ್ತಲ್ವಾ. ಸೊ ನಮಗೂ ಅಷ್ಟೇ ಮಯೂರ್. ಈಗ ಕಾನ್ಸರ್ಟ್ಸ್ ಎಲ್ಲ ಇರುತ್ತೆ, ಬೇಕಾದ್ರೆ ನಾವು ಒಂದ್ ಕಡೆ ಹಾಡಿದ್ ಇನ್ನೊಂದ್ ಕಡೆ ಹಾಡಬಹುದು. ಆಡಿಯನ್ಸ್ ಬೇರೆ ಬಂದಿರ್ತಾರೆ, ಪಕ್ವಾದಿದವ್ರು ಬೇರೆ ಇರ್ತಾರೆ. ಹಾಗಂತ ನಾವು ಕಾನ್ಸರ್ಟ್ಸ್ನ ಟೇಕನ್ ಫಾರ್ ಗ್ರಾಂಟೆಡ್ ಮಾಡ್ಕೊಳಕ್ಕಾಗಲ್ಲ. ಈಚ್ ಕಾನ್ಸರ್ಟ್ಗೆ ಮೇನ್ ಬೇರೆ ಇಟ್ಕೊಳ್ತೀವಿ, ಸಬ್ ಮೇನ್ ಬೇರೆ ಇಟ್ಕೊಳ್ತೀವಿ. ವರ್ಣದಿಂದ ಹಿಡಿದು ದೇವ್ರ ನಾಮ ತಿಲ್ಲಾನ ತನಕ ಎಲ್ಲ ಕಾನ್ಸರ್ಟಲ್ಲೂ ಬೇರೆ ಬೇರೆ ಹಾಡ್ತಿರ್ತೀವಿ. ಅಲ್ಲ, ಈವನ್ ಇಫ್ ವಿ ರಿಪೀಟ್, ನಾವು ಹಂಗಂತ ಈಸಿಯಾಗಿ ಹೋಗಕ್ಕಾಗಲ್ಲ. ಹೌದು, ಯು ಕಾಂಟ್. ದಟ್ಸ್ ಅ ರೆಸ್ಪಾನ್ಸಿಬಿಲಿಟಿ ಟು ಬಿ ಆನ್ ಅ ಪ್ಲಾಟ್ಫಾರ್ಮ್. ಹೌದು, ಅಷ್ಟು ಜನರ ಕಣ್ಣು ನಮ್ಮನ್ನು ನೋಡ್ತಾ ಮತ್ತೆ ಇರುತ್ತೆ. So it is the first song you both performed together on stage. ಇದು ಶರಣು ಸಿದ್ಧಿ ವಿನಾಯಕ ಹಾಡಿದ್ವಿ ನಾವು ಗುಂಡ್ಲುಪೇಟೆಯಲ್ಲಿ ಇದ್ದಾಗ. ಗಣಪತಿ ಹಾಡೆ. ಹೌದು, ಶರಣು ಸಿದ್ಧಿ ವಿನಾಯಕ. ಹಾ, ನಾವು ನಮ್ ಸ್ಕೂಲ್ ಡೇಸ್ ಎಲ್ಲ ಕಳೆದಿದ್ದು ಗುಂಡ್ಲುಪೇಟೆನಲ್ಲಿ, ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ. ಕರೆಕ್ಟ್. ನಾನು ಅಪ್ ಟು 8th ಸ್ಟ್ಯಾಂಡರ್ಡ್ ಗುಂಡ್ಲುಪೇಟೆಯಲ್ಲಿ ಇದ್ದಿದ್ದು. ನಾನು ಫಸ್ಟ್ PUC ಅರ್ಧ ಗುಂಡ್ಲುಪೇಟೆ. Oh, that's quite a long actually. ಬಿಕಾಸ್ ನಮ್ಮ ತಂದೆಯವರು ಇಂಗ್ಲಿಷ್ ಲೆಕ್ಚರರು, ಅವ್ರಿಗೆ ಟ್ರಾನ್ಸ್ಫರ್ ಆಗ್ತಾ ಗವರ್ಮೆಂಟ್ ಇತ್ತು. ಕಾಲೇಜಲ್ಲಿ ಇಂಗ್ಲಿಷ್ ಲೆಕ್ಚರರ್. ಗುಂಡ್ಲುಪೇಟೆ ಇಸ್ ಒಂದು ಸ್ಮಾಲ್ ಟೌನ್. ಟೌನ್ ಅದು, ಟೌನ್. ಇಟ್ಸ್ ಅ ಚಾಮರಾಜನಗರ ಡಿಸ್ಟ್ರಿಕ್ಟ್, ಡೆವಲಪಿಂಗ್ ಟೌನ್ ತರ. ಹೌದು. ಒಳ್ಳೆ ಮಜಾ ಇರುತ್ತಲ್ಲ ಅವಾಗೆಲ್ಲ ಇವರು ಲಕ್ಷ್ಮೀ ಸಿಯನು, ನಾನು ಹಿಂದೂ ಸಿಯನು. ಓ, ಇನ್ನ ನಾಗರಾಜ್ ಆಗಿರ್ಲಿಲ್ಲ. ಎಲ್ಲಿಂದ ನಾಗರಾಜ್? ಇದು ಎದೆ ತುಂಬಿ ಹಾಡುವೆ. ಎದೆ ತುಂಬಿ ಹಾಡುವಿನಿಂದ ನಾನು ಲಕ್ಷ್ಮೀ ನಾಗರಾಜ್ ಅಂತ. ನಮಗೆ ನಮ್ಮ ಹೆಸರು ಇನ್ನೊಂಥರ ಕೇಳಿಸ್ತಾ ಇದಿಲ್ಲ. CN ಲಕ್ಷ್ಮಿ, CN ಇಂದು ಅಭ್ಯಾಸ ಆಗಿ ನಮ್ಲೆಲ್ಲ ನನ್ನನ್ನ CN ಅಂತಾನೆ ಕರೀತಾ ಇದ್ದಿದ್ದು ಕ್ಲಾಸ್ಮೇಟ್ಸ್ ಎಲ್ಲ. ಕ್ವಶನ್ ಮರೆತು ಎಲ್ಲೆಲ್ಲೋ ಬಂದ್ಬಿಟ್ವಿ. ಕ್ವಶನ್ ನೀವು ಕೇಳಿದ್ದು ಅದೇ ಫಸ್ಟ್ ಸಾಂಗ್ ಅಂತ. ಗುಂಡ್ಲುಪೇಟೆಲಿ ಇನ್ನು ಚಿಕ್ಕ ಮಕ್ಕಳು, ತುಂಬಾ ಚಿಕ್ಕವರು. ನನ್ಗೆ ಮೋಸ್ಟ್ಲಿ ಒಂದು 6 ವರ್ಷ ಅನ್ಸುತ್ತೆ. ಅಷ್ಟು ಇಲ್ಲ, ನನ್ನ ಪ್ರಕಾರ 4 ವರ್ಷನೋ 5 ವರ್ಷನೋ. ನನಗೆ 2 ವರ್ಷ. ಅವಾಗ ಅಲ್ಲಿ ನಾಗರತ್ನಮ್ಮ ಸ್ಕೂಲ್ ಅಂತ ಇದೆ ಗುಂಡ್ಲುಪೇಟೆಲಿ, ಅಲ್ಲಿ ಗಣಪತಿ ಕೂರಿಸಿ ಎಲ್ಲ ತುಂಬಾ ಗ್ರ್ಯಾಂಡ್ ಆಗಿ ಮಾಡೋರು. ನಮ್ಮ ತಂದೆ ಮತ್ತೆ ನಮ್ಮ ಚಿಕ್ಕಪ್ಪಂದು ಫ್ಲೂಟ್ ಡ್ಯುಯೆಟ್ ಕಾನ್ಸರ್ಟ್ ಇತ್ತು. ಮೃದಂಗ ವೈಲಿನ್ ಕೂಡ ನಮ್ಮ ಚಿಕ್ಕಪ್ಪಂದ್ರೆ 4 ಜನ. ಅಪ್ಪ ಮೊದಲನೆಯವರು, 3 ಜನ ಚಿಕ್ಕಪ್ಪಂದ್ರು. ಸೊ ಅವ್ರ ಕಚೇರಿ. ನಮ್ಮ ಅಜ್ಜಿ ಯೂಶಲಿ ಬರೋರು ಕಚೇರಿಗಳಿಗೆಲ್ಲ. ಅವ್ರು ತಾಳ ಹಾಕೊಂಡು, ನಾವು ಅಜ್ಜಿ ತೊಡೆ ಮೇಲೆ ನಿದ್ದೆ ಮಾಡ್ಬಿಟ್ಟಿದ್ದೆ ನಾನು ಆಕ್ಚುಲಿ. ಕಚೇರಿಲಿ ನಿದ್ದೆ ಎಬ್ಸಿದ್ರು. ಅವಾಗೆಲ್ಲ ಮಕ್ಳು ಒಂಚೂರು ಚೆನ್ನಾಗಿ ಹಾಡ್ತಾರೆ ಅಂದ್ರೆ ಹಾಡಿ ನೋಡೋಣ ಅಂತಾರಲ್ಲ, ಆ ಥರ ಏಳ್ಸಿ ಒಂದು ಹಾಡ್ಲಿ ಅಂತ ಏಳ್ಸಿ ನಿದ್ದೆಗಣ್ಣಲ್ಲಿ ಸ್ಟೇಜಲ್ಲಿ ಕೂತ್ಕೊಂಡ್ವಿ. ಉದ್ದಕ್ಕೂ ಜನ, ಅದೊಂದು ಸ್ಕೂಲ್ ಕಾರಿಡಾರ್ ಅಲ್ಲಿ. ಸೊ ಅಲ್ಲೇ ಹಾಡಿದ್ ಫಸ್ಟ್. ನಮ್ಗೆ ಅದೇ ನಿದ್ದೆಗಣ್ಣಲ್ಲಿ ಹಾಡಿದ್ದೇ ನೆನಪು ನಂಗೆ. ಇನ್ನು ವೇದಿಕೆ ಮೇಲೆ ಆಡಿದ್ದು ಅದೇ ವೇದಿಕೆ ಮೊದಲು. ಐ ಮೀನ್ ಯು ಮೀನ್ ಕಾನ್ಸರ್ಟ್? ಪ್ರಾಪರ್ ಕಾನ್ಸರ್ಟ್ ಅಂತ. ಕಾನ್ಸರ್ಟ್ ನಾವು ಫಸ್ಟ್ ಹಾಡಿದ್ದೆ ದೂರದರ್ಶನದಲ್ಲಿ. ಹೌದಾ? ಅಯ್ಯೋ, ಅದ್ರಲ್ಲಿ ಇನ್ನೂ ಮಜಾ ಏನಂದ್ರೆ ವೈಲಿನ್ ಬಿಡ್ಬೇಕು ಅಂತಾನೆ ಗೊತ್ತಿಲ್ಲ ನಮ್ಗೆ. ಹೌದು, ಫುಲ್ ಹಾಡ್ಬಿಟ್ವಿ. ಪಾಪ ವೈಲಿನಿಸ್ಟ್ ನಮ್ಗಿಂತ ಒಂಚೂರು ದೊಡ್ಡವ್ರವ್ರು, ಸುಮ್ನೆ ನುಡ್ಸಿದ್ರು, ಮನೆಗೆ ಹೋದ್ರು. ಸ್ವರ ಹಾಕುವಾಗ್ಲೂ ಅಷ್ಟೇ ಇವ್ರು ನಾನಾದ್ಮೇಲೆ ಇವರು ಎಲ್ಲ ಪ್ಲಾಂಟ್ಸ್. ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ರು ಪ್ಲಾಂಟ್ ಸ್ವರಾಸು. ಇವ್ರಾದ್ಮೇಲೆ ನಾನಾದ್ಮೇಲೆ ಇವರು. ಪಕ್ವಾದಿದವ್ರು ನೋಡ್ತಾನೂ ಇರ್ಲಿಲ್ಲ ನಾವು, ಪಕ್ವಾದಿದವ್ರ ಮುಖಾನು ನೋಡ್ತಾ ಇರ್ಲಿಲ್ಲ. ಒಂದ್ ದೇವ್ರ ನಾಮ ಹಾಡಿದ್ವಿ, ಏನೋ ರಿಪಿಟೇಷನ್ ಮಿಸ್ ಆಗ್ಬಿಡ್ತು ಅಂತ ನಾನು ಕ್ಯಾಮ್ರಾ ಮುಂದೆ ದೂರದರ್ಶನ್ ಕ್ಯಾಮ್ರಾ ರೋಲ್ ಆಗ್ತಾ ಇದೆ. ನಾನು ಈಗ ಮೈಕ್ ಇದೆ ಅಷ್ಟಕ್ಕೆ ಕಟ್ ಫುಲ್. ಇನ್ನೊಂದ್ಸಲ ಬನ್ನಿ, ಹಂಗೆಲ್ಲ ಕ್ಯಾಮ್ರಾಗ ಮುಖ ಮಾಡ್ಬಾರ್ದು. ನೆನ್ಪಿದೆ, ಅಲ್ಲಿ ನೋಡಲು ರಾಮ ಹಾಡ್ತಾ ಇದ್ದೀವಿ. ಇವ್ರ ಮೆಮೊರಿ ನೆಕ್ಸ್ಟ್ ಲೆವೆಲ್ ಅಲ್ಲ, ಎಲಿಫೆಂಟ್ಸ್ ಮೆಮೊರಿ ಇದ್ದಂಗಿದೆ ನೋಡಿ. ಸ್ವಲ್ಪ ನೆನಪಿರುತ್ತೆ ನಂಗೆ, ಅದು ವಿಯರ್ಡ್ ಅಂತಾನು ಅನ್ಸುತ್ತೆ. ಇಲ್ಲ, ನಾನು ಅದೇ ಕ್ಯಾಟಗರಿ, ನನಗೂ ತುಂಬಾ ನೆನಪಿರುತ್ತೆ. ಬಟ್ ವಿಚ್ ಇಸ್ ದ ಫಸ್ಟ್ ಫಿಲ್ಮ್ ಸಾಂಗ್ ಯು ಬೋತ್ ಸ್ಯಾಂಗ್ ಟುಗೆದರ್? ಫಸ್ಟ್ ಹಾಡಿದ್ದೆ ನಾವು ಮೀರಾ ಮಾಧವ ರಾಘವಾಗೆ. ಹೌದಾ? ಇಟ್ಸ್ ನಾಟ್ ವಸಂತ ವಸಂತ, ಮೀರಾ ಮಾಧವ ರಾಘವ ಚಿತ್ರದಲ್ಲಿ ಒಂದು ನಿನ್ನ ನೆನಪೇ ನನ್ನ ಹಾಡು ಅಂತಿದೆ. ಹೌದು, ವೆರಿ ನೈಸ್. ಆ ಹಾಡಲ್ಲಿ ಅದಕ್ಕಿಂತ ಮುಂಚೆ ಲಂಬೋದರ ಲಕ್ಕುಮಿಕ್ಕರ ಇದೆ, ಫಯಾಜ್ ಖಾನ್ ಸರ್ದು ಒಂದು. ಹೌದು, ನಾಟ್ ಬ್ಯಾಡ್. ಯಾ ಏನೋ ಬರುತ್ತೆ. ಸೊ ಇದಕ್ಕಿಂತ ಮುಂಚೆ ಲಂಬೋದರ ಲಕ್ಕುಮಿಕ್ಕರ, ಅದನ್ನ ನಾವಿಬ್ರು ಒಟ್ಟಿಗೆ ಹಾಡಿದ್ದು. ಪ್ಲೇ ಬ್ಯಾಕ್ ಅಲ್ಲಿ ಡೆಬ್ಯೂ ಅಂತ ಹೇಳಿದ್ರೆ 2007 ಮೀರಾ ಮಾಧವ ರಾಘವ ನಮ್ಮಿಬ್ರು ಒಟ್ಟಿಗೆ ಮಾಡಿದ್ರು. ಅದ್ರಲ್ಲಿ ಇನ್ನೂ ಒಂದು ಹಾಡು ಒಳ್ಳೆ ಟೈಮು ಬಂತಮ್ಮ ಅಂತ. ಅದು ಆಕ್ಚುಲಿ ಒಂದಷ್ಟು ಕನ್ನಡ ಹಿಟ್ ಸಾಂಗ್ಸ್ ಏನಿತ್ತು, ಅದ್ರದ್ದೆಲ್ಲ ಒಂದೊಂದು ಬಿಟ್ ತಗೊಂಡು
ಸರ್ ಹಂಸಲೇಖ ಸರ್ ಹೊಸ ಲಿರಿಕ್ಸ್ ಬರೆದು ಒಂದು ಮೆಡ್ಲಿ ತರ ಮಾಡಿದ್ರು. ನಂಗೆ ಈ ಹಾಡು ಈ ಕಂಪ್ಯೂಟರ್ ಟೈಮಲ್ಲಿ ಸಾಂಗ್ಸ್ಗಳನ್ನ ಸ್ಟೋರ್ ಮಾಡ್ಕೊಂಡ್ಬಿಟ್ಟು ಮನೇಲಿ ಪ್ಲೇ ಮಾಡ್ತಿದ್ವಿ ಇವತ್ತು. ಅದ್ರಲ್ಲಿ ನಂಗೆ ಪ್ಲೇ ಮಾಡಿದ್ ಈಗಲೂ ನೆನಪಿದೆ. ಐ ಸ್ಟಿಲ್ ರಿಮೆಂಬರ್. ಅದಕ್ಕೆ ಹೇಳಿದ್ ಫಯಾಜ್ ಖಾನ್ ಸರ್ ಆಲಾಪು. ಹೌದು ಹೌದು, ದನಿ ಸಾ ನಿ ರಿ ನಿ ಸಾ. ಅದೆಲ್ಲ ನಾವೇ ಹಾಡಿರೋದು. ದನಿ ಸಾ. ಅದೆಲ್ಲ ನಾವೇ ಹಾಡಿರೋದು. ಆ್ಯಂಡ್ ಇನ್ನೊಂದಿದೆ, ಒಳ್ಳೆ ಟೈಮು ಬಂತಮ್ಮ ಅಂತ, ನಾನು ಅಕ್ಕ ಹೇಮಂತ್ ಅವರೆಲ್ಲ ಒಟ್ಟಿಗೆ ಹಾಡಿರೋದು. ಅದರಲ್ಲಿ ಇವ್ರದ್ದು ಏನಮ್ಮ ಗೆಳತಿ ನಮ್ಮ ಮನೇಲಿ ಇವತ್ತು ವಿಶೇಷ, ಅದನ್ನ ಇವ್ರು ಹಾಡಿರೋದು. ನಾನು ಯಾವ್ದದು ಆರು ಬಲ್ಲ ಅದಲ್ಲ ಒಂದು ನಿಮಿಷ. ಎಣ್ಣೆ ಬಂದಾಗ ಕಣ್ಣ ಮುಚ್ಚಬಾರದು ಅಣ್ಣ, ಇದು ಅದೆಲ್ಲ ಮಧ್ಯ ಒಂದೊಂದು ಲೈನ್ಸ್ ನಮ್ ಸೋಲೋ ಸಾಂಗ್ಸ್ ಅಂತಲ್ಲ. ಬಟ್ ನಿಮ್ ಸೆಪರೇಟ್ ಸೋಲೋ ಸಾಂಗ್ಸ್ಗಳಂತ ಬಂದಿದ್ದು? ನಾನು ಓಂಕಾರ ಹಾಡಿದ್ದು ಫಸ್ಟ್ ಸೋಲೋ ಸಾಂಗ್, ಆಪ್ತರಕ್ಷಕ. ಅದು ಕರೆಕ್ಟ್ ಆಗಿ ಸ್ಟಾರ್ ಸಿಂಗರ್ ಸೀಸನ್ ಮುಗ್ದಾದ್ಮೇಲೆ ಮುಗ್ದಾದ್ಮೇಲೆ ಕರೆಕ್ಟ್ 2009 ಮುಗ್ದಿದ್ದು. ಹೌದು, 1 ವರ್ಷ ಏನೋ ಹೋಯ್ತಲ್ವಾ? 1.5 ವರ್ಷ ಎವ್ರಿ ಡೇ ಇರೋದಾ? ಅಯ್ಯೋ ಮೆಗಾ Monday to Friday. ಹೇಗೆ ಮ್ಯಾನೇಜ್ ಮಾಡ್ತಿದ್ರಿ? ನಾವು ಬೆಂಗಳೂರಲ್ಲೇ ಇದ್ಬಿಡ್ತಾ ಇದ್ವಿ ಅಷ್ಟೇ. ನಾವು ಆಲ್ರೆಡಿ ಒಂಥರ ಸೆಮಿ ಬ್ಯಾಂಗ್ಳೂರಿಯನ್ಸ್ ಆಗ್ಬಿಟ್ಟಿದ್ವಿ. ಶೂಟಿಂಗ್ ಎಷ್ಟು ದಿವಸ ಇರೋದು ವಾರದಲ್ಲಿ? ನಮ್ದು ಏನಾಗ್ತಿತ್ತು, ಪರ್ ಡೇಗೆ 4 ಎಪಿಸೋಡ್ಸ್ ಮಾಡ್ತಿದ್ರು. ಆಮೇಲೆ 40 ಕಂಟೆಸ್ಟೆಂಟ್ಸ್ ಇದ್ರು. ಆ್ಯಂಡ್ ಇನ್ನೊಂದು, ಒಂದು ಎಪಿಸೋಡ್ಗೆ 4 to 5 ಕಂಟೆಸ್ಟೆಂಟ್ಸ್ ಅಷ್ಟೇ. ಹಾಡಿಷ್ಟೊತ್ತು ಅಂದ್ರೆ ಕಮೆಂಟ್ಸ್ ಅಷ್ಟೊತ್ತೇ ಇರ್ತಾ ಇತ್ತು. ಅದೇ ಫ್ಲಾಟ್ ಈ ಕಡೆ ಒಂದ್ ಚೂರು ಶಾರ್ಪ್ ಆಯ್ತು, ಈ ಕಡೆ ಇಲ್ ಫ್ಲಾಟ್ ಆಯ್ತು, ಅಲ್ಲಿಂದಾನೇ ತಾನೇ ಬಂದಿದ್ದದು. ಆ್ಯಂಡ್ ಫುಲ್ ಸಾಂಗ್ ಹಾಡ್ತಾ ಇದ್ವಿ, ಸ್ಟ್ಯಾಂಡ್ ಇಲ್ಲ, ನೋಡ್ಕೊಳ್ಳೋದೇ ಫುಲ್ ಸಾಂಗ್ ಎರಡೆರಡು ಮಾಡ್ತಾ ಇದ್ವಿ, 2 ಚರಣ. ಅದು ನಾವಿಬ್ರು ಅಂತೂ ಆಕಾಶವಾಣಿಯಿಂದನೆಲ್ಲ ಹೆಕ್ಕಿ ಎಲ್ಲ ತಗೊಂಡ್ ಬರ್ತಾ ಇದ್ವಿ. ಲಿಟ್ರಲಿ ನಮ್ಗೆ ಮೈಸೂರು ಆಕಾಶವಾಣಿಲಿ ಒಬ್ರು ತುಂಬಾ ಚೆನ್ನಾಗಿ ಪರಿಚಯ ಇರೋರಿದ್ರು. ಹೌದು. ಸೊ ಅವ್ರಿಗೆ ಆಮೇಲೆ ಸಾಂಗ್ಸ್ ರಿಪೀಟ್ ಆಗ್ಬಾರ್ದು ಅಂತೆಲ್ಲ ಇರುತ್ತಲ್ಲ ದೊಡ್ಡ ಶೋ ಅಲ್ಲಿ. ಆಮೇಲೆ ಅವ್ರ ಹತ್ರ ಕೇಳಿ, ಪಾಪ ನಾವ್ ಏನ್ ಹಾಡ್ತೀವಿ ಅಂದ್ರು ಓಕೆ ಅಂತ ಇದ್ರು ಟೀಮ್ ಅವರು, ಶೋ ಟೀಮ್ ಅವರು. ಅವಾಗೆಲ್ಲ ಕಾಪಿ ರೈಟ್ಸ್ ಅದು ಇದು ಏನಿಲ್ಲ. ಎಷ್ಟು ಸ್ಟ್ರೇಂಜ್ ಆಗಿ ಯಾವ ಹಾಡಿದು ಯಾರಿಗೂ ಗೊತ್ತಿರ್ತಿರ್ಲಿಲ್ಲ. ಅದು ಲಿಬರ್ಟಿ ನಿಮ್ಗೆ ಫ್ರೀಡಮ್ ಇತ್ತು. ನಾವ್ ಕೇಳಿದ್ರೆ ಆ ಸಾಂಗ್ ಅವರು ಬ್ರಾಡ್ಕಾಸ್ಟ್ ಮಾಡೋರು, ನಾವ್ ಅದನ್ನ ಸೈಮಲ್ಟೇನಿಯಸ್ಲಿ ಟೇಪ್ ರೆಕಾರ್ಡ್ ಅಲ್ಲಿ ರೆಕಾರ್ಡ್ ಮಾಡ್ಕೊಂಡು. ಹೌದು, TRPಗೆ ಇಂಥ ಹಾಡೇ ಬೇಕು, ಹಿಟ್ ಸಾಂಗ್ಸೇ ಬೇಕು, ಅದೆಲ್ಲ ಏನಿರ್ಲಿಲ್ಲ. ಶೋ ವಾಸ್ ಅ ಹಿಟ್ ಅಷ್ಟೇ. ನನ್ನ ಪ್ರಕಾರ ಆ ಟೈಮಲ್ಲಿ ಯಾವ್ದು ಆತರ ರಿಯಾಲಿಟಿ ಶೋನೇ ಇರ್ಲಿಲ್ಲ. ಆದ್ಮೇಲೆ ಇದೆ 8 to 9. ಓ, ಎವ್ರಿ ಡೇ 1 hour ಅಲ್ಲಿ ಬರೋದು. ಸ್ಯಾಟರ್ಡೆ ಸಂಡೇ ಇರ್ಲಿಲ್ಲ. ಅದು ಮಧ್ಯಾಹ್ನ ರಿಪೀಟ್ ಟೆಲಿಕಾಸ್ಟ್ ಬರೋದು, ಅದಕ್ಕೂ ಅಷ್ಟೇ TRP ಇತ್ತಂತ. ಹೌದು ಹೌದು. ಐ ಸ್ಟಿಲ್ ರಿಮೆಂಬರ್ ಒಂದು ಸಿಂಗಿಂಗ್ ರಿಯಾಲಿಟಿ ಶೋನ ವೀಕ್ ಡೇಲಿ 1 hour ಹೇಗ್ ಮಾಡಕ್ ಸಾಧ್ಯ ಅಂತ ನನ್ನ ಕ್ವಶನ್. ಆವಾಗ ಕಮೆಂಟ್ ಸೆಕ್ಷನ್ ಬಂದು ತುಂಬಾ ಎಲಾಬ್ರೇಟ್ ಆಗಿರ್ತಾ ಇತ್ತು. ಸ್ಟ್ರೇಟ್ ಹೇಳ್ತಾ ಇದ್ರು ಅವರು, ಆನ್ ದ ಫೇಸ್. ಅದೆಲ್ಲ ಟೆಲಿಕಾಸ್ಟ್ ಆಗ್ತಾ ಇತ್ತು. ದೇರ್ ಇಸ್ ನೋ ಶುಗರ್ ಕೋಟಿಂಗ್. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅನ್ನಿ, ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ. ಗುರುಜಿ, ಗುರುಕಿರಣ್, ನಂದಿತಾ, ಪ್ರವೀಣ್ ರಾವ್ 3 ಜನ ಅಲ್ವಾ? ಅಂಡ್ ಇನ್ನೊಂದ್ ಏನ್ ಗೊತ್ತಾ, ಅವಾಗ ಇದ್ದಿದ್ ಸಿಂಗರ್ಸ್ ಎಲ್ಲ ತುಂಬಾ ಇನ್ನೋಸೆಂಟ್ ಆಗಿರ್ತಾ ಇದ್ವಿ, ನಿಜವಾಗ್ಲೂ ಹೇಳ್ಬೇಕಂದ್ರೆ. ಅಂಡ್ ನಮ್ಗೆ ಏನೇನ್ ಇನ್ಪುಟ್ಸ್ ಕೊಡ್ತಾ ಇದ್ರು ನಾವ್ ಅದನ್ನ ಸೀರಿಯಸ್ ಆಗಿ ತಗೊಳ್ತಿದ್ವಿ, ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ವಿ. ಇವತ್ತಿಗೂ ನನಗೆ ಪ್ಲೇಬ್ಯಾಕ್ ಅಲ್ಲಿ ತುಂಬಾ ಹೆಲ್ಪ್ ಆಗಿದೆ ಅವಾಗೆಲ್ಲ ಸಿಕ್ಕಿರೋ ಇನ್ಪುಟ್ಸ್ ಎಲ್ಲ. ಆಮೇಲೆ ಯಾರಿಗೂ ತಲೆಗೆ ಹೋಗಿರ್ಲಿಲ್ಲ ಮಯೂರ್, ಆ ಶೋನಲ್ಲಿ ಎಲ್ರಿಗೂ ಗೊತ್ತು, ಜನಕ್ಕೆ ಅಷ್ಟು ಪಾಪ್ಯುಲರ್. ಯು ವಾಂಟ್ ಬಿಲೀವ್, ಮನೆಯಿಂದ ಆಚೆ ಕಾಲಿಟ್ರೆ ಸುಮ್ಮನೆ ನಡ್ಕೊಂಡು ಹೋಗ್ತಾರೆ, ನೀವು ಟಿವಿಲಿ ಬರ್ತೀರಿ ಅಲ್ವಾ, ಅಷ್ಟು ಹುಚ್ಚು ಪಾಪ್ಯುಲರ್. ದಿಸ್ ಇಸ್ ಆರ್ಗ್ಯಾನಿಕ್ ಪಾಪ್ಯುಲಾರಿಟಿ. ಎಸ್. ಅಂಡ್ ಎಷ್ಟು ಫ್ಯಾನ್ಸ್ ಅಂತೀರಾ, ನಮ್ಗೆಲ್ಲ ಲೆಟರ್ಸ್, ಹೌದಾ, ಬೇರೆ ಬೇರೆ ತರ ಲೆಟರ್ಸ್ ಬರ್ತಾ ಇತ್ತು. ಐ ಥಿಂಕ್ ಪಾಪ ಸಿ.ಎ. ನಾಗರಾಜ್ ಅವರು ಬೇಡ ರಿಸ್ಕ್ ಅಂದ್ಬಿಟ್ಟು ಮದುವೆ ಮಾಡಿಸ್ಬಿಟ್ರೆ. ಅದು ಇನ್ನೊಂದ್ ಸ್ವಲ್ಪ ನೋಡಕ್ಕೂ ಬೇರೆ ಚೆನ್ನಾಗಿದ್ವಿ. ಈಗೇನ್ ಚೆನ್ನಾಗಿಲ್ವ, ಏನ್ ಹೇಳೋರು, ಬಟ್ ಸ್ಟಿಲ್ ಅವಾಗಿನ್ನು ಟೀನೇಜರ್ಸ್ ಅಲ್ಲ. ಈಗ ಲಕ್ಷ್ಮಿ ಮದುವೆಯಾಗಿ ಇಂದು ಮದುವೆಯಾಗಿ ಎಷ್ಟು ವರ್ಷ ಗ್ಯಾಪ್ ಇತ್ತು? 5 ವರ್ಷ ಅಷ್ಟೇನಾ? ಹೌದು, 10 ವರ್ಷ ಆದ್ಮೇಲೆ. ಓ, ಇನ್ನು ಜಾಸ್ತಿ ಆಗಿದೆ. ಡಿಫರೆನ್ಸ್ ಎಷ್ಟಿದೆ ಏಜ್ ಗ್ಯಾಪ್? 2 ವರ್ಷ. ಹೇಳ್ಬಾರ್ದಿತ್ತು, ಕೇಳೋಣ. ದಟ್ಸ್ ಓಕೆ, ಹೇಳಾಗೋಯ್ತಲ್ಲ. ಬಟ್ ಆದ್ರೂ ಲೆಕ್ಕದ ಪ್ರಕಾರ ತಗೊಂಡ್ರೆ ಅವ್ರಿಗೂ 2 ವರ್ಷಕ್ಕೆ ಮದುವೆ ಮಾಡ್ಬೇಕಿತ್ತಲ್ಲ, ಅದೇಂಗ್ ಎಕ್ಸ್ಟ್ರಾ ಒಂದು. ಇಲ್ಲ, ನಾನ್ ಡಿಗ್ರಿ ಎಲ್ಲ ಕಂಪ್ಲೀಟ್ ಮಾಡಿದೆ. ನಾನು ಕಂಪ್ಲೀಟ್ ಮಾಡೆ. ನಾನೇನ್ ಹೆಬ್ಬೆಟ್ಟು,
ಡಿಗ್ರಿನೇ ಕಂಪ್ಲೀಟ್ ಮಾಡಿಲ್ಲ ಲಕ್ಷ್ಮಿ. ನಾನು ಮೈಕ್ರೋಬಯಾಲಜಿ ಗ್ರಾಜುಯೇಟ್ ಮಯೂರ್ ಅವರೇ, ಮೈಸೂರು ಯೂನಿವರ್ಸಿಟಿಲಿ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಬಟ್ ದ ಥಿಂಗ್ ಇಸ್, ಎಕ್ಸಾಮ್ ಬರೆದು ಪಾಸ್ ಆದ ತಕ್ಷಣ ಮದುವೆ ಆಯ್ತು, ಅಷ್ಟೇ ವಿಷಯ. ಆಯ್ತು, ಆತರ ಹೇಳಿಲ್ಲ ನಾನು. ವಾಟ್ ಶಿ ಮೆಂಟ್ ವಾಸ್, ನಿಮ್ದು ಡಿಗ್ರಿ ಆಗಿದ ತಕ್ಷಣ ಆಯ್ತಾ ಅಥವಾ ಒಂದ್ ಸ್ವಲ್ಪ? ನಂಗೊಂದ್ ಸ್ವಲ್ಪ ಟೈಮ್ ಇತ್ತು ಅಂಡ್ ನಾನೇನ್ ಎಲ್ಲರನ್ನೂ ಒಪ್ತಾ ಇರ್ಲಿಲ್ಲ ಮಯೂರ್. ಓ, ಅದು ಅಸ್ಲಿ ಮ್ಯಾಟರ್. ಟೈಮ್ ತಗೊಂಡು ನನ್ ಹೀಗೆ ಇರ್ಬೇಕು ಅಂತ ಇತ್ತು. ಹಾಗೆ ಹಾಗಾಗಿ ಸಿಕ್ತಾ ಕೊನೆಗೂ ಬೆಂಗಳೂರು? ಮೊದ್ಲು ನನ್ಗೆ ಅಬ್ರಾಡ್ದೆಲ್ಲ ಬಂದಿತ್ತು ಪ್ರಪೋಸಲ್ಸ್, ಒಪ್ಲಿಲ್ಲ ಅವ್ರನ್ನೆಲ್ಲ. ಅಲ್ಲಿ ಹೋಗಿ ಕುತ್ಕೊಂಡು ಏನ್ ಮಾಡ್ಲಿ ನಾನು. ಶಿ ವಾಸ್ ವೆರಿ ಕ್ಲಿಯರ್. ಏನ್ ಹೀಗಂದ್ಬಿಟ್ರೆ 90% ಆಫ್ ದಿ ಮ್ಯಾಟ್ರಿಮೋನಿಯಲ್ ಸೈಟ್ಸ್ ಅಲ್ಲಿ ರಿಕ್ವೈರ್ಮೆಂಟ್ ಬ್ರಾಹ್ಮಣ ಹುಡುಗಿರ ಹಾಕದೆ ಅಬ್ರಾಡ್ ಅಲ್ಲಿ ಇರ್ಬೇಕು ಹುಡುಗ ಅಂತ. ಅಲ್ಲ, ಅಲ್ಲಿ ಹೋಗಿ ಕುತ್ಕೊಂಡು ಬರೀ ಪಾಠ ಮಾಡ್ಬೋದು, ಇಲ್ಲ ಕನ್ನಡ ಸಂಘಗಳಲ್ಲಿ ಹಾಡಬಹುದು. ಅಲ್ಲ, ಸೀರಿಯಸ್ ಆಗಿ ನಾನು ಪ್ರಾಕ್ಟಿಕಲ್ ಆಗಿ ಹೇಳ್ತಾ ಇರೋದು. ಸೊ ನೀವೇನಾದ್ರು ಲಾರ್ಜರ್ ಆಡಿಯನ್ಸ್ ರೀಚ್ ಆಗ್ಬೇಕು ಅಂದ್ರೆ ನಮ್ಮ ನೆಲದಲ್ಲೇ ನಾವಿರ್ಬೇಕು. ಹೌದು. ಹಾಗಾಗಿ ಬೆಂಗಳೂರು ಹುಡುಗ ನಂಗೆ ಒಪ್ಪುವಂತ ಹುಡುಗ ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತೀನಿ. ನಮ್ಮಪ್ಪ ಯಾರ್ಯಾರನೋ ಪಾಪ ಫಸ್ಟ್ ತೋರಿಸಿದ್ರು, ಒಪ್ಪಲಿಲ್ಲ. ಕೊನೆಗೆ ಆ್ಯಕ್ಚುಲಿ ನನ್ನ ಹಸ್ಬೆಂಡು ಅವರು ನಮ್ಮ ಸಂಗೀತಿಗಳೇ, ನಾನೇ ಬೇಕು ಅಂತ ಕೇಳಿ ಮಾಡಿ ಕೊನೆಗೆ ನನಗೂ ಇಷ್ಟ ಆಗಿ ಮದುವೆ ಆದ್ವಿ. ಸೊ ರಿಯಾಲಿಟಿ ಶೋಗಳಲ್ಲಿ ನೀವು ಹಾಡದಂತ ಮೊದಲನೆಯ ಡಾಕ್ಟರ್ ರಾಜ್ಕುಮಾರ್ ಅವರ ಜಾನಕಿ ಹಾಡು? ನಾದಮಯ. ನೈಸ್. ಐ ಆಮ್ ಲೈಕಿಂಗ್ ದ ವೇ ಐ ಆಮ್ ಕನೆಕ್ಟಿಂಗ್ ವಿತ್ ಎವ್ರಿ ಸ್ಟೇಜ್. ಅಬ್ಸಲ್ಯೂಟ್ಲಿ, ನಮಗೂ ಖುಷಿ ಆಗ್ತದೆ. ನೈಸ್. ನಾನು ಯಾವುದು ಆರಾಧಿಸುವೆ ಮದನಾರಿನ ಅಲ್ವಾ? ಕಮಾನ್, ಆಗರ ಎರಡು ಬೇಕೇ ಬೇಕೀಗ. ಆರಾಧಿಸುವೆ ನಂದು ಮತ್ತೆ ಇಂದು ಅವ್ರದ್ದು ಒಂದು ಲಾಂಗ್ ಹಿಸ್ಟ್ರಿ ಇದೆ. ನಿಜವಾಗ್ಲು ಬಿಗೆ ಫ್ಯಾಮಿಲಿ ಇಬ್ರು. ಹೌದು, ಈಗಲೂ ಮಾಡಬಹುದು ಮಯೂರ್, ಮಾಡೋಣ, ಅದಕ್ಕೇನಂತೆ ಅಷ್ಟೇ. ಈ ಇಂದು ಮಾತಾಡುವಂತ ಟೋನ್ ಇದೆಯಲ್ಲ, ಇದು ಆಕ್ಚುಲಿ ಕ್ಯಾಮರಾ ಮುಂದೆ ಮಾತ್ರ. ಇದು ಒರಿಜಿನಲಿ ಇಂದು ಅವರು ಹೌದು ತುಂಬಾ ಅವರು ಕಾಮಿಡಿ ಕಿಲಾಡಿಗಳಲ್ಲಿ ಆಕ್ಚುಲಿ ಅವ್ರನ್ನ ತಗೋಬಹುದು ಅಂತ ನನ್ನ ಒಂದು ಸಜೆಷನ್ ಕೊಡ್ತಾ ಇದ್ದೀನಿ. ನನ್ನ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಆನ್ ಅಂಡ್ ಆಫ್ ನಾನು ಒಂದೇ, ಇವ್ರು ಒಂದೇ, ನಾನು ಒಂದೇನೆ ಮಯೂರ್. ಏನ್ ಆಚೆ ಒಂದು ಒಳಗೊಂದು ನಿಮ್ಮೊಳಗಡೆ ಒಂದು ಹ್ಯೂಮರ್ ಸೆನ್ಸ್ ಇದೆ. ಅದಿದೆ, ತುಂಬಾ ಬಹಳ ಇದೆ. ಒಳ್ಳೆ ರೀತಿಯಲ್ಲಿ ಹೇಳ್ತೀವಿ ನಾವು ಅದನ್ನ. ಇಟ್ ಈಸ್ ಎ ಕಾಂಪ್ಲಿಮೆಂಟ್. ಸೊ ನಾನು ಇದ್ರೇನೆ ಅಟ್ಲೀಸ್ಟ್ ಸ್ವಲ್ಪ ನಗ್ತಾ ಇರ್ತಾಳೆ. ಇವಳನ್ನ ಒಬ್ಳನ್ನೇ ಬಿಟ್ಬಿಟ್ರೆ ಕನ್ನಡಕ ಹಾಕೊಂಡು ಕೂತ್ ಬಿಡ್ತಾಳೆ, ಬುಕ್ಕು ಪುಸ್ತಕ ಪೆನ್ನು ಅಂತ. ಕನ್ನಡಕ ಹೆಂಗೇಳಿ ಹಾಕೊಳ್ಳೋದು? ಹೆಡ್ ಮೇಡಮ್ ಹೆಂಗೆ ಅಂದ್ರೆ ಮಯೂರ್, ನಾನು ಇವ್ರ ಮನೆಗೆ ಹೋದ್ರೆ ವಾಡೇ ವಾ ಬಾರೆ ಅಂತ ಅನ್ನೋದಕ್ಕೆ. ಅವತ್ತು ಮಜಾ ಅಂದ್ರೆ ಹೆಂಗ್ ಗೊತ್ತಾ, ಇವ್ರು ಗೂಗಲ್ ಪೇ IP ಅದು ಪಿನ್ ಇದೆಯಲ್ಲ, ಅದು ಕೂಡ ನನಗೆ ಗೊತ್ತಾಗ್ಬಿಡುತ್ತೆ ಅಂತ ಕ್ರ್ಯಾಕ್ ಮಾಡೋ ಲೆವೆಲ್ಗೆ ನಾನು ಒಂದ್ ನಿಮಿಷ ಕೊಡಿ ಇಲ್ಲಿ, ದ ವೇ ಶಿ ಇಸ್ ಹ್ಯಾಂಡ್ಲಿಂಗ್ ದಿಸ್ ಥಿಂಗ್. ನಾನು ಹಿಂಗೆ ನೋಡ್ದೆ, ಒಂದ್ ನಿಮಿಷ ಲಕ್ಷ್ಮಿ ಅವರೇ, ಒಂದ್ ನಿಮಿಷ, ಪಿನ್ ನೀವೇ ಹಾಕ್ಬಿಡ್ತೀರಾ? ಪಿನ್ನು ಅಂತಂದ್ರೆ ನಾನು ಅದನ್ನು ಕ್ರ್ಯಾಕ್ ಮಾಡ್ಬಿಡ್ತಿದ್ದೆ ಒಂದ್ ಸೆಕೆಂಡ್ ಅಲ್ಲಿ ಅನ್ಸುತ್ತೆ ನಾನು. ಅಯ್ಯೋ ಅಯ್ಯೋ. ಟೋಟಲಿ ಹೆಡ್ ಮಿಸ್ಟರ್ಸ್ ಎಲ್ಲ ಗುಣಗಳು ಅವರಲ್ಲಿದೆ. ಇವರಲ್ಲಿ ಕಾಮಿಡಿ ಕಿಲಾಡಿಗಳ ಕಂಟೆಸ್ಟೆಂಟ್ ಕೂಡ ಎಲ್ಲ ಇವರಲ್ಲಿದೆ. ಇರ್ಲಿ. ರೀಸನ್ ನಾನು ನಮ್ಮ ಅಪ್ಪನ ತರ, ಇಂದು ಅಮ್ಮನ ತರ. ಓ, ಅಮ್ಮ ಫುಲ್ ಚಿಲ್ಲ? ಅಮ್ಮ ತುಂಬಾನೇ ಚಿಲ್ಲು. ಹೌದಾ? ನಾವ್ ಹಿಂಗ್ ನಗ್ತಾ, ಅಮ್ಮನು ಹಿಂಗೆ ಕುತ್ಕೊಂಡು ನಗ್ತಾ ಇರ್ತಾರೆ ನಮ್ ಜೊತೆ. ಅಪ್ಪ ವೆರಿ ಸೀರಿಯಸ್? ನಾವು ನಗ್ತಾ ಇದ್ರೆ ಅಪ್ಪನ್ ಕೋಪ ಬರ್ತಾ ಇರ್ತೀವಿ, ಎಲ್ಲ ಕಾಲ ಕಳೀತಾ ಇರ್ತೀರ ಹಿಂಗೆಲ್ಲ ಈಗ್ಲೂ? ಅಯ್ಯೋ, ಅವ್ರಿಗೆ ತುಂಬಾ ನಗ್ತಾ ಇದ್ರೆ ಟೈಮ್ ವೇಸ್ಟ್ ಅಂತ ಸುಮ್ನೆ ಕಾಲ. ದಯವಿಟ್ಟು ಈ ಶೋನ ತೋರಿಸ್ಲೇಬೇಡಿ. ನಮ್ ಕೀರ್ತಿ ಅವ್ರ ಶೋ ತೋರಿಸಿದ್ರೆ ಏನಾದ್ರು ಖುಷಿ ಪಟ್ರು, ಪಾಪ ಖುಷಿ ಪಟ್ರು, ಬಹಳ ಖುಷಿ. ಇಲ್ಲ ಏನಂದ್ರೆ ಮನೆ ಒಳಗಡೆ ಕಾಲ ಕಳೀತಾ ಇರಬಾರ್ದು ಅಷ್ಟೇ. 25ನೇ ತಾರೀಕು ಆದ್ರೆ ನಾವು ನಗಂಗೆ ಇಲ್ಲ ಅನ್ಸುತ್ತೆ ಯಾಕೋ. ಖಂಡಿತ. ಅಯ್ಯೋ ಅಯ್ಯೋ, ಇನ್ನೊಂದು ನಾವು ಕಾನ್ಸರ್ಟ್ಸ್ ಅಲ್ಲೆಲ್ಲ ಒಂದೊಂದ್ಸಲ ಈಗ ನೆಕ್ಸ್ಟ್ ಸಾಂಗ್ ಏನು ಅನ್ನೋದಕ್ಕೆಲ್ಲ ಬುಕ್ ಇಟ್ಕೊಂಡಿರ್ತೀವಲ್ಲ ಸುಗಮ ಸಂಗೀತದಲ್ಲೆಲ್ಲ, ಅಲ್ಲಿ ಒಂದ್ ಚೂರು ಈ ಥರ ನಕ್ಕಿದ್ರು ಅವ್ರ ಕೋಪ ಬರ್ತಿರುತ್ತೆ. ವೇದಿಕೆ ಮೇಲೆ ಕೂತಿದ್ದೀರಾ, ಹಿಜ್ಜಿಜ್ಜಂಗ್ ನಗ್ಬೇಡಿ ಅಂತನೆಲ್ಲ ಇದೇ ವರ್ಡಲ್ ಬೈಯೋದು. ಗಂಭೀರ ಗಂಭೀರ ಗಂಭೀರವಾಗಿರಿ. ಮೋಸ್ಟ್ಲಿ ಅದು ಮೈಸೂರಲ್ಲಿ ಇರೋರ್ಗೆಲ್ಲರಿಗೂ ಅದೊಂಥರ ರಾಜಗಾಂಭೀರ್ಯ ರಕ್ತಗತದಲ್ಲಿ ಬಂದ್ಬಿಟ್ಟಿರತ್ತೆ ಅನ್ಸುತ್ತೆ. ನೋಡಿ ಒಂಥರ ಫುಲ್ ಹಾಗೆ ಅಂತ. ಇವರು ಚಾನ್ಸೇ ಇಲ್ಲ, ಇವರು ಗಾಂಭೀರ್ಯವೆಲ್ಲ ಇದೆ. ನಾನು ಮನೆ ಒಳಗಡೆ ಮಾತ್ರ ಬೇರೆ ತರ ಇದ್ದು, ಹೊರಗಡೆ ಇದೆ ಇದ್ದು. ಹೊರಗಡೆ ನಾವು ಆಕ್ಚುಲಿ ಬರೀ ಇದೆ ತಾನೆ, ನಾವು ಆಫ್ ಕ್ಯಾಮ್ರಾದಲ್ಲಿ ಜಾಸ್ತಿ ಆಗಿರೋದಲ್ವಾ. ಹೇಳಿ, ನಾದಮಯ ಆರಾಧಿಸು ಯಾರು ತೊಂತೀರಿ? ಸ್ವರಗಳ ಮಾಧುರ್ಯ, ರಾಗದ ಸೌಂದರ್ಯ, ಮೃಗಗಳ ತಣಿಸೆ, ಖಗಗಳ ಕುಣಿಸೆ,
ಸ್ವರಗಳ ಮಾಧುರ್ಯ ರಾಗದ ಸೌಂದರ್ಯ ಮೃಗಗಳ ತಣಿಸೆ ಖಗಗಳ ಕುಣಿಸೆ ಸಡಗರದಿಂದ ಗಗನದ ಅಂಚಿಂದ ಆ ಸಡಗರದಿಂದ ಗಗನದ ಅಂಚಿಂದ ಸುರರು ಬಂದು ಹರಿಯ ಕಂಡು ಹರುಷದಿ ಭುವಿಯ ಸ್ವರ್ಗ ಎನ್ನುತ್ತಿರಲು ನಾದಮಯ ಈ ಲೋಕವೆಲ್ಲ ಕೊಳಲಿಂದ ಗೋವಿಂದ ಆನಂದ ತಂದಿರಲು ನಾದಮಯ ಬ್ಯೂಟಿಫುಲ್. ಬೆಂಕಿ ಬಿರುಗಾಳಿ. ಅಂತರಂಗದಲ್ಲಿ ನೆಲೆಸಿರುವೆ ಆ ಆ ಆ ಆ ಅಂತರಂಗದಲ್ಲಿ ನೆಲೆಸಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಆಂತರ್ಯ ತಿಳಿಯದೆ ಏಕಿರುವೆ ಸಂತಸ ನಿನ್ನ ಸಹವಾಸ ನೀಡೆ ಸಂತಸ ನಿನ್ನ ಸಹವಾಸ ನೀಡೆ ಸಂತೋಷದಿಂದೆಂದ ನಲಿಸೆಂದು ಕೋರುವೆ ಆರಾಧಿಸುವೆ ಮದನಾರಿ ಸನಿದಪಮ ಆರಾಧಿಸುವೆ ಮದನಾರಿ ಪದನಿ ಸಮ ಪದನಿ ಸನಿದಪಮ ಆರಾಧಿಸುವೆ ಮದನಾರಿ ಸ ಸ ಸ ಸ ಗರಿ ಸನಿದ ನಿನಿ ರಿ ಸ ಸ ನಿನಿ ತ ಪದನಿ ಸ ನಿ ದ ನಿ ಪದನಿ ದ ಇದ ಮಗ ಪಮ ತ ನಿದ ಸರಿ ರಿ 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 ಗರಿ ರಿ ರಿ ಗರಿ ರಿ ಗಮ ಗ ಗಮ ಗ ಮ ಪದ ಪದನಿ ಧನಿ ಸ ಸ ಸ ಧನಿ ರಿ 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 ಧನಿ ಗಗರಿ 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 ಸನಿ ದ ರಿ ರಿ ಸರಿ ರಿ ಸರಿ ರಿ ಸರಿ ರಿ ಸನಿ ದ ಪದನಿ ಗಟ್ಟಿ ಸ ಗರಿ ಸನಿ ದ ರಿ ಸ ಗರಿ ಸನಿ ದ ರಿ ಸನಿ ದ ಪ ಸನಿ ದ ಪ ಮ ರಿ ಸನಿ ರಿ ಸನಿ ದ ಪ ಸನಿ ರಿ ಸನಿ ದ ಪ ಸನಿ ದ ಪ ಮ ನಿ ದ ಪ ಮ ಗ ಸನಿ ದ ಸನಿ ದ ಪ ಮ ನಿ ದ ಸನಿ ದ ಪ ಮ ನಿ ದ ಪ ಮ ಗ ಸ ಗರಿ ಗ ಮ ಆರಾಧಿಸುವೆ ಮದನಾರಿ ತತ್ತದೀಂ ತಕಿಟ ತಕತದೀಂ ತಕಿಟ ತತ್ತದೀಂ ತಕಿಟ ತಕದಿಮಿತ ತಕ್ಕ ಧಿಮಿ ತಕ್ಕ ಝಣು ತಕ್ಕ ಧಿಮಿ ತಕ್ಕ ಝಣು ತಕ್ಕ ಧಿಮಿ ತಕ್ಕ ಝಣು ತಾಂಗಡದಾಂಗಡದ ತಕಿಟ ದಿಕಿಟ ದಿಮಿ ತಕದಿಮಿತ ತಕಿಟ ಧಿಕಿಟ ಝಣು ತಾಂಗಡದಾಂಗಡದ ತರ್ಗಿಡದೋಂ ತಕದಿತ್ತಂಗಡದೋ ತರ್ಗಿಡದೋಂ ತೆರಿಡದೋ ತಕ್ಕ ಧಿಮಿ ತಕ್ಕ ಝಣು 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 ತ ಧಿ ಗಿ ನ ತೋಂ ತದಿಗಿಣ ತೋಂ ತದಿಗಿಣ ತೋಂ ತದಿಗಿಣ ತೋಂ ತ ಧಿ ಗಿ ನ ತೋಂ ತದಿಗಿಣ ತೋಂ ತದಿಗಿಣ ತೋಂ ತದಿಗಿಣ ತೋಂ ತಾತ ಧಿ ಧಿ ಗಿ ಗಿ ದಡ ತೋಂ ಕಿಡದಕ ತರಿಗಿಡ ತೋಂ ಕಿಡದಕ ತರಿಗಿಡ ತೋಂ ಕಿಡದಕ ತರಿಗಿಡ ತೋಂ ಆರಾಧಿಸುವೆ ಮದನಾರಿ. ಮಯೂರ ಅವರೇ, ಎಲ್ಲರೂ ಮಧ್ಯದಲ್ಲಿ ಏನಾದ್ರು ಪ್ಲೀಸ್ ದಯವಿಟ್ಟು ಹೆಡ್ ಮಿಸ್ಟ್ರೆಸ್ ಮೇಡಮ್ ಏನಾದ್ರು ತಪ್ಪಾಗಿದೆ. ಇನ್ನೊಂದಷ್ಟು ವರ್ಷ ನೀವು ಸೀರಿಯಸ್ ಆಗಿ ತಗೊಂಡ್ಬಿಟ್ಟಿದ್ರೆ ಸಂಗೀತಗಾರರು ಆಗ್ಬಿಡ್ಬೋದಾಗಿತ್ತು. ಅಲ್ಲ, ಈ ಫ್ಲಾಟು ಶಾರ್ಪು ಕಾನ್ಫಿಡೆಂಟ್ ಸ್ಟಾರ್ ಸಿಂಗರ್ ಸೀಸನ್ ನಾಪ್ಸ್ಕೊಂತ ನಿಜವಾಗ್ಲು ನಾವು ಇದನ್ನ ನಾನು ಹಾಡಿದ್ದು ರಾಜ್ಕುಮಾರ್ ಅವರ ಸ್ಪೆಷಲ್ ಎಪಿಸೋಡ್ಗೆ, ಎಲ್ಲಿ ರಿಯಾಲಿಟಿ ಶೋ ಅಲ್ಲಿ, ಅಂದ್ರೆ ಸ್ಟಾರ್ ಸಿಂಗರ್ ಅಲ್ಲಿ. ಅವಾಗ ರಾಮ್ ಕುಮಾರ್ ಅವ್ರು ಬಂದಿದ್ರು. ಓಹೋ ಭಲೆ. ಆ ಎಪಿಸೋಡ್ ಅಲ್ಲಿ ನನ್ಗೆ ಹೈಯೆಸ್ಟ್ ಸ್ಕೋರ್ ಬಂದಿತ್ತು ಈ ಹಾಡಿಗೆ. ಅದು ತುಂಬಾ ಒಳ್ಳೆ ಮೆಮೊರಿ ನನಗೆ. ಇಲ್ಲ ನೋಡಿ, ಎಂತ ಒಂಥರ ಫುಲ್ ಕೋಇನ್ಸೈಡ್ ಆಗಿ ಹಾಗೆ ಬಂದು. ಯೂಶಲಿ ಅಣ್ಣವ್ರ ಹಾಡುಗಳದು ಈ ಕ್ಲಾಸಿಕಲ್ ಸಾಂಗ್ಸ್ ನ ಐ ಥಿಂಕ್ ಶಿ ಟ್ರೇಡ್ ಮಾರ್ಕ್ ದೋಸ್ ಥಿಂಗ್ಸ್ ಅನ್ಸುತ್ತಲ್ಲ ನನ್ನ ಪ್ರಕಾರ. ಆಫ್ಟರ್ ನಾದಮಯ ಆದ್ಮೇಲೆ ಒಂಥರ ಕೈಂಡ್ ಆಫ್ ಬಬ್ರುವಾಹನ. ಆಮೇಲೆ ಇದನ್ನ ಹಾಡಿದ್ದೆ ನಾನು, ನಾನಿನ್ನ ಆಸೆ ಕಂಡೆ, ನಾನಿನ್ನ ಆಸೆ ಕಂಡೆ
ಬೆರಗಾಗಿ ಮೂಕಳಾದೆ ನಾನೇನ ಮಾಡಲೀಗ ನಾನೇನ ಮಾಡಲೀಗ ನೀ ಹೇಳೋ ಬೇಗ ಬೇಗ ನಾನಿನ್ನ ಆಸೆ ಕಂಡೆ ಬೆರಗಾಗಿ ಮೂಕಳಾದೆ. ಅದೆಲ್ಲ ಇಂಟ್ರಿಕಸೀಸ್ ಹೆಂಗಿದೆ ಆ ಸಾಂಗಲ್ಲಿ ಅಲ್ವಾ? ಐ ಥಿಂಕ್ ಇಟ್ ಇಸ್ ವೆರಿ ಒಂಥರ ಕೈಂಡ್ ಆಫ್ ಇದು ತುಮ್ರಿ ಟೈಪ್ಸ್ ಬರುತ್ತಾ? ಹೌದು ಹೌದು. ಕಂಗಳಲ್ಲಿ ಪ್ರಣಯದ ಹಣತೆ ಬೆಳಗಿರಲು ನಿನ್ನಧರ ಪ್ರೇಮದ ಕವಿತೆ ಹಾಡಿರಲು ನಿನ್ನೊಲವನ ಕಂಡು ಸೋತು ಹೋಗಿರಲು ಆ ಸೊ ಅಷ್ಟು ಸತ್ವ ಇರೋಂಥ ಹಾಡುಗಳು. ಆಕ್ಚುಲಿ ನನಗೆ ರ್ಯಾಪಿಡ್ ಫೈರ್ ರೌಂಡ್ ಮಾಡೋ ಐಡಿಯಾ ಇರಲಿಲ್ಲ, ಬಟ್ ಒಂದು ಸಡನ್ ಆಗಿ ಐಡಿಯಾ ಬಂದಿದೆ ಟುವರ್ಡ್ಸ್ ದಿ ಎಂಡ್ ಆಫ್ ದ ಶೋ ಮಾಡೋಣ ಅಂತ. ಏನು ಗೊತ್ತಾ, ಒಂದು ರ್ಯಾಪಿಡ್ ಫೈರ್ ರೌಂಡಲ್ಲಿ ನಾನು ಒಂದೊಂದು ಇದನ್ನು ತೊಗೊತೀನಿ, ವಾಟ್ ಯು ಕಾಲ್ ಎಮೋಷನ್ಸ್ ಆಗಿರ್ಬೋದು ಅಥವಾ ಸಮಥಿಂಗ್ ಲೈಕ್ ಒಂದು ಅದರಲ್ಲಿ ಅಣ್ಣವರು ಅಥವಾ ಎಸ್ ಜಾನಕಿ ಹಾಡಿರುವಂಥ ಒಂದೊಂದು ಹಾಡುಗಳನ್ನ ತೊಗೊಂಡು ಯು ಕ್ಯಾನ್ ಡೂ ಇಟ್. ವಾವ್, ಇಟ್ಸ್ ಗೋನ್ ಬಿ ಫನ್ ಒಂಥರ ಅಲ್ವಾ? ಅಂದರೆ ಲೈಕ್ ಒಂದು ಗಜಲ್ ತಗೋಬಹುದು, ತುಮ್ರಿ ತಗೋಬಹುದು, ಒಂದು ವೆಸ್ಟರ್ನ್. ಐ ಥಿಂಕ್ ಅಣ್ಣವ್ರ ಹತ್ರ ಎಲ್ಲಾನು ಇದೆ ಅನ್ಸುತ್ತೆ. ಅಣ್ಣವರು ಎಸ್ ಜಾನಕಿ ಹತ್ರ ಪೂರ್ತಾ ಅಲ್ಲ, ಒಂದು ಹಾಡಲ್ಲಿ ಕಲ್ತ್ಕೊಳ್ಳೋದು ಎಷ್ಟಿರ್ತಾ ಇತ್ತು ಮಯೂರ್ ಇವತ್ತಿಗೂ. ಆ ಒಂದು ಶ್ರುತಿ ಪರ್ಫೆಕ್ಷನ್ ಆಗಿರ್ಬೋದು. ಅವಾಗೆಲ್ಲ ಇವಾಗಿನ ಥರನೆಲ್ಲ ಏನಿರಲಿಲ್ಲ, ಲೈವ್ ಒಂದ್ಸಲ ಹಾಡಿದ್ರೆ ಅಷ್ಟೇ ಜಾನಕಮ್ಮ. ಶ್ರುತಿ ಸಂಗತಿಗಳು ಆ ಪ್ರಿಸಿಷನ್ ಅದು ಬಹಳ ಚೆನ್ನಾಗಿರ್ತಾ ಇತ್ತು. ಜಾನಕಮ್ಮದ ಯಾವ ಹಾಡುಗಳನ್ನ ಹಾಡಿದ್ ಫಸ್ಟ್ ನೀವು ರಿಯಾಲಿಟಿ ಶೋ? ಶಿವ ಶಿವ ಎನ್ನದ ನಾಲಿಗೆ ಏಕೆ ವಾಸ್ ಅಂದ್ರೆ ಅದು. ಆಮೇಲೆ ಯಾರಿಗಾಗಿ ಆಟ ಇದೆಲ್ಲ ಏನಂದ್ರೆ ಯಾರು ಕೇಳಿರ್ಲಿಲ್ಲ. ನಾನು ಎದೆ ತುಂಬಿ ಹಾಡುವೆನು ಹಾಡಿದಾಗ ಎಲ್ಲೇ ಮಾಧವನು ಇದೆಲ್ಲ ಯಾರು ಕೇಳೇ ಇರ್ಲಿಲ್ಲ. ಹುಡುಕ್ತಿದ್ರಿ ಆ ಟೈಮಲ್ಲಿ? ಆಕಾಶವಾಣಿ ಅಗೈನ್ ಇಟ್ ಆಲ್ ಕಮ್ಸ್ ಡೌನ್ ಟು ಆಕಾಶವಾಣಿ. ಯಾರಿಗಾಗಿ ಆಟ, ಶಿವ ಶಿವ ಎನ್ನದ ನಾಲಿಗೆಯಕ್ಕೆ, ಅದು ಎಲೆ ಮಾಧವನು, ಕರೆದರು ಕೇಳದೆ ಅಫ್ಕೋರ್ಸ್ ಅಂತ ತುಂಬಾ. ಅವಾಗ ಒಂದು ಇದನ್ನ ಹಾಡೋರು ಜಾನಕಮ್ಮ ಹಾಡುಗಳಂತಂದ್ರೆ ಇದು ಅದದು ವೆರಿ ವೆರಿ ಕಾಮನ್ಲಿ ಸಂಗ್ ಇನ್ ರಿಯಾಲಿಟಿ ಶೋಸ್. ಪೂಜಿಸಲೆಂದೆ ಇನ್ನೊಂದು ವೆಯ್ಟ್ ಅದೇ ಜೈ ಜಗದೀಶ್ ಅವ್ರು ಆಕ್ಟ್ ಮಾಡಿರುವಂತದ್ದು ಗಾಳಿ ಮಾತೋದು, ಗಾಳಿಗೋಪುರ, ಒಮ್ಮೆ ನಿನ್ನನ್ನು. ಇಲ್ಲ ಅದು ಅಲ್ಲ, ಇನ್ನೊಂದು ಕೂತ್ಕೊಂಡು ಹಾಡ್ತಿರ್ತಾರಲ್ಲ, ನಗಿಸಲು ನೀನು. ಕರೆಕ್ಟ್, ನಗಿಸಲು ನೀನು. ಅದು ತುಂಬಾ ಹಾಡೋರು ಅನ್ಸುತ್ತೆ. ಅಂದ್ರೆ ಇಟ್ ಇಸ್ ವೆರಿ ಅಂದ್ರೆ ಇವಾಗ್ಲೂ ಹಾಡ್ತಾರೆ. ಸ್ವಲ್ಪ ಆರ್ಟಿಸ್ಟ್ಸ್ ತಮ್ಗಿರೋ ಒಂದು ಟ್ಯಾಲೆಂಟ್ ನ ಪ್ರೂವ್ ಮಾಡ್ಕೋಬೇಕು ಅಂದ್ರೆ ಜಾನಕಿ ಅಮ್ಮ ಹಾಡುಗಳೇ ಇವಾಗ್ಲೂ. ಹೌದು, ಹಳೆ ಹಾಡುಗಳು. ಸೊ 25ನೇ ತಾರೀಕು ದ್ವಯಮಲ್ಲಿ ಏನೇನಿರುತ್ತೆ? ದ್ವಯಂನಲ್ಲಿ ನಾವು ನಿಮಗ್ ಗೊತ್ತು, ಆಡಿಯನ್ಸ್ ಹೇಳ್ತಾ ಇದೀವಿ, ಕರೆಕ್ಟ್, ಫಸ್ಟ್ ಹಾಫ್ ಆಫ್ ದ ಶೋ ನಾವು ಪಕ್ಕಾ ಕ್ಲಾಸಿಕಲ್ ಅಂತ ಅಲ್ಲ, ಫಿಲ್ಮಿ ಕ್ಲಾಸಿಕಲ್ ಇಟ್ಕೋತಾ ಇದೀವಿ ನಾವು. ಆಕ್ಚುಲಿ ಫಿಲ್ಮ್ ನಲ್ಲಿ ಬರುವಂತಹ ರಾಗ ಬೇಸ್ಡ್ ಸಾಂಗ್ಸ್ ಅಂಡ್ ವೆರಿ ಪಾಪ್ಯುಲರ್ ಕರ್ನಾಟಿಕ್ ಕಂಪೋಸಿಷನ್ಸ್. ಯಾ, ಸೊ ಅದರಲ್ಲಿ ಸ್ವಲ್ಪ ಹೊಸ ರೀತಿಲಿ ಪ್ರೆಸೆಂಟ್ ಮಾಡೋಣ ಅಂತ, ಆಸ್ ವಿ ಹ್ಯಾವ್ ಅನ್ ಅಮೇಸಿಂಗ್ ಬ್ಯಾಂಡ್ ವಿತ್ ಅಸ್. ಸೊ ಡಿಫರೆಂಟ್ ಆಗಿ ಪ್ಲಾನ್ ಮಾಡಿ ಅದೆಲ್ಲ ಇನ್ನೂ ರಿಚ್ ಆಗಿ ಕೇಳಿಸೋ ತರ ಪ್ಲಾನ್ ಇದೆ. And second half of the concert? Second half ಅಲ್ಲಿ ಫ್ಯೂ ಮೆಡ್ಲೀಸ್ ಇಟ್ಕೊಂಡಿದ್ದೀವಿ, ಬೇರೆ ಜಾನರಾಸ್ ಇಟ್ಕೊಂಡಿದ್ದೀವಿ. ಫಾಸ್ಟ್ ನಂಬರ್ ಆಗಿರ್ಬೋದು, ಫೋಕ್ ಆಗಿರಬಹುದು, ಆ್ಯಂಡ್ SPB ಸರ್ ಮೆಡ್ಲೀಸ್, ಜಾನಕಮ್ಮ, ರೆಹಮಾನ್ ಅವರು, ಇಳಿರಾಜ ಸರ್ ಎಲ್ಲರದು ಫ್ಯೂ ಫೇಮಸ್ ಸಾಂಗ್ಸ್ ಆಗಿರ್ಬೋದು. ಆ ಒಂದು ಸೆಟ್ ಆಫ್ ಸಾಂಗ್ಸ್ ಇಟ್ಕೊಂಡಿದ್ದೀವಿ. ದಾಸರ ಪದಗಳು, ದಾಸರ ಪದ ಇದೆ, ತಿಲ್ಲಾನ ಇದೆ, ಫೋಕ್ ಇದೆ, ಒಂಥರ ಥಾಲಿ, ಫುಲ್ ಪ್ಲಾಟರ್. Yes. Since you guys mentioned about all these things, ನನಗೇನು ಅದಕ್ಕೆ ಪ್ರಶ್ನೆ ಏನು ಬರ್ತಿದೆ ಅಂತಂದರೆ, ಈ ಒಂದು ಈಗ ಪ್ಲೇಬ್ಯಾಕ್ಗೂ ಮತ್ತು ಒಂದು ನೀವೊಂದು ಈ ಕಾನ್ಸರ್ಟ್ ಒಂದು ಯಾವುದೋ ಒಂಥರ ರೆಗ್ಯುಲರ್ ಕರ್ನಾಟಿಕ್ ಕ್ಲಾಸಿಕಲ್ ಕಾನ್ಸರ್ಟ್ ಕೊಡೋದಕ್ಕೂ ಆ್ಯಸ್ ಅನ್ ಆರ್ಟಿಸ್ಟ್ ಅಫ್ಕೋರ್ಸ್ ಯಾವ ಥರ ಪ್ರಿಪೇರ್ ಆಗ್ತೀರಾ? ಇಟ್ಸ್ ವೆರಿ ಚಾಲೆಂಜಿಂಗ್. ಎಸ್ಪೆಷಲಿ ನನಗೇನಾಗುತ್ತೆ, ಈ ಕಡೆ ಕ್ಲಾಸಿಕಲ್ ಕಾನ್ಸರ್ಟ್ಸ್ ಕೊಡ್ತೀನಿ, ನೆಕ್ಸ್ಟ್ ಡೇ ಯಾವುದೋ ಶೋಗೆ ಹೋಗ್ತೀನಿ, ಅದರ ನೆಕ್ಸ್ಟ್ ಡೇ ಬಂದು ಇನ್ನೊಂದು ರೆಕಾರ್ಡಿಂಗಿಗೆ ಹೋಗ್ತೀನಿ. ಈ ಥರ ಅಂದರೆ ಎಲ್ಲ ಬೇರೆ ಜಾನ್ರಾನೇ. ಈ ಕಡೆ ಕ್ಲಾಸಿಕಲ್ಗೆ ಬೇರೆ ಫೋಕಸ್ ಬೇಕು, ಈ ಕಡೆ ಫಿಲ್ಮ್ ಸಾಂಗ್ಸ್ಗೆ ಬೇರೆ ಫೋಕಸ್ಸು, ಅಲ್ಲಿರೋ ಆಡಿಯನ್ಸ್ಗೆ ನಾವು ರೀಚ್ ಮಾಡೋದೇ ಬೇರೆ. ಇಲ್ಲಿ ತುಂಬ ಕಾನ್ಸಂಟ್ರೇಷನ್.
ಪ್ರಾಕ್ಟೀಸ್ ಬೇಕು ಆ್ಯಂಡ್ ವಾಯ್ಸ್ ನಾವು ಕಾಪಾಡ್ಕೋಬೇಕು ಮಯೂರ್. ಅದೆಲ್ಲ ಇದೆ. ಮೇಯ್ನು ತುಂಬಾ ಚಾಲೆಂಜಿಂಗ್ ಆ್ಯಂಡ್ ಬಹಳ ಇಷ್ಟಪಟ್ಟು ಮಾಡ್ತಾ ಇರೋ ಕೆಲಸ ನಾನು. ಬಿಕಾಸ್ ಎಲ್ಲರಿಗೂ ಆಗಲ್ಲ, ಎಲ್ಲ ಒಂದರಲ್ಲಿ ಇರ್ತಾರೆ, ನಾನು 2-3 ಕಡೆ ಕಾಲಿಟ್ಟಿದ್ದೀನಿ. ಅನದರ್ ಚಾಲೆಂಜ್ ಏನಂದ್ರೆ ವೋಕಲ್ ಕಾರ್ಡ್ಸ್ ಅನ್ನೋದು ಒಂದು ಮಸಲ್. ಹೌದು, ನಾವು ಮಸಲ್ ಟ್ರೈನಿಂಗ್ ಅಂತ ಬಾಡಿಗೆ ಏನ್ ಮಾಡ್ತೀವೋ ವಾಯ್ಸ್ಗೂ ಅದೇ. ಆ ಮಸಲ್ ಮೆಮೊರಿ ಅನ್ನೋದು ಕ್ಲಾಸಿಕಲ್ ಒಂದು ಮೆಮೊರಿ ಇಟ್ಕೊಂಡಿರುತ್ತೆ. ಅದನ್ನ ನಾವು ಶಿಫ್ಟ್ ಮಾಡ್ಬೇಕು ಅಂದ್ರೆ ಮೈಂಡಲ್ಲಿ ಒಂದು ಸ್ವಿಚ್ ಇರಬೇಕು, ಅಷ್ಟು ತಯಾರಿನೂ ಇರಬೇಕು, ಅದಕ್ಕೆ ಎಲ್ಲಾನು ನಾವು ರುಚಿ ತೋರಿಸಿರ್ಬೇಕು. ಡಿಫರೆಂಟ್ ರೇಂಜಸ್. ಸಿ ಇನ್ ದಟ್ ವೇ ವೆರಿ ವೆರಿ ವೆಲ್ ಸೆಟ್. ಈಗ ಫಾರ್ ಎಕ್ಸಾಂಪಲ್ ಪ್ಲೇ ಬ್ಯಾಕ್ ಅಲ್ಲೂ ಕೂಡ ಒಂದು ತಗೊಂಡ್ರೆ ಕೆಲವರು ಈ ಒಂದು ಲವ್ ಸಾಂಗ್ ಅಥವಾ ಒಂದು ವೆರಿ ಕೈಂಡ್ ಆಫ್ ಮೆಲೋ ನಂಬರ್ ಆ ಥರ ಇದಕ್ಕೂ ನಿಮಗೆ ಬೇರೆ ಥರನೇ ಅಪ್ರೋಚ್ ಇರುತ್ತೆ. ಆ್ಯಂಡ್ ಈಗ ಒಂದು ಐಟಮ್ ಸಾಂಗ್ ಅಂತ ತೊಗೊಂಡ್ರು ಅದಕ್ಕೆ ಬೇರೆ ಥರನೇ ಅಪ್ರೋಚ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೀವು ಸಾಕಷ್ಟು ಹಾಡುಗಳನ್ನ ಐಟಮ್ ಸಾಂಗ್ಸ್ಗಳನ್ನ ಹಾಡಿದ್ದೀರಾ, ತಗೊಂಡಾಗ ಎಸ್ಪೆಷಲಿ ಈಗ ನಿಮಗೆ ಒಂದು ಇರೋಂಥ ರೇಂಜ್ಗೆ ಆ್ಯಂಡ್ ಲೈಕ್ ಲಕ್ಷ್ಮಿ ಮೆನ್ಷನ್ ಒಂದು ಕ್ಲಾಸಿಕಲಿ ಆ ಥರ ಒಂದು ಇರೋದಕ್ಕೂ ತುಂಬ ಡಿಫ್ರೆಂಟ್ ಆಗಿ ತುಂಬ ಚಾಲೆಂಜೇ ಯು ಹ್ಯಾವ್ ಟು ಫೇಸ್ ಅಲ್ವಾ ಇನ್ ದಟ್ ವೇ. ಆ ವಿಷಯದಲ್ಲಿ ನಾನು ತುಂಬ ಬ್ಲೆಸ್ಡ್ ಅನಿಸುತ್ತೆ. ಈ ಹರಿಯೋ ನೀರು ಥರ ಈ ಕಡೆ ಹೋದರೆ ಈ ಕಡೆನೂ ಹರಿತೀನಿ, ಈ ಕಡೆ ಬಂದರೆ ಈ ಕಡೆಗೂ ಬರ್ತೀನಿ. ಆ್ಯಂಡ್ ಇದಕ್ಕೆಲ್ಲ ನನಗೆ ಏನು ಹೆಲ್ಪ್ ಆಗಿರೋದಂದರೆ ತುಂಬ ವರ್ಷದಿಂದ ನಾನು ರಿಯಾಲಿಟಿ ಶೋಸಲ್ಲಿ ಎಲ್ಲ ರೀತಿಯ ಎಲ್ಲ ಜಾನ್ರ ಹಾಡುಗಳನ್ನ ಹಾಡ್ಕೊಂಡು ಬಂದಿರೋದು. ಯು ಆರ್ ವೆರಿ ಪರ್ಟಿಕ್ಯುಲರ್, ಯು ಡಿಡ್ಂಟ್ ವಾಂಟ್ ಟು ಸಿಂಗ್ ಅಂತ. ಇಲ್ಲ, ನಾನು ಹಾಡಿದ್ದೀನಿ. ಕಾಂಪಿಟೇಷನ್ ಅಂತ ಬಂದಾಗ ಐ ಹ್ಯಾವ್ ಸಂಗ್ ಎವ್ರಿಥಿಂಗ್. ಇಟ್ಸ್ ಓನ್ಲಿ ಅಬೌಟ್ ಪ್ಯಾಷನ್ ಅಷ್ಟೇ. ಆ್ಯಂಡ್ ಈಚ್ ರೆಕಾರ್ಡಿಗಲ್ಲೂ ಹೊಸದು ಕಲಿತಾ ಇರ್ತೀವಿ. ಆ್ಯಂಡ್ ಆ ಕಂಪೋಸರ್ಸ್ಗೆ ಹೇಗೆ ಬೇಕೋ ನಾವು ಹಾಗೆ ಹಾಡಬೇಕಾಗುತ್ತೆ. ಆ್ಯಂಡ್ ಅದು ಈಚ್ ರೆಕಾರ್ಡಿಂಗಲ್ಲೂ ನಮಗೆ ಹೊಸದೇನೋ ಹೇಳ್ಕೊಡ್ತಾ ಇರುತ್ತೆ. ಆ್ಯಂಡ್ ಏನೋ ಈ ವಿಷಯದಲ್ಲಿ ನನಗೆ ಕ್ಲಾಸಿಕಲ್ ಅನ್ನೋದು ಫ್ಯಾಮಿಲಿಯಿಂದ ಬಂದಿದೆ, ಮುಂಚೆಯಿಂದ ಕಲ್ತಿದ್ದೀನಿ. ಆ ಕ್ಲಾಸಿಕಲ್ ಅನ್ನೋದೇ ನನಗೊಂದು ಅಡಿಪಾಯ. ಅದರಿಂದ ನನಗೆ ಫಿಲ್ಮ್ ಸಾಂಗ್ಸ್ನ ಹಾಡೋಕ್ಕೆ ಬಹಳ ಈಸಿ ಆಗಿದೆ. ರೇಂಜ್ ಅನ್ನೋ ವಿಷಯ ಬಂದರೆ ನಾವು ತುಂಬ ವರ್ಕ್ ಮಾಡಿದ್ದೀವಿ ಮುಂಚೆಯಿಂದ. ನೀವು ಏಕದಮ್ ಇಷ್ಟು ವರ್ಷಗಳಾಗ್ಬಿಟ್ಟು ಪ್ಲೇಬ್ಯಾಕ್ ಹಾಡು ಈ ರೇಂಜಲ್ಲಿ ಹಾಡು ಅಂದರೆ ಹಾಡೋದು ಕಷ್ಟ, ಬಿಕಾಸ್ ಟ್ಯೂನ್ ಆಗಿಬಿಟ್ಟಿರುತ್ತೆ. ಹೌದು. ಸೊ ಮುಂಚೆಯಿಂದ ನಾವು ಹಾಡ್ಕೊಂಡು ಬಂದಿರೋದು ನಮಗೆ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಮಯೂರ್. ಆ್ಯಂಡ್ ನಾನು ಎಲ್ಲರಿಗೂ ಹೇಳೋ ಥರ ಐಟಮ್ ಸಾಂಗ್ಸ್ ಹಾಡುವಾಗ ತುಂಬ ಮಡಿವಂತಿಕೆಯಲ್ಲಿದ್ದರೆ ಹಾಡೋಕ್ಕಾಗಲ್ಲ. ಮೈ ಚಳಿ ಬಿಟ್ಟೆ ಹಾಡಬೇಕು. ಬಿಕಾಸ್ ಅಲ್ಲಿ ನಮ್ಗೆ ವಿಜುವಲ್ಸ್ ಹೇಗಿರುತ್ತೋ ಅದಕ್ಕೆ ತಕ್ಕಾಗಿ ನಾವು ಎಕ್ಸ್ಪ್ರೆಷನ್ಸ್ ಕೊಡಬೇಕು ನಮ್ಮ ವಾಯ್ಸಲ್ಲಿ. ಸೊ ಅದೆಲ್ಲ ನಾವು ಸ್ವಲ್ಪ ಬೋಲ್ಡಾಗಿ ಇರಬೇಕಾಗುತ್ತೆ. ಲಿರಿಕಲಿ ಎಷ್ಟು ವ್ಯಾಲ್ಯೂ ಕೊಡ್ತಿದ್ರಿ ಹಾಡ್ಬೇಕಾದ್ರೆ ಈ ಐಟಮ್ ಸಾಂಗ್ಗಳಲ್ಲಿ? ಕೊಡಲೇಬೇಕು. ಇವಾಗ ಸ್ವಲ್ಪ ವರ್ಷಗಳು ಕಳೀತಾ ಚೂಸಿ ಆಗಿದ್ದೀನಿ ಮಯೂರ್. ಮುಂಚೆ ಸ್ವಲ್ಪ ಹಾಡ್ತಾ ಇದ್ದೆ, ಎಲ್ಲದನ್ನೂ ಹಾಡ್ತಾ ಇದ್ದೆ. ಇವಾಗ ಸ್ವಲ್ಪ ಪರ್ಟಿಕ್ಯುಲರ್ ಆಗಿದ್ದೀನಿ. ರೆಕಾರ್ಡಿಂಗ್ ಹೋಗೋಕ್ಕೆ ಮುಂಚೆ ನನಗೆ ಕಳಿಸಿ ಅಂತೀನಿ ಲಿರಿಕ್ಸು. ನನಗೆ ನಿಜವಾಗ್ಲೂ ಹಾಡಬಹುದು ಓಕೆ ಅನ್ಸಿದ್ರೆ ಮಾತ್ರ ರೆಕಾರ್ಡಿಂಗ್ ಹೋಗ್ತೀನಿ. ಇಲ್ಲಾಂದರೆ ಫಾಸ್ಟ್ ನಂಬರ್ಸ್ ಸುಮ್ಮನೆ ಹೇಳಿದ್ರು ಅಂತ ತಕ್ಷಣ ಹೋಗಿ ಹಾಡ್ತಾ ಇಲ್ಲ. ಬಾಯಿ ಬಸಳೆ ಸೊಪ್ಪು ಆಲೂಗಡ್ಡೆ ಆಕ್ಚುಲಿ ಸ್ಟಿಲ್ ಫೈನ್. ಸಿ ನಾನು ಹೇಳ್ತೀನಿ, ಎಕ್ಸ್ಪೆರಿಮೆಂಟಲ್ ಸಾಂಗ್, ವೆರಿ ಗುಡ್ ಸಾಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ವಿಷಯದ ಬಗ್ಗೆ ನಾನು ಹೇಳಲೇಬೇಕು. ನಾನು ಪ್ಯಾರ್ಗೆ ಆಗ್ಬಿಟ್ಟೈತೆ ಆದಮೇಲೆ ಈ ಸಾಂಗ್ ಹಾಡಿದ್ದು ನಾನು. ಆ್ಯಂಡ್ ಆಫ್ಟರ್ ಫ್ಯೂ ಮಂತ್ಸ್ ಈ ಹಾಡನ್ನು ನಾನು ಮತ್ತು ಹರಿಕೃಷ್ಣ ಸರ್ ಹಾಡಿದ್ದು. ಇದು ವೀರ್ ಸಮರ್ಥ್ ಅವ್ರ ಕಂಪೋಸಿಷನ್. ವೀರ್ ಸಮರ್ಥ್ ಕಂಪೋಸಿಷನ್ ಗೊತ್ತಿತ್ತು, ಬಟ್ ಹರಿಸರು ಹಾಡಿದ್ದು. ಹರಿಸರು ನಾನು ಡ್ಯುಯೆಟ್ಟು. ಯೋಗರಾಜ್ ಭಟ್ರವರ ಸಾಹಿತ್ಯ. ಈ ರೆಕಾರ್ಡಿಂಗು ಹತ್ತತ್ರ 4 ಸಲ ಹೋಗಾಡಿದ್ದೀನಿ. ಬಿಕಾಸ್ ಭಟ್ಟದ್ದು ಒಂದೊಂದ್ಸಲ ಸಾಹಿತ್ಯ ಚೇಂಜ್ ಆಗ್ತಾ ಇರುತ್ತೆ, ಬದಲಾಗ್ತಾ ಇರುತ್ತೆ. ಈಚ್ ರೆಕಾರ್ಡಿಂಗಿಗೆ ಅವ್ರು ಬರ್ತಾಯಿದ್ರು. ಆವಾಗ ನಾನು ಈ ಥರನೂ ಹಾಡಬಹುದು ಆ್ಯಂಡ್ ತುಂಬ ವಾಯ್ಸ್ ಫ್ರೆಶ್ ಆಗಿದೆ, ಹೊಸದಾಗಿ ಕೇಳಿಸ್ತಾ ಇದೆ ಅಂತ ಅವ್ರಿಗೆ ಇಷ್ಟ ಆಗಿ ನೆಕ್ಸ್ಟು ಹರಿಸರ್ ಅವರ ಬೇರೆ ಸಾಂಗ್ಸು ಕಾತಲ್ ಕಟ್ಟುಕ ಆಗಿರ್ಬೋದು, ಐರಾವತದು, ಬಚ್ಚನ್ ಆ್ಯಂಡ್ ಐ ಕಾಂಟ್ ವೇಟ್ ಬೇಬಿ, ಓಯ್ ಕಳ್ಳ ಕಳ್ಳ ಓನ್ ಮಾಡ್ತಾ ಇದೆ. ಸೊ ಈ ಹಾಡುಗಳೆಲ್ಲ ಈ ಹಾಡಿಂದಾನೇ ನನಗೆ ಸಿಕ್ಕಿದ್ದು. ಅಂದರೆ ಇಂದು ನಾಗರಾಜ್ ವಾಯ್ಸಲ್ಲಿ ಈ ಥರ ಹಾಡುಗಳು ಕೊಟ್ಟರೆ ಈ ಥರ ಕೇಳಿಸುತ್ತೆ ಅಂತ. ಪೀಕ್ ಒಂಥರ ಸ್ಪೀಕರ್ ತೋಡ್ ಪರ್ಫಾರ್ಮೆನ್ಸ್ ಅನ್ನೋ ಥರ ಅಂತಾರಲ್ಲ, ಆ ಹಾಡು ಯಾವ್ದು ಸಿಕ್ಕಿದ್ದು ಅನ್ಸುತ್ತೆ? ಐ ಥಿಂಕ್ ಬ್ಯಾಕ್ ಟು ಬ್ಯಾಕ್ ಸಿಕ್ತು ನನಗೆ ಹೇಳಬೇಕಂದ್ರೆ. ಇವತ್ತಿಗೂ ನಾನು ಶೋಸ್ಗೆ ಹೋದರೆ ಕೇಳುವಂಥ ಹಾಡುಗಳು ತುಂಬಾ ಇದೆ. ಒಂದು ಪ್ಯಾರ್ಗೆ ಆಗ್ಬಿಟ್ಟೈತೆ, ಇವತ್ತಿಗೂ ಮರ್ತಿಲ್ಲ. ಐರಾವತದು ಕಾತಲ್ ಕಟ್ಟುಕ ಆಗಿರ್ಬೋದು, ಐ ಕಾಂಟ್ ವೇಟ್ ಬೇಬಿ ಆ್ಯಂಡ್ ಒಂಚೂರು ಬಗ್ಗೆ ಮಾತಾಡು ಬಚ್ಚನು ಒಂಚೂರು ಬಗ್ಗೆ ಮಾತಾಡು ಬಚ್ಚನ್. ಎಷ್ಟಿದೆ ಬಚ್ಚನ್ ಅದ್ರಲ್ಲಿ ಹಾಡಲ್ಲ? ಡೋಂಟ್ ಟೆಲ್ ಮಿ ಯು ಹ್ಯಾವ್ ಕೌಂಟೆಡ್. ನಿಜವಾಗ್ಲೂ ಕೌಂಟ್ ಮಾಡಿಲ್ಲ. ಒಂದು ನಿಮಿಷ ಅವ್ರಿಗೆ ಗ್ಯಾಪ್ ತಗೊಂಡು ನಾನು ಆಕ್ಚುಲಿ ಅದು ಇರುತ್ತೇನೋ, ಆ ಹ್ಯೂಮರ್ ಸೆನ್ಸು ಬರುತ್ತೆ ಅನ್ಕೊಂಡೆ. ಇಲ್ಲ ಕೌಂಟ್ ಮಾಡಿಲ್ಲ, ಮಾಡಬೇಕು. ಆಮೇಲೆ ಜಿಲ್ಕಾ ಜಿಲ್ಕಾರೆ,
ಅರಳದ ಮಲ್ಲಿಗೆ ಇತ್ತೀಚೆಗೆ ನನಗೆ ಬಹಳ ಹೆಸರು ಕೊಟ್ಟಂತಹ ಹಾಡು ಅರಳದ ಮಲ್ಲಿಗೆ. ಸೊ ಈ ಥರ ಫ್ಯೂ ಹಿಟ್ಸ್ ಇದೆ. ಇವತ್ತಿಗೂ ನಾನು ವೇದಿಕೆಗೆ ಹೋದರೆ ಚೀಟಿ ಬರ್ತಾ ಇರುತ್ತೆ, ಇಲ್ಲ ಶೋಸ್ಗೆ ಹೋದರೆ ಈ ಹಾಡನ್ನು ಹಾಡಿ ಅಂತ ಕೇಳಿ ಹಾಡಿಸ್ಕೋತಾರೆ. ಇನ್ ದ್ಯಾಟ್ ವೇ ನಿಮ್ಮ ಪ್ಲೇ ಬ್ಯಾಕನ್ನು ನೀವು ಎಷ್ಟು ಮಾಡಿದ್ರಿ ಲಕ್ಷ್ಮಿ ಅವರೇ? ಐ ಡಿಡ್ ಟು ಸಮ್ ಎಕ್ಸ್ಟೆಂಟ್. ನಾನು ಫ್ರಾಂಕ್ಲಿ ಹೇಳ ಮಯೂರ್, ನನಗೆ ಇನ್ನೂ ಅಷ್ಟು ಪೇಷನ್ಸ್ ಇಲ್ಲ. ನನಗೆ ಹೇಳೋಣ ಅಂತಿದ್ದೆ. ಫ್ರಾಂಕ್ಲಿ ಆ ಟೈಮ್ ನಾನು ಇನ್ನೂ ಚಿಕ್ಕವಳು, ಐ ವಾಸ್ ಇನ್ ಮೈ ಅರ್ಲಿ 20s. ನಾನು ಹೇಳಿದ್ನಲ್ಲ, ಗಂಟೆಗಟ್ಟಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ ನಾನು ಸಂಗೀತ. ಒಂದೇ ರಾಗ ಒಂದು ವಾರ ಪ್ರಾಕ್ಟೀಸ್ ಮಾಡಕ್ಕೆ ರೆಡಿ. ವೆನ್ ಇಟ್ ಕಮ್ಸ್ ಟು ಸ್ಟುಡಿಯೋ ನನಗದು ಯಾಕೋ ರೀಟೇಕ್ಸ್ ಅಂದರೆ ಹಿಂಸೆ. ಆ ಸ್ಟುಡಿಯೋ ಆಂಬಿಯನ್ಸ್ ಇವ್ರಿಗೆ ಸೆಟ್ ಆಗಲ್ಲ. ಅಲ್ಲಲ್ಲ, ನಾವು ಎಷ್ಟೋ ರೆಕಾರ್ಡಿಂಗ್ಸ್ ಮಾಡ್ತೀವಿ, ವಿಡಿಯೋ ಪ್ರೊಡಕ್ಷನ್ಸ್ ಎಲ್ಲ ಮಾಡ್ತೀವಿ. ಎಸ್ಪೆಷಲಿ ಯಾವಾಗ ನನಗೆ ಪೇಷನ್ಸ್ ಹೊಟ್ಟೋಯ್ತು ಅಂದರೆ, ವೇರ್ ಐ ಲಾಸ್ಟ್ ದಟ್ ಪ್ಲೇಬ್ಯಾಕ್ ಪೇಷನ್ಸ್ ಅಂದರೆ, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಆಫ್ ದ ಮ್ಯೂಸಿಕ್ ಡೈರೆಕ್ಟರ್. ಅವ್ರಿಗೆ ಏನು ಬೇಕು ಅಂತ ಅವ್ರಿಗೆ ಐಡಿಯಾ ಇರಲಿಲ್ಲ. ಓಕೆ, ಹಿ ವಾಸ್ ಜಸ್ಟ್ ಸೇಯಿಂಗ್ ಅಲ್ಲಿ ಅಪ್ಪು ಬರಬೇಕು, ಇಲ್ಲಿ ಡೌನ್. ಹಿ ಲಿಟ್ರಲಿ ಸೆಡ್ ದಿಸ್. ಐ ವಾಸ್ ಲೈಕ್, ನನಗೆ ಮನಸ್ಸಲ್ಲಿ ಯಾವಾಗಲೂ ಸ್ವರಗಳು ಓಡುತ್ತೆ ಮಯೂರ್. ಐ ವಾಂಟ್ ಟು ಸಿಂಗ್ ಫಾರ್ ಸಮ್ಮನ್ ಹೂ ಈಸ್ ಶೋರ್ ಅಬೌಟ್ ವಾಟ್ ಹಿ ವಾಂಟ್ಸ್ ಆರ್ ವಾಟ್ ಶಿ ವಾಂಟ್ಸ್ ಅಂಥವ್ರಿಗೆ ಹಾಡಿದ್ದೀನಿ ನಾನು. ಐ ಹ್ಯಾವ್ ಸಂಗ್ ಸಮ್ ರಿಯಲಿ ಗುಡ್ ಸಾಂಗ್ಸ್. ನಾನು ಗುರುಕಿರಣ್ ಸರ್, ಹಂಸಲೇಖ ಸರ್, ಇವನ್ ಅಜನೀಶ್ ಅವರ ರೆಕಾರ್ಡಿಂಗ್ಸ್, ಬಾಬಿ ಅವರು, ದೇ ನೋ ವಾಟ್ ದೇ ವಾಂಟ್. ವಿ ಮನೋಹರ್ ಸರ್ ಆಗಿರಲಿ, ದೋಸ್ ಏಸ್ ಮ್ಯೂಸಿಕ್ ಡೈರೆಕ್ಟರ್ಸ್ ಐ ಹ್ಯಾವ್ ಸೀನ್. ಕೆಲವ್ರಿಗೆ ಬಂದಾಗ ನನಗೆ ಪೇಷನ್ಸ್ ಹೋಗ್ಬಿಡೋದು. ನನಗೇನು ಗೊತ್ತಾ, ಮೈ ಫೇಸ್ ಇಸ್ ವೆರಿ ಎಕ್ಸ್ಪ್ರೆಸಿವ್. ಅಲ್ಲೇ ಎದುರುಗಡೆ ಗೊತ್ತಾಗ್ಬಿಡುತ್ತೆ ಶಿ ಇಸ್ ಗೆಟಿಂಗ್ ಇಂಪೇಷಂಟ್ ಅಂತ. ಅವರು, ಮೇಡಮ್ ಯಾಕೋ ನಿಮ್ಗೆ ಇವತ್ತು ಸ್ವಲ್ಪ ಮೂಡ್ ಅಷ್ಟಿದಾಗಿಲ್ಲ ಅನ್ಸುತ್ತೆ, ಇನ್ನೊಂದಿನ ಬಂದು ಹಾಡಿ. ವಾಸ್ ಲೈಕ್ ದಿಸ್ ಇಸ್ ನಾಟ್ ವರ್ಕಿಂಗ್ ಔಟ್. ನಾನು ಆಕ್ಚುಲಿ ಎಲ್ಲೋ ಒಂದ್ ಕಡೆ ಓದಿದ್ದೆ ಅಥವಾ ಕೇಳಿದ್ದೆ, ಕಿಶೋರಿ ತಾಯಿ ಇನ್ ಹರ್ ಡ್ರೀಮ್ಸ್ she mentioned I used to converse with swaras ಅಂತ ಹೇಳೋರಂತೆ. ವಾವಾ, ಅಂದ್ರೆ ಯೋಗಿನಿ ಅವರು, ಸ್ವರ ಯೋಗಿನಿ ಅವರು. ಹಿಂಗೆ ದ ಹೋಲ್ ಥಾಟ್ ಪ್ರೊಸೆಸ್ ಲೈಕ್ ಕಾನ್ವರ್ಸ್ ವಿತ್ ಸ್ವರಾಸ್ ಅಂತಂದಾಗ, ಕಲಾವಿದ್ರಿಗೆ ಏನು ಗೊತ್ತಾ, ಎಸ್ಪೆಷಲಿ ಮನೋಧರ್ಮ, ನಾವೆಲ್ಲ ಮನೋಧರ್ಮದಲ್ಲಿ ಬದುಕ್ತಾ ಇರೋರು. ಸಿಂಗರ್ಗೂ ಕಲಾವಿದನಿಗೂ ವ್ಯತ್ಯಾಸ ಇದೆ. ಸಿಂಗರ್ ಏನು, ಒಬ್ರು ಕೊಟ್ಟಿದ್ದನ್ನು ಹಾಡಿ ಒಪ್ಸೋನು ಸಿಂಗರ್. ಕಲಾವಿದ ಯಾರು, ತನ್ನ ಕಲಾವಂತಿಕೆ ಆಚೆ ಹಾಕುವ. ಹೌದು, ಮನೋಧರ್ಮ ಅನ್ನೋದೇ ಅದು. ನನ್ನ ಮನೋಧರ್ಮ, ನನ್ನ ಮನಸ್ಸಿನಿಂದ ಆ ಮೊಮೆಂಟ್ ಅಲ್ಲಿ ಏನ್ ಬರುತ್ತೋ ಮನೋಧರ್ಮ. ಐ ಬಿಲೀವ್ ಇನ್ ದಟ್. ಮೇಕ್ ಸೆನ್ಸ್. ಸೊ ದಟ್ ವೇ ನನಗೆ ಎಲ್ಲೋ ಒಂದು ಕಡೆ ಆ ಮಡಿವಂತಿಕೆಯಿಂದ ಅಲ್ಲ, ಮಡಿವಂತಿಕೆ ಅಲ್ಲ, ನನಗೆ ಫ್ರೀ ಫ್ಲೋ ಆಫ್ ಮನೋಧರ್ಮ ನನಗೆ ಇಷ್ಟ ಮುಂಚೆಯಿಂದ. ಐ ಥಿಂಕ್ ಪ್ರಾಯಶಃ ಅದು ನಿಮಗೆ ಒಂದು ಕ್ಲಾಸಿಕಲ್ ಕಚೇರಿಲಿ ಸಿಗುವಂತ ವೇದಿಕೆ ಮೇಲೆ ಸಿಗಲ್ಲ. ಇಲ್ಲ, ಇನ್ನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಕ್ಲಾಸಿಕಲ್ ಕಾನ್ಸರ್ಟ್ಸ್ ಅಲ್ಲಿ ಮನೋಧರ್ಮ ಇರುತ್ತೆ. ರಾಗ ಹಾಡ್ತೀವಿ, ಸ್ವರ ಆಗಿರ್ಬೋದು, ರಾಗಾಲಾಪನೆ ಆಗಿರ್ಬೋದು. ನಿಮಗೆ ರೆಕಾರ್ಡಿಂಗಲ್ಲಿ ಒಂದು ಸಾಂಗ್ ಅಂದರೆ ಕಂಪೋಸರ್ಗೆ ಅವ್ರಿಗೆ ಹೀಗೆ ಇರಬೇಕು, ಅದು ಫಿಕ್ಸ್ಡ್ ಪ್ಯಾಟರ್ನ್, ಫಿಕ್ಸ್ಡ್ ಟ್ಯೂನ್, ಒಂದು ಹಸ್ಕಿಯಿಂದ ಹಿಡಿದು ಒಂದು ಎಕ್ಸ್ಪ್ರೆಷನ್ ಇಲ್ಲಿ ಇಷ್ಟೇ ಬರಬೇಕು ಅಂತ ಅವರು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಅವರಿಗೆ ನಾವು ಕನೆಕ್ಟ್ ಆಗಲೇಬೇಕು ಮಯೂರ್. ಅವ್ರದ್ದು ಅದನ್ನ ಬಿಟ್ಟು ನಾನು ಬೇರೆ ರೀತಿ ಹಾಡ್ತೀನಿ ಅಂದರೆ ಆಗಲ್ಲ. ಇಟ್ಸ್ ಆಲ್ಸೋ ಅ ಟ್ಯಾಲೆಂಟ್. ಅವ್ರಿಗೆ ಏನು ಬೇಕೋ ಅದು ಕೊಡೋದು ನಾವು ಕೊಡಲೇಬೇಕಾಗುತ್ತೆ. ಶಿ ಈಸ್ ರಿಯಲಿ ವೆರಿ ಡೆಡಿಕೇಟೆಡ್. ಆ ವಿಷಯದಲ್ಲಿ ನನಗೆ ಪೇಷನ್ಸ್ ಜಾಸ್ತಿ ಇದೆ. ಬಟ್ ಈ ಥರ ಒಂದು ಅಬ್ರಿಂಗಿಂಗ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಒಂದು ಟಿಪಿಕಲ್ ಬ್ರಾಹ್ಮಣಿಕಲ್ ಅಂತ ಬಂದಾಗ, ವೆನ್ ಯು ಸ್ಟಾರ್ಟೆಡ್, ಈಗ ಐಟಮ್ ಸಾಂಗ್ ಬಂದಾಗ ಅಪ್ಪ ವಾಸ್ ಓಕೆನಾ ಕಂಪ್ಲೀಟ್ಲಿ? ಅವರು ಈಗ ನೋಡಿ, ಬರೀ ಟಿಪಿಕಲ್ ಫ್ಯಾಮಿಲಿ ಅಂತ ಇದ್ದಿದ್ದಿದ್ರೆ ಫಸ್ಟ್ ಆಫ್ ಆಲ್ ನಮ್ಮನ್ನ ರಿಯಾಲಿಟಿ ಶೋಸ್ಗೆ ಕಳಿಸ್ತಾನೆ ಇರಲಿಲ್ಲ, ಫಿಲಮ್ ಸಾಂಗ್ಸ್ ಹಾಡಕ್ಕೆ ಬಿಡ್ತಾನೆ ಇರಲಿಲ್ಲ ಮಯೂರ್. ನಿಮಗೆ ಸ್ಟಾರ್ ಸಿಂಗರ್ ಬಿಡಿ, ಅದಕ್ಕಿಂತ ಮುಂಚೆ MSL ನಿತ್ಯೋತ್ಸವ ಅಂತ ಬರ್ತಾ ಇತ್ತು. ಭಾವಗೀತೆಗಳಿಗೆ ಇವ್ರು ಹೋಗಿದ್ರು. ನನಗೆ ಏಜ್ ತುಂಬ ಚಿಕ್ಕವಳು ಅಂತ ಹೋಗೋಕ್ಕಾಗಲಿಲ್ಲ. ಅವಾಗಿಂದಾನೇ ನಮ್ಮಪ್ಪ ಸಂಗೀತ ಅಂದರೆ ಎಲ್ಲ ಜಾನ್ರಾನು ಕಲಿಬೇಕು. ಇವಾಗ ನೀವು ಕ್ಲಾಸಿಕಲ್ ಕಲ್ತವರೆಲ್ಲ ಫಿಲ್ಮ್ ಸಾಂಗ್ಸ್ನ ಈಸಿಯಾಗಿ ಹಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಫಿಲಮ್ ಸಾಂಗ್ಸ್ ಕಲ್ತವರೆಲ್ಲ ಫೋಕ್ ಹಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಫೋಕ್ ಹಾಡ್ದವರು ಗಜಲ್ ಹಾಡೋಕ್ಕಾಗಲ್ಲ. ಎಲ್ಲದಕ್ಕೂ ಅದರದ್ದೇ ಆಗಿರೋ ತಯಾರಿ ಬೇಕು, ಪ್ರಾಕ್ಟೀಸ್ ಬೇಕು, ಡೆಡಿಕೇಶನ್ ಬೇಕು. ಎಲ್ಲದನ್ನೂ ಕಲೀರಿ, ಎಲ್ಲದರಲ್ಲೂ ಸ್ವರದೇವತೆ ಇರ್ತಾಳೆ. ಅಷ್ಟೇ ನಮ್ಮಪ್ಪ ನಂಬಿರೋದು. ಹಾಗಿದ್ದಿದ್ದಕ್ಕೆ ನಮ್ಗೆಲ್ಲದಕ್ಕೂ ಎಕ್ಸ್ಪೋಸ್ ಆಗಕ್ಕೆ ಬಿಟ್ಟಿದ್ದು. ಇಲ್ಲಾಂದರೆ ಇವತ್ತು ಎಲ್ಲ ರೀತಿ, ಇವಾಗ ನೋಡಿ, ಒಂದು ದ್ವಯಂ ಅಂತ ತಗೊಂಡ್ರೆ ತುಂಬ ಕಾನ್ಫಿಡೆಂಟಾಗಿ ಎಲ್ಲ ಜಾನ್ರಸ್ಸು ನಾವು ಹಾಡ್ತೀವಿ, ಹಾಡಬಲ್ಲರು ನಾವು, ಅಷ್ಟು ಕಾನ್ಫಿಡೆನ್ಸ್ ಇದೆ. ಅದಕ್ಕೆಲ್ಲ ಅಡಿಪಾಯ ಇದೇನೆ.
ಎಲ್ಲಾ ಕಡೆನೂ ನಾವು ಪ್ರಾಕ್ಟೀಸ್ ಮಾಡಿರೋದು. ಪ್ರಾಕ್ಟೀಸ್ ಅನದರ್ ಥಿಂಗ್ ಇಸ್ ವಾಯ್ಸ್ ಅನ್ನೋದು ಒಂದು ಗಾಡ್ ಗಿಫ್ಟ್ ಮಯೂರ್. ಟ್ರೂ. ಇವಾಗ ಯಾರಾದ್ರೂ ಒಬ್ರು ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ ಅಂತ ದಟ್ಸ್ ನಾಟ್ ಅ ಕಾಂಪ್ಲಿಮೆಂಟ್. that means correct. ನಾಟ್ Yeah. ಅ ಕಾಂಪ್ಲಿಮೆಂಟ್, ಡೆಫಿನೆಟ್ಲಿ ನಾಟ್. ಒಳ್ಳೆ ವಾಯ್ಸ್ ದೇವ್ರು ತುಂಬಾ ಜನ ಕೊಟ್ಟಿರ್ತಾನೆ, ಅದನ್ನ ಕಲ್ಚರ್ ಮಾಡ್ಕೋಬೇಕು. Yeah. ಅದ್ ಇನ್ನೊಂದು ತಪಸ್ಸದು. Right. ಆ ವಿಷಯದಲ್ಲಿ ವಿ ಆರ್ ವೆರಿ ಗ್ರೇಟ್ಫುಲ್ ಟು ಗಾಡ್ ದಟ್ ದೇವ್ರು ನಮಗೆ ಒಳ್ಳೆ ವಾಯ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಅಪ್ಪ ಅಮ್ಮ ಇಬ್ರು ದೇ ಫ್ಯಾಂಟಾಸ್ಟಿಕ್ ವಾಯ್ಸಸ್ ಇಬ್ರು. ಇವಾಗ್ಲೂ ನಮ್ಮ ಅಮ್ಮ ನಮ್ ಜೊತೆ ಆಡಿದ್ರೆ ನಮ್ ವಾಯ್ಸ್ ಕೇಳೋದೇ ಇಲ್ಲ. ಹೌದಾ? ಅಂತ ರಿಚ್ ವಾಯ್ಸ್ ನಮ್ ತಂದೆಗೂ ಅಷ್ಟೇ. ಅಯ್ಯೋ ಅನ್ಶೇಕಬಲ್ ವಾಯ್ಸ್. ಅಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ, ಸಿ ಯು ಗೈಸ್ ಆರ್ ಎಕ್ಸ್ಪೋಸ್ಡ್ ಒಂದು ಕರ್ನಾಟಿಕ್ ಮ್ಯೂಸಿಕ್ ಇಂದ ಹಿಡಿದು ಪ್ಲೇ ಬ್ಯಾಕ್ಗೂ ಎಕ್ಸ್ಪೋಜರ್ ಇಂದ ಯು ಅಂಡರ್ಸ್ಟ್ಯಾಂಡ್ ದಿ ಏಸ್ಥೆಟಿಕ್ಸ್ ಆಫ್ ಬೋತ್ ದಿ ಜಾನರ್, ಆಯ್ತಾ. ಅಂಡ್ ನೀವಾಗಲೇ ಹೇಳ್ಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ, ಸುಮಾರು ಜನ ನಾನೇ ನೋಡಿದ್ದೀನಿ, ನನ್ನ ಕ್ಲಾಸಿಕಲ್ ಮ್ಯೂಸಿಷಿಯನ್ ಫ್ರೆಂಡ್ಸು, they won't be able to appreciate or they will not be able to sing playback. Forget about sing, second ಅದು ಎರಡನೇ ಭಾಗ ಅಪ್ರಿಷಿಯೇಟ್ ಮಾಡೋಕ್ಕಾಗೋದಿಲ್ಲ. ಅಂದರೆ ಒಂದು ಮಡಿವಂತಿಕೆ ಅವರೇ ಹಾಕೊಂಡ್ಬಿಟ್ಟಿರ್ತಾರೆ ಒಂದು ಚೌಕಟ್ಟು. ಆಮೇಲೆ ಇಟ್ ಈಸ್ ಲೈಕ್ ನಂಗೆ ಅದು ಕ್ರಿಯೇಟಿವಿಟಿ ಇಲ್ಲ. ಅಂದರೆ ದೇ ಫೀಲ್ ಲೈಕ್ ನಾನು ಬೇರೆಯವ್ರದ್ದು ಯಾರ್ದೋ ಕಂಪೋಸ್ ಮಾಡಿರೋಂಥ ನುಡಿಸಿರೋದನ್ನು ನಾನು ಯಾಕೆ ಕರೆಕ್ಟ್ ನುಡಿಸ್ಲಿ ಅಥವಾ ಹಾಡಲಿ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಬರ್ತಾರೆ. ಬಟ್ ಮೈ ಪಾಯಿಂಟ್ ಈಸ್, ಅದೇ ಅಕಸ್ಮಾತ್ ನಾನೇನು ಕೇಳ್ತೀನಿ, ಈಗ ಅವರು ಯಾವುದೋ ಒಂದು ಮಹಾ ದೊಡ್ಡ ಗುರುಗಳು ಅವ್ರು ಯಾವುದೋ ಒಂದು ತಾಳ ನುಡಿಸಿರ್ತಾರೋ ಅಥವಾ ಯಾವುದೋ ಒಂದು ಬಿರ್ಕಾ ಹಾಡಿರ್ತಾರೋ, ಡೋಂಟ್ ದೇ ಡೂಪ್ಲಿಕೇಟ್ ಆರ್ ಡೋಂಟ್ ದೇ ಗೆಟ್ ಇಟ್ ಆನ್ ಎ ಸ್ಟೇಜ್? ಅದನ್ನ ಅವ್ರು ಡೆಡಿಕೇಶನ್ ಅಲ್ಲಿ ಮಾಡ್ತಾರೆ ಸ್ಟೇಜ್ ಮೇಲೆ. ದೇ ಕಾಲ್ ಇಟ್ ಇನ್ಸ್ಪಿರೇಷನ್. ಸೊ ಇಸ್ಂಟ್ ಇಟ್ ದೇರ್ ಓನ್ ಕ್ರಿಯೇಟಿವಿಟಿ ಪ್ರಾಬ್ಲಮ್ ಆಗಲ್ಲ ಅಂತ ಅನ್ಸಲ್ವ? ನಾನು ಎಷ್ಟೊಂದ್ಸಲಿ ಐ ಫೀಲ್ ಲೈಕ್ ಯಾವುದೋ ಒಂದು ಮಹಾನ್ ವಿದ್ವಾನ್ ಇವ್ರು ಹಾಡಿರೋಂಥದ್ದನ್ನು ನಾನು ಹಾಡ್ತಿದ್ದೀನಿ, ಅಥವಾ ಇವರು ಹೇಳಿದಂಥ ಮೊಹರ ಮುಕ್ತಾಯನ ನಾನು ಮಾಡ್ತಾ ಇದ್ದೀನಿ ಇವತ್ತು ಅಂತ ಒಂದು ವೇದಿಕೆ ಮೇಲೆ ಮಾಡ್ತಾರೆ. ಸೊ ವೆನ್ ಯುವರ್ ಇನ್ಸ್ಪಿರೇಷನ್ ಅನ್ನೋ ಒಂದು ಇದರಲ್ಲಿ ವೆನ್ ಯು ಆರ್ ಕಾಪಿಂಗ್ ದ ಎಕ್ಸಾಕ್ಟ್ ಥಿಂಗ್ ಆ್ಯಂಡ್ ವೆನ್ ಯು ಸೇಯಿಂಗ್ ಅವೆಲ್ಲ ಅವ್ರು ಕೊಟ್ಟಿರೋ ಭಿಕ್ಷೆ ಅಂತ ಯು ಹ್ಯಾವ್ ದಟ್ ಮೈಂಡ್ ಸೆಟ್ ಇರಬೇಕಾದ್ರೆ, ವಾವ್ ಇದು ಯಾವತ್ತೂ ನಾನು ಮಾತಾಡೋಲ್ಲ ಇವತ್ತು ಬಂತು. ದ ಸೇಮ್ ಥಿಂಗ್ ಈಗ ಯಾರೋ GK ವೆಂಕಟೇಶ್ ಅಂತ ನಮ್ಗೆ ಇರೋಂಥದ್ದು ಎಕ್ಸಾಂಪಲ್ ಉದಾಹರಣೆ ಕೊಡ್ತಿರೋಂಥದ್ದು, ಅವ್ರು ನುಡಿಸಿರೋ ಅಂಥ ಒಂದು ಯಾವುದೋ ಒಂದು ಈ ಹಾಡನ್ನು ತೊಗೊಂಡು ತಪ್ಪೇನಿದೆ? ಹಾಗೆ ನೀವು ಹೇಳ್ದಂಗೆ ಸ್ವರಗಳು ಎರಡು ಅಲ್ವಾ, ಎರಡು ಸ್ವರಗಳ ತಾನೇ ಇರುವಂಥದ್ದು. ಒಂದು ಓಪನ್ ಮೈಂಡೆಡ್ನೆಸ್ ಇರಲೇಬೇಕು ಟು ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಜಾನ್ರ. ಆ ಪಾಠ ಅಂತೂ ಕಲ್ತ್ವಿ ನಿಜವಾಗ್ಲು. ದಟ್ಸ್ ಅ ಬಿಗ್ಗೆಸ್ಟ್ ಲೆಸನ್ ನಮ್ಮ ಜರ್ನಿಲಿ ನಾವು ಕಲ್ತಿರೋದು, ಟು ರೆಸ್ಪೆಕ್ಟ್ ಈಚ್ ಅಂಡ್ ಎವ್ರಿ ಫಾರ್ಮ್ ಆಫ್ ಮ್ಯೂಸಿಕ್. ನಮಗೆ ಯಾವುದು ಕರ್ಕಶ ಅನ್ಸೋದೇ ಇಲ್ಲ. ಸೊ ಯಾ ಇನ್ಸ್ಪಿರೇಷನ್ ಎಸ್ ತಗೋತೀವಿ, ನಮ್ಮದೇ ಆಗಿರೋ ಕ್ರಿಯೇಟಿವಿಟಿ ಇರಲೇಬೇಕು. ದ ಸೇಮ್ ಪಾಯಿಂಟ್. ಯಾ ಬಟ್ ಇಟ್ಸ್ ಎ ಡಬಲ್ ಸ್ಟ್ಯಾಂಡರ್ಡ್ ಇಸ್ ವಾಟ್ ಐ ಫೀಲ್. ಟ್ರೂ. It's a double ಹೇಳಿಲ್ಲ ಅಷ್ಟೇ. I am entitled to say that. I don't have to. ನಮ್ಗೆ ಇನ್ನೊಂದು ಏನು ಖುಷಿ ಅಂದರೆ, ನಿಮಗೆ ಮ್ಯೂಸಿಕ್ ಗೊತ್ತಿರೋದ್ರಿಂದ ನೀವಿಷ್ಟು ಡೆಪ್ತ್ ವಿಷಯಗಳನ್ನು ತೊಗೊಂಡು ಮಾತಾಡ್ತಿದ್ದೀರಾ, ಸುಮ್ಮನೆ ಮೇಲ್ಮೇಲೆ ಮಾತಾಡ್ತಾ ಇಲ್ಲ. ಅದು ಬಹಳ ಖುಷಿ ಆಗುತ್ತೆ ಮ್ಯೂಸಿಕ್ ವಿಷಯದಲ್ಲಿ ಕಾನ್ವರ್ಸ್ ಮಾಡೋಕ್ಕೆ. No, I mean, actually ನನಗೆ ಇಷ್ಟು ದಿವಸ see, I have had conversations with hardcore. ತುಂಬ ಇರೋಂಥವ್ರು ಇದ್ದಾರೆ, ಈ ಕಡೆ ಇರೋಂಥವ್ರು ಇದ್ದಾರೆ. ಸೊ ವೆನ್ ಯು ಗೈಸ್ ಆರ್ ಲೈಕ್ ಎರಡು ಕಡೆನೂ ಇರೋದ್ರಿಂದ ಅಂತ ಅಂತಿರ್ಬೇಕಾದ್ರೆ ನನಗೆ ಈ ಕಾನ್ವರ್ಸೇಷನ್ ಇವತ್ತೇ ಅಂದಾಗ ಬಂತು. ಕರೆಕ್ಟ್, ನಾವು ಅದಕ್ಕೆ ಹಿಂಗೆ ಮಾಡ್ಬೇಕಾದ್ರೆ ಇದನ್ನ ಯಾಕೆ ಹಿಂಗೆ ಮಾಡಬಾರ್ದು, ಅದು ತಪ್ಪು ಸರಿ ಅಂತ ಹೇಳ್ತಿಲ್ಲ. ಈ ಒಂದು ಸಿಂಪಲ್ ಒಂದು ಸ್ಟೋರಿಲಿ ರಕ್ಷಿತ್ ಶೆಟ್ಟಿ ಅವ್ರು ಹೇಳಿದ್ರು, ಕಾಪಿ ಅಂತ ಯಾಕೆ ಹೇಳ್ತೀಯ ಮಗ, ಅದ್ರ ಇನ್ಸ್ಪಿರೇಷನ್ ಅಂತ ಹೇಳ್ಬಿಡು ಅಂತ ಒಂದು ಲೈನ್, ವಿಚ್ ಇಸ್ ಸೋ ಟ್ರೂ. ಇನ್ಸ್ಪಿರೇಷನ್ ಅಂತ ಹೇಳ್ಬಿಟ್ರೆ ಇಟ್ ಇಸ್ ಸೋ ಈಸಿ ಅಂತ ಹೇಳ್ಬೋದು. ಸೊ ಅದನ್ನೇ ನಾವು ಇಲ್ಲೂ ಕೂಡ ಅಳವಡಿಸ್ಕೊಂಡಿದ್ರೆ. ರ್ಯಾಪಿಡ್ ಫೈರ್ ರೆಡಿನಾ? ಯಾಕೋ ಸ್ವಲ್ಪ ಭಯ ಆಗ್ತಾ ಇದೆ. ಇದು ವೆರಿ ಸಿಂಪಲ್, ಸಿಂಗರ್ಸ್ ಕೈಲಿ ನಾವು ಹಾಡ್ಸೋದಷ್ಟೇ ರ್ಯಾಪಿಡ್ ಫೈರ್ ರೌಂಡ್ ನಮಗೆ. ಓಕೆ, ಇಲ್ಲಾಂದ್ರೆ ಬೇಕಾದ್ರೆ ಕೇಳಿ, ನಾವು ಪ್ರಶ್ನೆಗಳು ಕೇಳ್ತೀವಿ ಇಂದುವರೆಗೆ. ಬೇಡ ಬಿಡಿ, ರೆಡಿ. ಸೊ ಲೈಕ್ ಐ ಸೈಡ್, ರಾಜ್ಕುಮಾರ್ ಮತ್ತೆ ಜಾನಕಮ್ಮ ಅದು ಒಂದೊಂದು ಜಾನರ್ ತೊಗೊತೀನಿ. ಲೆಟ್ ಇಟ್ ಬಿ ಮೋರ್ ಇಂಪ್ರಾಂಪ್ಟುಗೆ ಇರಲಿ. ಓಕೆ. ಸೊ ಇಟ್ ಕ್ಯಾನ್ ಬಿ ಎನಿಥಿಂಗ್. ಸೊ ನನ್ನ ತಲೆಯಲ್ಲಿ ಏನು ಬರ್ತಿರುತ್ತೋ ಅಕಸ್ಮಾತ್ ಹೇಳಕ್ಕಲ್ಲ, ಶ್ರೀನಿವಾಸ ಸ್ವಾಮಿ ಅಂತ ಬರ್ಬೋದು, ಮಂಜುನಾಥ ಸ್ವಾಮಿ ಅಂತ ಬರ್ಬೋದು. ಓಕೆ ಓಕೆ, I'm just saying. ಸೊ ಆ ಥರ ಒಂದೊಂದು ತೊಗೊಂಡ್ರೆ whichever song comes on to your mind, we can go ahead into it. ಸೊ ರಾಜ್ಕುಮಾರ್ ಅವರು ಆಸ್ ರೊಮ್ಯಾಂಟಿಕ್ ಸಿಂಗರ್, ಏನೋ ಮೋಹ ಏಕೋ ದಾಹ ಸುಡುತ್ತಿದೆ ವಿರಹ ಏನು ಮೋಹ ಏಕೋ ದಾಹ. ಸೇಮ್ ಎಸ್ ಜಾನಕಿ. ಹೇ ನನ್ನೆ
ಎದೆ ಕೋಗಿಲೆಯ ಒಲವಿನ ಪಲ್ಲವಿಯ ದನಿಯಲಿ ವಿನೂತನ ಜೀವ ಭಾವಾನಿ ತಂದೆ ಹೇ ಹಾ. ಸೂಪರ್ ಚಾಯ್ಸ್ ಆಕ್ಚುಲಿ ಎರಡು. ನೆಕ್ಸ್ಟ್ ಗಜಲ್. ಯಾವ ಕವಿಯು ಬರೆಯಲಾರ ಒಲವಿನಿಂದ ಕಣ್ಣೋಟದಿಂದ ಹೃದಯದಲ್ಲಿ ನೀ ಬರೆದ ಈ ಪ್ರೇಮ ಗೀತೆಯ ಯಾವ ಕವಿಯು ಬರೆಯಲಾರ ಬರೆಯಲಾರ. ಫೋಕ್. ಅರೆರೆ ಗಿಣಿ ರಮ ಓಯ್ ಪಂಚರಂಗಿ ರಮ ಮಾತಾಡೋ ಮಾತಾಡೋ ಮುತ್ತು ಗಿಳಿ ರಾಮ ಮಾತಾಡೋ ನನ್ನ ಪುಟ್ಟ ರಾಮ. ಓಯ್ ನಿನ್ನ ಆಸೆ ನನಗೈತೆ ನಿನ್ನ ಮ್ಯಾಲೆ ಮನಸೈತೆ ನಿನ್ನ ಬಿಟ್ಟು ನಾ ಬಂದೆ ರಾಮ ನನ್ನ ಬಿಟ್ಟೋಗೋ ಬ್ಯಾಡೆಯ ರಾಮ. ಅರೆರೆ ಗಿಳಿ ರಾಮ ಓಯ್ ಪಂಚರಂಗಿ ರಾಮ ಮಾತಾಡೋ ಮುದ್ದು ಗಿಳಿ ರಾಮ ಓಯ್ ಮಾತಾಡೋ ನನ್ನ ಪುಟ್ಟ ರಾಮ. ಸಿಪಾಯಿ ರಾಮು ಅಲ್ಲ? ಹೌದು. ಹಿಂದೂಸ್ತಾನಿ ಬೇಸ್ಡ್. ನನಗೆ ಗೊತ್ತು, ಆಮೇಲೆ ಹಾಡ್ತೀನಿ. ಹಿಂದೂಸ್ತಾನಿ ಬೇಸ್ಡ್ ಆಕ್ಚುಲಿ ಇಬ್ರದ್ದು ಇರುತ್ತೆ, ರಾಜ್ಕುಮಾರ್ ತಗೋಬೋದು, ಜಾನಕಿ ತಗೋಣ. ಇದು ಕಣ್ಣೀರ ಶಬಾಷ್, ಧಾರೆ ನಂತರ ಇದೇಕೆ ಇದೇಕೆ ನನ್ನೊಲವಿನ ಹೋವೆ ಈ ಶೋಕವೇಕೆ ಕಣ್ಣೀರ ಧಾರೆ ಇದೇಕೆ ಇದೇಕೆ. ಆಹಾ, ಇದು ಕ್ಲಾಸಿಕಲ್ ಬೇಸ್ಡ್. ಇದು ಹ್ಮ್. ಜಯ ಗೌರಿ ಜಗದೀಶ್ವರಿ ಜಯ ಗೌರಿ ಜಗದೀಶ್ವರಿ ಕಾವುದೆನ್ನ ಕಲಾಸಾಗರಿ ಜಯ ಗೌರಿ ಜಗದೀಶ್ವರಿ ಜಗದೀಶ್ವರಿ ಜಗದೀಶ್ವರಿ. ವೆಸ್ಟರ್ನ್. Love me or hate me, kiss me or kill me, oh darling you please do something to me. Okay. Ba 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 ba. Ba 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 ba. Ba 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 ba. ಕ್ಲಾಸಿಕಲ್, ಕರ್ನಾಟಕ ಕ್ಲಾಸಿಕಲ್ ಬೇಕಾದಷ್ಟಿದೆ. ಕಮ್ ಆನ್. ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಾಣಿಕ್ಯ ವೀಣಾ ಮುಪಲಾಲಯಂತಿ ಮದಾಲಸ ಮಂಜುಳ ವಾಗ್ವಿಲಾಸ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾಹೇಂದ್ರ ನೀಲದ್ಯುತಿ ಕೋಮಲಾಂಗೀ ಮಾತಂಗತನಯ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ. ಇದ್ಯಾಕೆ ನಾವು ಇವರು ರಾಜ್ಕುಮಾರ್ ನೀವು ಎಸ್ ಜಾನಕಿ ಹಾಡ್ಬೇಕು ಅಂತ ಡಿವೈಡ್ ಆಗ್ತಿದ್ಯಾ? ಅದು ಹಾಗೆ ಆಗ್ತಾ ಇದೆ. ಹಾಗೆ ಆಗ್ತದೆ ಅದು.
ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ ನೆನೆ ಮಾನಸವೇ, ಭವಬಂಧಗಳ ಭೀತಿಯ ಬಿಡುವೆ, ಭುವನೇಶ್ವರಿಯ. ನನಗಿದು ಎಸ್ ಜಾನಕಿ ಅನಿಸ್ಲಿಲ್ಲ, ಇದು ಇಂದು ನಾಗರಾಜ್ ಅಂತ ಅನಿಸ್ತು. ದಟ್ಸ್ ಅ ಕಾಂಪ್ಲಿಮೆಂಟ್ ಅಲ್ವಾ? ನೆಕ್ಸ್ಟ್ ಅಣ್ಣವರು ಆಸ್ ಒಂದು ಮೈಥಾಲಜಿಕಲ್ ಕ್ಯಾರೆಕ್ಟರ್. ಯಾರು ತಿಳಿಯರು ನಿನ್ನ ಭುಜಬಲದ ಪರಾಕ್ರಮ, ಸಮರದೋಳ್ ಆರ್ಜಿಸಿದ ಆ ನಿನ್ನ ವಿಜಯಗಳ ಮರ್ಮ, ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ. ಹಗಲಿರುಳು ನೆರಳಂತೆ ತಲೆ ಕಾಯ್ದು ಕಾಪಾಡಿ ಜಯವ ತಂದಿತ್ತ ಆಯದು ನಂದನ, ಅವನಿಲ್ಲದೆ ಬಂದ ನೀನು ತೃಣಕ್ಕೆ ಸಮಾನ. ಆಹಾ, ಏನ್ ನೆಕ್ಸ್ಟ್? ಅಲ್ಲ, ಇನ್ನೊಂದು ಹಾಡ್ಬಿಡು ನೀವೇ, ಅದ್ರ next ಮೈಥಾಲಜಿಕಲ್ ಅಲ್ಲಿ. ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಸದಾ ನನ್ನಲೇ ಒಲವಿನ ಬಯಕೆ ತುಂಬುವೆ, ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ, ಕಣ್ಣೆರಡು ಕಮಲಗಳಂತೆ ಮುಂಗುರುಳು ದುಂಬಿಗಳಂತೆ, ನಾಸಿಕವೋ ಸಂಪಿಗೆಯಂತೆ ನೀನಗಲು ಹೂಬಿರಿದಂತೆ, ನಾಸಿಕವೋ ಸಂಪಿಗೆಯಂತೆ ನೀನಗಲು ಹೂಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ ರತೆಯೇ ನೀ ಧರೆಗಿಳಿದಂತೆ, ಈ ಚಂದಕ್ಕೆ ಸೋತೆನು ಸೋತೆ ನಾನು, ಸದಾ ಕಣ್ಣಲೆ ಪ್ರಣಯದ ಕವಿತೆ ಹಾಡುವೆ. ಏನ್ ಸಾಂಗ್ ಅಲ್ಲ ಆಕ್ಚುಲಿ, ಇದು ಕೂಡ ಒಂದು ಗಜಲ್ ಆಕ್ಚುಲಿ. ನಿಜವಾಗ್ಲು ಯಾರ್ದೋ ಒಬ್ರದೊಂದು, ಇದು ಎಮ್ರಾಂಗ್ ರಾವ್ ಅಲ್ಲ, ಎಮ್ರಾಂಗ್ ರಾವ್ ಮ್ಯೂಸಿಕ್ ಆಕ್ಚುಲಿ. ಎನಿವೆ, ಅಣ್ಣವರು ಮತ್ತೆ ಜಾನಕಮ್ಮ ರೊಮ್ಯಾಂಟಿಕ್ ಡ್ಯೂಯೆಟ್. ರಾಗ ಅನುರಾಗ ಶುಭಯೋಗ ಸೇರಿದೆ, ತಂದ ಅನುಬಂಧ ಆನಂದ ತಂದಿದೆ, ರಾಗ ರಾಗ ಅನುರಾಗ ಶುಭಯೋಗ ಸೇರಿದೆ, ತನುವು ಮನವು ಇಂದು ನಿಂತಾಗಿದೆ, ಆಸೆಯು ಎದೆಯ ತುಂಬ ತುಂಬಿ ಏನೋ ಉಲ್ಲಾಸ ಏನೋ ಸಂತೋಷ ಇದೇನೋ, ತನುವು ಮನವು ಇಂದು ನಿಂತಾಗಿದೆ. ಒಂದು ಅನುಪಲ್ಲವಿ ಆಲಾಪ್ ಕೇಳ್ಬೋದ ಅಂತ ಆಸೆ ಪ್ಲೀಸ್. ಅದೇನೋ ಇದೆ ದನನಂದ ಎಂತ ಹಾಡುಗಳಲ್ಲ ಎಲ್ಲ ಒಂಥರ ಅಲ್ಲಿಗೆ ಹೋಗ್ಬಿಡ್ತೀವಿ ಹಾಡ್ತಾ ಇದ್ರೆ. ಎಲ್ಲ ಮಾರ್ಟಲ್ ಕ್ಲಾಸಿಕ್ಸ್. ರಾಜ್ಕುಮಾರ್ ಅಣ್ಣವರು ಮತ್ತೆ ಇಳಯರಾಜ. ಹಾ, ನನ್ನ ನೀನು ಗೆಲ್ಲಲಾರೆ ತಿಳಿದು ತಿಳಿದು ಛಲವೇತಕ್ಕೆ, ಎಲ್ಲರೆದುರು ಮಾನ ಹೋಗಿ ಕೊನೆಗೆ ಮನೆಗೆ ಓಡುವೆ, ನನ್ನಂತ ಹೆಣ್ಣಿಂದ ಸೋಲೋಕೆ ಆಸೆಯೇ ನಿನಗೆ, ನನ್ನ ನೀನು ಗೆಲ್ಲಲಾರೆ. ಜಾನಕಮ್ಮ ಇಳಯರಾಜ.
I love you, I love you. ಜೀವ ಹೂವಾಗಿದೆ, ಭಾವಜೇನಾಗಿದೆ, ಬಾಳು ಹಾಡಾಗಿದೆ, ನಿನ್ನ ಸೇರೆ ನಾನು ಜೀವ ಹೂವಾಗಿದೆ. I love you, I love you. ಒಂದು ಫ್ಯಾಕ್ಟ್ ಅಂದರೆ ಈ ಸಿನಿಮಾ ಬಗ್ಗೆ 1981ನೇ ಇಸ್ವಿಲಿ ಬಂದಿತ್ತು. ಅಣ್ಣವ್ರು ಮಾಡಿದಂಥ ಅಷ್ಟು ಸಿನಿಮಾಗಳಲ್ಲಿ 100 ಡೇಸ್ ಓಡದೇ ಇರೋಂಥ ಸಿನಿಮಾ ಅಂದರೆ ಇದು ಒಂದೇ. ಯಪ್ಪ. ಯಾ ಆ್ಯಂಡ್ ಕೋಇನ್ಸಿಡೆಂಟ್ಲಿ ಅಣ್ಣವರು ಇಳರಾಜ ಕಾಂಬಿನೇಷನಲ್ಲಿ ಬಂದಂಥ ಒಂದೇ ಸಿನಿಮಾ. ಆ್ಯಂಡ್ ಈವನ್ ಟುಡೇ ಐ ಆಮ್ ಟಾಕಿಂಗ್ ಲೈಕ್ 44 ಇಯರ್ಸ್ ಆಗಿದೆ. 44 ಕರೆಕ್ಟ್ ಅಲ್ಲ? ಕರೆಕ್ಟ್. ಯಾ ಈವನ್ ಟುಡೇ ದಿ ಸಾಂಗ್ ಇಸ್ ಸ್ಟಿಲ್ ದ ಮೋಸ್ಟ್ ಪಾಪ್ಯುಲರ್. ಹೌದು, ನಿಜವಾಗ್ಲು ದ ಮೋಸ್ಟ್ ಟ್ರೆಂಡಿಂಗ್. ಎಲ್ಲಾನು ನನಗೆ ಆ ಆಲ್ಬಮ್ ಅಲ್ಲಿ ಜೀವ ಹೂವಾಗಿದೆ, ನನ್ನ ನೀನು ಗೆಲ್ಲಲಾರೆ, ಅನುರಾಗ ಏನಾಯ್ತು, ಆಮೇಲೆ ಅಣ್ಣವರು ಅಂಡ್ ಹಂಸಲೇಖ. ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮಣ್ಣ ಮೆಟ್ಟಬೇಕು, ಬದುಕಿದು ಜಟಕ ಬಂಡಿ, ಇದು ವಿಧಿಯೋಡಿಸುವ ಬಂಡಿ, ಬದುಕಿದು ಜಟಕ ಬಂಡಿ, ವಿಧಿ ದಡ ಸೇರಿಸುವ ಬಂಡಿ. ಓಕೆ, ನನಗೆ ಚೆನ್ನಾಗಿ ಜ್ಞಾಪಕ ಬಂತೊಂದು. ಓಹೋ ಪ್ರೇಮ ಕಾಶ್ಮೀರ, ಓಹೋ ಪ್ರೇಮ ಕಾಶ್ಮೀರ, ಕಾಶ್ಮೀರದಲ್ಲಿ ಬೇಲೂರ ಬಾಲೆ, ಕೈಲಾಸದಲ್ಲಿ ಮೈಸೂರ ಮಲ್ಲೆ, ಈ ಪ್ರೇಮ ಕಾವ್ಯದ ತುಂಬ ಕಸ್ತೂರಿ ಕನ್ನಡದ ಇಂಪು, ಶೃಂಗಾರ ಸೀಮೆಯ ತುಂಬ ಗಂಧರ್ವ ಕೋಗಿಲೆ ಇಂಪು, ಈ ಸಂಗಮ ಹೃದಯಂಗಮ ನಾನೆಂದು ಮರೆಯಲಾರೆ, ಜಾನಕಮ್ಮ ಹಂಸಲೇಖ. ಯಾರಿವನು ಈ ಮನ್ಮಥನು, ಯಾರಿವನು ಈ ಮನ್ಮಥನು, ಧೀರರಲ್ಲಿ ಧೀರ ಧೀರ ಧೀರ, ಬಂದ ನಮ್ಮ ಶೂರ ಶೂರ ಶೂರ, ಹಮ್ಮೀರ. ಯಾರಿವನು ಹೇ ಯಾರಿವನು? ನನ್ನ ಶೋನಲ್ಲಿ ಏನ್ ಮಾಡಿಸ್ಬಿಡ್ತಿದ್ದೆ ಗೊತ್ತಾ, ಆ ಹಮ್ಮೀರ ಜಾಗದಲ್ಲಿ ಮಯೂರ ಅಂತ ಹಾಕ್ಸ್ಬಿಡ್ತಿದ್ದೆ. ಓ, ಎಲ್ಲ ಹಿಂಗ್ ಮಾಡ್ತಿದ್ವಿ ನೋಡಿ. ಮಾಡ್ಬಿಡೋಣ ಪಾಪ. ದಯವಿಟ್ಟು ಬೇಡ, ನೀವ್ ಆಡಿ ನೆಕ್ಸ್ಟ್. ಜಾನಕಮ್ಮ ಹಂಸಲೇಖ ಅವ್ರದ್ದು ಇನ್ನೊಂದು ಹಾಡು. ಓ ಮೇಘರಾಜನೇ ನೋಡಿ ನೋಡಿ, ಓ ಮೇಘರಾಜನೇ ನೋಡಿ ನೋಡಿ, ನಾ ಸಮಾಗ ಸಾರೆ ಗಳಲ್ಲಿ ಬಂದ ಬಂದ ಮೇಘರಾಜ ನಮ್ಮ ಊರ ಕೆರೆಗೆ. ನಾವು ಭಾಗ್ಯದ ಲಕ್ಷ್ಮಿ ಬಾರಮ್ಮದಲ್ಲಿ ಅಣ್ಣವರು ಮಾಡಿದಂತ ಆಡ್ ಸ್ಪೂಫ್ ನೆನಪಿದೆಯಾ ನಿಮ್ಗೆ? ಅದು ನಮ್ಮ ಬಾಯಲ್ಲಿ ಯಾವಾಗ್ಲೂ ನಲ್ದಾಡ್ತಾ ಇರುತ್ತೆ. ಬಾಲ್ಯದ ನೆನಪುಗಳಲ್ಲಿ ಹಾಗೆ ಬಂದ್ರೆ ಒಂಥರ ಹಾಗೆ ಹೇಗಿರುತ್ತೆ? ಛತ್ರಿದು ಛತ್ರಿ. ಬಿಸಿಲಾದರೇನು ಮಳೆಯಾದರೇನು ಆನಂದ ಛತ್ರಿ ನಮಗೆಲ್ಲವೇನು. ಇದಾದ್ಮೇಲೆ ಆನಂದ ಉಪ್ಪಿನಕಾಯಿ. ಇದು ಆನಂದ ಉಪ್ಪಿನಕಾಯಿ ರುಚಿಯ ನೀಡಲು, ಇದು ಆನಂದ ಉಪ್ಪಿನಕಾಯಿ ಚಪ್ಪರಿಸಲು, ನಾನ ಇದು ಆನಂದ, ಇದು ಆನಂದ. ಅಷ್ಟೇನಾ? ಆಮೇಲೆ ತಾಯಿಗೆ ಬಾಯಿಂದ ಜಗವನ್ನೇ ತೋರಿದ
ಜಗದೋದ್ಧಾರ ಕಾಲ್ ಕೆಮ್ತಾಳೆ. ಹಂಗ್ ಬರಲ್ಲ ಅದು. ಇಲ್ಲ 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 ಇಲ್ಲ, ಇನ್ನು ಏನೋ ಇದೆ ಅಲ್ಲಿ. ಶ್ರೀ ಕೃಷ್ಣ ಅಂತ ನಗ್ತಾಳೆ. ಅಲ್ಲ ಅಲ್ಲ ಹಿಂಗೆ ಅಲ್ಲ ಬರೋದು. ಅಲ್ಲೆಲ್ಲ ಕೆಮ್ಮೋದು. ಕೆಮ್ಮೋದಲ್ಲ. ಅಲ್ಲೇ ಕೃಷ್ಣ ಅದು ಔಷಧಿ ಕುಡಿದ್ಮೇಲೆ ತಾಯಿ. ಆಮೇಲೆ ಮತ್ತೆ ಗಂಟ್ಲು ಸರಿ ಇಲ್ಲ ಫಸ್ಟ್ ತಾಯಿಗೆ, ಆಮೇಲೆ ಕೃಷ್ಣ ಅಂತ ಹೇಳ್ತಾರೆ, ತಿರ್ಗಾ ಆಮೇಲೆ ತಾಯಿ ಫುಲ್ಲು ತಂಬುರಿದು ಹೌದು. ಆಮೇಲೆ ಬರ್ ಕೃಷ್ಣ ಏನಿದು ಇದು ಏನು ಕೆಮ್ಮಿಂದ ಸಡನ್ ಆಗಿ ಸುಮಾರಿಗೆ ನೀಲಿ ಕಲರ್ ಮುಖ. ಕೆಮ್ಮಿಂದ ಬಳಲುವರಿಗೆ ಅಮೃತ ಆನಂದ ಕಾಫ್ ಸಿರಪ್. ಆಮೇಲೆ ಒಂದ್ ಸ್ಪೂನ್ ಅಲ್ಲಿ ಹಿಂಗ್ ಕುಡಿತಾರೆ. ಆಮೇಲೆ ತಾಯಿಗೆ ಆನಂದ ಆನಂದ ಆನಂದ, ಕಂಗಳಲ್ಲಿ ಆನಂದ, ಮನಸ್ಸಿನಲ್ಲಿ ಆನಂದ, ಕುಟುಂಬದಲ್ಲಿ ಆನಂದ 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 ಆನಂದ. ಪರ್ವತವಾಣಿಯವ್ರ ಮುಖ ಪಾಂಡು ಪಾಂಡು ಪಾಂಡು. ಮಿಸ್ಟರ್ ಪಾಂಡುರಂಗ, ಇವತ್ತು ನಾವು ನನ್ನ ಖುಷಿಗೆ ನಮ್ಮ ಖುಷಿಗೆ ಇವತ್ತು ನಾವು ನಿಮ್ಮನ್ನ ಶೂಟ್ ಮಾಡ್ತೀವಿ. ಶೂಟ್ ಐ ಮೀನ್ ವಿಡಿಯೋ ಶೂಟ್. ಪಾಂಡು ಪಾಂಡು ಪಾಂಡು. ಅಮಾವಾಸ್ಯೆ ಹುಣ್ಣಿಮೆ ಬರ್ತೀವಿ, ಪಲ್ಟಿ ಹೊಡ್ಕೊಡ್ಲಾಗ ಹೊಡಿತಾರೆ. ಬೆಸ್ಟ್ ಅಂದ್ರೆ ನಮ್ಮ ಬಡ್ಡಿ ಬಂಗಾರ ಪಾಂಡುರಂಗ ಪುರಂದರದಾಸ್. ಇವಳದು ಸಕ್ಕದ ಮಾಡ್ತಾಳು. ಅಯ್ಯೋ ಆ ಬಡ್ಡಿ ಮುಖದ ಮೇಲಿರೋದು ಬಾಲಸುಪ್ರ. ನಾನು ಎಮ್ಮಿ. ಎಂತ ಫಿಲ್ಮ್ ಅಲ್ವಾ. ಆಮೇಲೆ ಅವರು ಬಟ್ ಅದ್ರಲ್ಲಿ ನನ್ನ ಫೇವ್ರೇಟ್ ಹಾಡು ಯಾವ್ದು ಗೊತ್ತಾ? ಇನ್ನು ಹತ್ತಿರ ಹತ್ತಿರ ಬರುವೆಯ. ಅದೇನಿದು ಪಾರು ಅಂದೆ ನೀರು ಪಾರುನ ಪಾರು ನೀರು ಒಂಥರ ಒಂಥರ ಅವ್ರು ನೋಡೋದಕ್ಕೆ. ಪಾರು ನೋಡಲ್ಲ ಸರಿ. ನಮ್ಮ ಮೊದಲನೇ ರಾತ್ರಿ ನೆನಪಿದ್ಯಾ? ಈ ಸಮಯದಲ್ಲಿ ಯಾಕೆ ಬೇಕು ಅಲ್ಲ. ಅದಕ್ಕಿಂತ ಆಮೇಲೆ ಅವರು ಇವರಿಗೆ ನಾವು ಜಾಸ್ತಿ ಮಾರ್ಕ್ಸ್ ಕೊಡ್ತಿರೋದು ಯಾಕಂದ್ರೆ ನನ್ನ ಅಭಿರುಚಿ ಮತ್ತು ಇವರ ಅಭಿರುಚಿ ಸಮಾನ. ಆಕೆಗೂ ಪಲಾವ್ ಇಷ್ಟ ಇಲ್ಲ, ನನಗೂ ಪಲಾವ್ ಇಷ್ಟ ಇಲ್ಲ. ಮಾರ್ಕ್ಸ್ ಕೊಡ್ಬೇಕಾಗಿರೋದು ನಿಮಗೂ ಆಕೆಗೂ ಅಲ್ಲ, ಅವ್ರಿಗೂ ಆಕೆ. ಓ ಗಾಡ್, ನೌ ಐ ಫೀಲ್ ಪರ್ಫೆಕ್ಟ್ ಟ್ರಿಬ್ಯೂಟ್ ಟು ಅಣ್ಣ ಅವರು. ನಿಜವಾಗ್ಲು ನಂಗೆ ಪಲಾವ್ ಸೇರಲ್ಲ ಅಂತ ಗೊತ್ತಿಲ್ವೇನ್ರಿ. ದ ಲಾಸ್ಟ್ ಕ್ರಾಸ್ ಓವರ್. ಸೊ ನಮ್ಮ ಒಂದು ರಾಜ್ಕುಮಾರ್ ಅವರ ಹಾಡು ಮತ್ತೆ ಇಂದು ಅವ್ರ ಕೈಲಿಂದ ಜಿಲ್ಕಾ ಜಿಲ್ಕಾಗೆ ಎರಡು ಕ್ರಾಸ್ ಓವರ್ ಮಾಡಿಸಿದ್ರೆ ಹೇಗಿರುತ್ತೆ ಅಂತ ಒಂದು. ಓಕೆ, ಇಂಟ್ರೆಸ್ಟಿಂಗ್. ದ ರಿಯಲ್ ಫ್ಯೂಷನ್. I love you, ಶಬನಂ ಜೈಸೆ ಲಡಕಿ ತೆರೆಯುತ್ತ ದಿಲ್ ಕಿ ಕಿಡಕಿ, ಈ ಹಾಡನೊಂದು ಕೇಳಿ ಶಾಮ ಸೆ ಸುಬಹ. I love you, I love you. ಗುನುಗು ಹಾಡಿನ ಸಂಗೀತ, ಇಸಗಾನೆ ಕಾದ ಒಳ ಅರ್ಥ, ನನ್ನಲ್ಲಿ ಕಂಡು ಜಾನೆದೋನ ಬೇಸರಾನ. ಸಂಜೆ ತಂಗಾಳಿ ತಂಪಾಗಿ ಬೀಸಿ, ಹೂವ ಕಂಪನ್ನು ಹಾದಿಗೆ ಹಾಸಿ, ತಂದಿದೆ ಹಿತವ ನಮಗಾಗಿ. ಫುಲ್ ಹಾಡ್ಮ. ತಂದಿದೆ ಹಿತವ ನಮಗಾಗಿ ನಮಗಾಗಿ. ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾ ಜಿಲ್ಕಾರೆ, ಜಿಲ್ಕಾ ಜಿಲ್ಕಾರೆ ಜಿಲ್ಕಾರೆ ಜಿಲ್ ಜಿಲ್ಕಾರೆ, ನಾನಾ ನಾನಾನ ಮೇಲೆ ಹಂಗ್ ಮಾಡ್ಬೋದು. ತಾನಾನ ನಾನಾನ 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 ನಿನಿ ಸಾ ಸ ಸ ಸ ನಿನಿ ಸಾ ಸ ಸ ಸ ನಿನಿ ಸಾ ಸ ಸ ಸ ನಿನಿ ಸಾ ಸ ದೀನಾ ನಾದರ್ತಿ ಪಾಡ ದೀನಾ ದಿನ ನಾದರ್ದು ಮನಂತ ದಿನ ಧೀರ. ನೀವು ಬೋಲ್ಸ್ ಆಡ್ಬಿಡ್ಬೋದಲ್ಲ. ಮುಗಿಸ್ಬಿಡಿ. ಸೂಪರ್. ನೀವು ಆ ಜಾಗ ಯಾವುದು ದಾತ ದೀಕ ದಾತ ದಿ ಅದೆಲ್ಲ ಬರಲ್ಲ. ರಾಪಿಯಾ ಬರಸೆ ಲಾಗೆ ರೇ ನಾ ಬರಸೆ, ಜಿಯಾ 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 ಲಾಗೆ ಮೋರಾ ಜಿಯಾ. ಆ ಆ ಆ ಆ ಪಣ್ಣುಡು ಶಬ್ಬಾಶ್. ಅಲ್ಲಿಗೆ
I love you. I love you. ಗುನುಗು ಹಾಡಿನ ಸಂಗೀತ ಇಸಗಾನಿಕ ಅದು ಒಳ ಅರ್ಥ ನನ್ನಲ್ಲಿ ಕಂಡು ಜಾನೇದೋನಾ ಬೇಸರಾನಾ ಸಂಜೆ ತಂಗಾಳಿ ತಂಪಾಗಿ ಬೀಸಿ ಹೂವ ಕಂಪನ್ನು ಹಾದಿಗೆ ಹಾಸಿ ತಂದಿದೆ ಹಿತವಾ ನಮಗಾಗಿ ತಂದಿದೆ ಹಿತವಾ ನಮಗಾಗಿ ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾರೆ 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 ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾ ಜಿಲ್ಕಾರೆ ಜಿಲ್ಕಾ ಜಿಲ್ಕಾರೆ 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 ಜೋಡಿ ಬಾನಾಡಿ ಮೇಲೆ ಹಾರಾಡಿ ತಿಲಾಡಿ ಓಲಾಡಿ ನಲಿವಂತೆ ನಾವು ಆಡೋಣ ಇನ್ನೇಕೆ ಬಾಚಿಂತೆ ನಿನಿ ಸಾ ಸ ಸ ಸ ನಿನಿ ಸಾ ಸ ಸ ಸ ನಿನಿ ಸಾ ಸ ಸ ಸ ನಿನಿ ಸಾ ಸ ಸ ಧೀನಾ ನಾದ ಧೀನಾ ದಿನ ನಾದ ದಿನ ನಾಮ ತೋ ದಿನ ಧೀರನಾ ಮೋರಾ ಪಿಯ ಬರಸೆ ಲಾಗೆ ರೇ ನಾ ಬರಸೆ ಪಿಯಾ ಪಿಯಾ ಪಿಯ ಜಾಗೆ ಮೋರಾ ಜಿಯ ಆರನಾ I love you. ಯಾವತ್ತಾರು ಈ ತರ ಕ್ರಾಸ್ ಓವರ್ ಮಾಡಿದ್ರಾ? ಇವತ್ತೇ ಫಸ್ಟ್ ಎವರ್ ತುಂಬಾ ಚೆನ್ನಾಗಿದೆ. ವಿ ಎಂಜಾಯ್ಡ್. ಸೊ ಈ ತರ ಕ್ರಾಸ್ ಓವರ್ಗಳು ಇನ್ನ ಇದೆ 25ನೇ ತಾರೀಕು ಶೋನಲ್ಲಿ. ಅಬ್ಸಲ್ಯೂಟ್ಲಿ. ಹೌದು. ಹೌ ವಾಸ್ ದಿ ಎಕ್ಸ್ಪೀರಿಯನ್ಸ್ ಕಮಿಂಗ್ ಟು ದ ಶೋ? ತುಂಬಾ ಚೆನ್ನಾಗಿತ್ತು ಮಯೂರ್. ಆಕ್ಚುಲಿ ಕೆಲವು ಸೀರಿಯಸ್ ವಿಷಯನೂ ಆರಾಮಾಗಿ ಇನ್ ಅ ಫನ್ ವೇ ಮಾತಾಡೋ ಹಂಗಾಯ್ತು. ಥ್ಯಾಂಕ್ಸ್ ಟು ಯು ಫಾರ್ ಹ್ಯಾವಿಂಗ್ ಅಸ್ ಹಿಯರ್. ಬೋತ್ ಆಫ್ ಯು ಆರ್ ಇನ್ಕ್ರೆಡಿಬಲ್ ಟ್ಯಾಲೆಂಟ್. ಥ್ಯಾಂಕ್ ಯು. ಇದೇ ರೀತಿ ಸಾಕಷ್ಟು ವರ್ಷಗಳಿಂದ ನಿಮ್ಮ ಈ ಒಂದು ಸಿಂಗಿಂಗ್ ಟ್ಯಾಲೆಂಟ್ ಅನ್ನ ನೋಡ್ತಾ ನಾವು ಬೆಳೆದಿದ್ದೀವಿ. ನಮಗಷ್ಟು ವಯಸ್ಸಾಗಿಲ್ಲ ಮಯೂರ ಅವರೇ. ಹೌದು. ಇನ್ಫ್ಯಾಕ್ಟ್ ನಿಮ್ಗಿಂತ ಚಿಕ್ಕವ್ರೆ. ಹೌದಾ? ಗೊತ್ತಿಲ್ಲ, ನೋಡೋಣ. ನಮ್ಮಲ್ಲೂ ನೋಡಿ ಒಂದು ಹ್ಯೂಮರ್ ಸೆನ್ಸ್ ಇದೆ ಅನ್ನೋದಕ್ಕೆ. ಬಟ್ ಜೋಕ್ಸ್ ಅಸೈಡ್, ವಾಟ್ ಅನ್ ಇನ್ಕ್ರೆಡಿಬಲ್ ಟ್ಯಾಲೆಂಟ್ ಬೋತ್ ಆಫ್ ಯು. ಆಲ್ವೇಸ್ ಬೀನ್ ಫ್ಯಾನ್ ಆಫ್ ಯುವರ್ ಮ್ಯೂಸಿಕ್. ಥ್ಯಾಂಕ್ ಯು. ಫ್ರಮ್ ಕಾನ್ಫಿಡೆನ್ಸ್ ಸ್ಟಾರ್, ಎದೆ ತುಂಬಿ ಹಾಡುವೆನು ಡೇಸ್ ಆಕ್ಚುಲಿ ಅಂತ ಹೇಳ್ಬೋದು. ಇದೇ ರೀತಿ ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಅಂಡ್ ಯಾ ದ್ವಯಂನಲ್ಲಿ ನಾವು ಈ ವೆರೈಟಿ ಆಫ್ ಸಾಂಗ್ಸ್ ಅನ್ನೇ ಅಲ್ಲಿ ತರ್ತಾ ಇದೀವಿ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಅಲ್ಲಿ. ಅಂಡ್ ಆಲ್ಸೋ ಕನ್ನಡ, ಸಂಸ್ಕೃತ, ಬಹಳ ವರ್ಷದಿಂದ ಮಾಡಬೇಕು ಅಂತಿದ್ವಿ. ಈ ಏಪ್ರಿಲ್ 25ಕ್ಕೆ ಅದು ಕಾಲ ಕೂಡಿ ಬಂದಿದೆ. ನೀವು ನಮ್ಮ ಜೊತೆಗಿದ್ದೀರಾ, ಅದೊಂದು ವಿಶೇಷ. ಅದಕ್ಕಿಂತ ಖುಷಿಯಾಗಿರುವಂತ ಸಂಗತಿ ಇನ್ನೇನು ಇಲ್ಲ. ಸೊ ಎಲ್ಲ ಒಳ್ಳೇದಾಗ್ಲಿ. ಇದೇ ರೀತಿ ದ್ವಯಂ, ಇಟ್ ಇಸ್ ಜಸ್ಟ್ ದ ಬಿಗಿನಿಂಗ್ ಆಕ್ಚುಲಿ. ಸೊ ಇದೇ ರೀತಿ ಸಾಕಷ್ಟು ಕಾನ್ಸರ್ಟ್ಸ್ಗಳನ್ನ ನೀವು ಮುಂದೆ ನಿಮ್ಮ ಒಂದು ಓನ್ ಪ್ರೊಡಕ್ಷನ್ ಹೌಸಲ್ಲಿ ಮಾಡೋ ಥರ ಆಗಲಿ. ಐ ನೋ ದ ಡಿಫಿಕಲ್ಟಿ ಈಸ್ ಮೋರ್, ಬಟ್ ವಿ ಆರ್ ಎಂಜಾಯಿಂಗ್ ಇಟ್. ಐ ನೋ ಫಸ್ಟ್ ಟೈಮ್ ಇಟ್ ಈಸ್ ಆಲ್ವೇಸ್ ಡಿಫಿಕಲ್ಟ್, ಸೆಕೆಂಡ್ ಟೈಮ್ ಇಟ್ ಬಿಕಮ್ಸ್ ಯು ಹ್ಯಾವ್ ಹೆಲ್ಪ್ಡ್ ಅಸ್ ಅ ಲಾಟ್. ಹೌದು. ಇಟ್ಸ್ ಮೈ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ದ ಜಾಬ್, ಐ ಹ್ಯಾವ್ ಟು ಡೂ ಇಟ್. ಸೊ ಇದೇ ಏಪ್ರಿಲ್ 25ನೇ ತಾರೀಕು ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್ನಲ್ಲಿ ದ್ವಯಂ. ಸೊ ನಮ್ಮ ಸಿಸ್ಟರ್ಸ್ ಆಫ್ ಸಿಂಫನಿ ವುಡ್ ಇರ್ತಾರೆ, ಲಕ್ಷ್ಮಿ ಅಂಡ್ ಇದು. ಹಾಡ್ಬಿಡೋಣ ಅದು. ಓ ಅದು ಬೇರೆ ಇದೆಯಾ? ದ್ವಯಂ ಇದೆಯಾ? ಹೇಳ್ಬಿಡಿ. ದ್ವಯಂ ದ್ವಯಂ. ಆನ್ ದ್ಯಾಟ್ ನೋಟ್ ಈ ಒಂದು ಸಂಚಿಕೆನ ಮುಕ್ತಾಯ ಮಾಡ್ತಾ ಇದ್ದೀನಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರ ಜೊತೆ ಪಾಡ್ಕಾಸ್ಟ್, ಇನ್ನೊಬ್ರ ಜೊತೆ ಮಾತುಕತೆ ನಡೆಯುತ್ತೆ. ಮತ್ತೆ ಮುಂದಿನ ಸಂಚಿಕೆ ಸಿಗ್ತೀವಿ. ಟಿಲ್ ದೆನ್ ಸೈನಿಂಗ್ ಆಫ್ ನಮ್ ಸ್ಟೈಲ್ ಅಲ್ಲಿ. ನಮಸ್ಕಾರ ಗುರು. ಆರ್ಜೆ ಮಯೂರ, ಗೋಲ್ಡ್ ಕ್ಲಾಸ್ ವಿತ್ ಮಯೂರ.